ಓಕೆ. ಸೊ ಮುಂಚಿನ ಪದ್ಧತಿಯಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಸಾವಯವ ಕೃಷಿ ಇತ್ತು. ಅಂದ್ರೆ ಹಟ್ಟಿ ಗೊಬ್ಬರವನ್ನೇ ಯೂಸ್ ಮಾಡಿಕೊಂಡು ಕೃಷಿ ಮಾಡ್ತಾ ಇರುವಂತ ಒಂದು ಕಾಲ ಇತ್ತು. ಸೊ ಆಗ ಆರೋಗ್ಯದ ಸಮಸ್ಯೆ ಯಾರು ಇರ್ತಾ ಇರ್ಲಿಲ್ಲ. ಯಾವ ಮನೆಯಲ್ಲಿ ಕೂಡ ಶುಗರ್ ಇರ್ಬೋದು, BP ಇರ್ಬೋದು, ಕೊಲೆಸ್ಟ್ರಾಲ್ ಇರ್ಬೋದು, ಹಾರ್ಟ್ ಪೇಷಂಟ್ಸ್ ಇರ್ಬೋದು, ತುಂಬಾ ಒಂದು ನೆಗ್ಲಿಜಿಬಲ್ ಕೌಂಟ್ ಅಲ್ಲಿ ಇತ್ತು ಅಂತ ಹೇಳಿಕ್ಕೆ ಬಯಸ್ತೇನೆ. ಯಾಕಂದ್ರೆ ಈಗಕ್ಕೆ ನಾವು ಕಂಪೇರ್ ಮಾಡಿದ್ರೆ ಈಗ ಇಂಥ ಆರೋಗ್ಯದ ಸಮಸ್ಯೆಗಳು ಸಿಕ್ಕಾಬಟ್ಟೆ ಬರ್ತಾ ಇದೆ. ಏನು ರೀಸನ್, ಈ ಆರೋಗ್ಯ ಪ್ರಾಬ್ಲಮ್ ಯಾಕಾಗಿ ಬರ್ತಾ ಇದೆ, ಏನು ಸಮಸ್ಯೆ ಅಂತ ನಾವು ಡೀಪ್ ಆಗಿ ನೋಡುದಾದ್ರೆ, ನಮ್ದು ಯಾವತ್ತು ನಮ್ಮ ಸತ್ಯನಾರಾಯಣ ಬಿಳಿ ಸರ್ ಹೆಲ್ತ್ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಬೇಕಾದ್ರೆ ಒಂದು ವಿಷಯ ಹೇಳ್ತಾ ಇದ್ರು. ನಮಗೆ ಈಗ ಬರುವಂತ 95% ಕಾಯಿಲೆಗಳು ಪ್ರೋಟೀನ್ ವಿಟಮಿನ್ ನ ಕೊರತೆಯಿಂದ ಬರ್ತಾ ಇರುವಂತ ಕಾಯಿಲೆಗಳು. ಯಾವುದೇ ನಮಗೆ ಬ್ಯಾಕ್ಟೀರಿಯಾ ವಯಸ್ಸಿಂದ ಬಂದು ಸಾಯುವಂತ ಸಂಖ್ಯೆ ಯಾವುದು ಇಲ್ಲ. 95% ಏನೇ ಪ್ರಾಬ್ಲಮ್ ಇದ್ರೂ ಕೂಡ ಅದು ಪೋಷಕಾಂಶದ ಕೊರತೆಯಿಂದ ಬರುವಂತ ಕಾಯಿಲೆಗಳು ಮಾತ್ರ. ಸೊ ಅದೇ ನಾವು ಮುಂಚೆ ನೋಡ್ಬೇಕು, ನಾವು ಅದೇ 50-60 ವರ್ಷದ ಹಿಂದೆ ನೋಡುದಾದ್ರೆ ಈ ತರ ಸಮಸ್ಯೆ ಯಾಕೆ ಏನು ಇರ್ಲಿಲ್ಲ. ಯಾಕೆ, ರೀಸನ್ ಏನು? ಸೊ ರೀಸನ್ ಏನು ಅಂತ ಹೇಳಿದ್ರೆ, ನಾವು ಆಗ ಬಳಕೆ ಮಾಡ್ತಾ ಇರುವಂತಹ ಫರ್ಟಿಲೈಸರ್ಸ್ಗಳು ಯಾವುದೇ ಕೆಮಿಕಲ್ ಫರ್ಟಿಲೈಸರ್ಸ್ ಇರ್ಲಿಲ್ಲ. ಆಗ ಸಾವಯವ ಕೃಷಿ ಪದ್ಧತಿಯನ್ನು ನಾವು ಬಳಕೆ ಮಾಡ್ತಾ ಇದ್ವಿ. ಹಟ್ಟಿ ಗೊಬ್ಬರವನ್ನು ಯೂಸ್ ಮಾಡ್ತಾ ಇದ್ವಿ, ಮತ್ತೆ ಸುಡುಮಣ್ಣುಗಳನ್ನು ಯೂಸ್ ಮಾಡ್ತಾ ಇದ್ವಿ. ಇದು ಏನಾಗ್ತಾ ಇತ್ತು ಅಂತ ಹೇಳಿದ್ರೆ, ನಮ್ಮ ಜಾಗದಲ್ಲಿ ಒಂದು ಲಿಮಿಟೆಡ್ ಕ್ರಾಪ್ ಬರ್ತಾ ಇತ್ತು. ಅಂದ್ರೆ ಈಗಿನ ಹಾಗೆ ಯಥೇಚ್ಛ ಕ್ರಾಪ್ ಕೂಡ ಬರ್ತಾ ಇರಲಿಲ್ಲ, ಲಿಮಿಟೆಡ್ ಕ್ರಾಪ್ ಬರ್ತಾ ಇತ್ತು. ಆ ಕ್ರಾಪ್ ಅಲ್ಲಿ ನಮಗೆ ಬೇಕಾದಷ್ಟು ವಿಟಮಿನ್, ಪ್ರೋಟೀನ್ಸ್, ಮಿನರಲ್ಸ್ ಎಲ್ಲ ನಮಗೆ ಅದರಲ್ಲಿ ಫುಡ್ ಅಲ್ಲಿ ಸಿಗ್ತಾ ಇತ್ತು. ಯಾವುದೇ ಫುಡ್ ಸಪ್ಲಿಮೆಂಟರಿ ನಾವು ಹೊರಗಿಂದ ತಗೊಳ್ಳುವ ಅಗತ್ಯ ಇರಲಿಲ್ಲ. ಬಟ್ ಈಗದ ಜೀವನ ಶೈಲಿ ಯಾವ ತರ ಆಗಿದೆ ಅಂತ ಹೇಳಿದ್ರೆ, ಅದೇ ಒಂದು ಜಾಗದಲ್ಲಿ ಅದರ 10% ಇಳುವರಿ ನಾವು ತೆಗಿತಾ ಇದ್ದೇವೆ. 10 ಪಟ್ಟು ಇಳುವರಿ ತೆಗಿತಾ ಇದ್ದೇವೆ, 10 ಪಟ್ಟು ನಾವು ಅದಕ್ಕೆ ಬೇಕಾದ ಒಂದು ಸಾರವನ್ನು, ಅಂದ್ರೆ ಸಾವಯವ ಗೊಬ್ಬರಗಳನ್ನು ಹಾಕ್ತಾ ಇದೀವ ಇಲ್ಲ, ನಾವು ಪ್ರತಿಯೊಂದು ಕೆಮಿಕಲ್ ಸುರಿತಾ ಇದ್ದೀವಿ ಭೂಮಿಗೆ. ಈ ಕೆಮಿಕಲ್ ಸುರಿದು ಏನಾಗ್ತಾ ಇದೆ, ಇಳುವರಿ ನಮಗೆ ಸಿಗ್ತಾ ಇದೆ. ಬಟ್ ಇಳುವರಿಯಲ್ಲಿ ಮೊದಲಿನ ಪ್ರಮಾಣದ ಪ್ರೋಟೀನ್ಸ್ಗಳು, ಆ ಒಂದು ಬೇಳೆ ಕಾಳುಗಳಲ್ಲಿ ಮೊದಲು ಸಿಗ್ತಾ ಇರುವಂತ ಪ್ರೋಟೀನ್ ಪ್ರಮಾಣ ತುಂಬಾ ಕಡಿಮೆ ಆಗಿಬಿಡ್ತದೆ, ಕಡಿಮೆ ಆಗ್ತಾ ಇದೆ. ಸೊ ಅದರಿಂದ ನಮಗೆ ಬೇಕಾದ ಪ್ರೋಟೀನ್, ವಿಟಮಿನ್ಗಳು ಸಿಗ್ತಾ ಇಲ್ಲ. ಸೊ ಈಗ ನೀವು ನೋಡ್ತಾ ಇರ್ಬೋದು, ಅಪೌಷ್ಟಿಕತೆ ಅಂತ ನಮ್ಮ ಟಿವಿಯಲ್ಲಿ, ನ್ಯೂಸ್ ಅಲ್ಲಿ ಎಲ್ಲ ಬರ್ತಾ ಇದೆ, ಮಕ್ಕಳಿಗೆ ಅಪೌಷ್ಟಿಕತೆ ಕಾಡ್ತಾ ಇದೆ. ರೀಸನ್ ಏನು? ಸೊ ನಮಗೆ ಬೇಕಾದಷ್ಟು ಅದರಲ್ಲಿ ಮಿನರಲ್ಸ್ಗಳು, ಪ್ರೋಟೀನ್ಸ್ಗಳು ನಮಗೆ ಸಿಗ್ತಾ ಇಲ್ಲ. ಇದೇ ಒಂದು ಮೈನ್ ರೀಸನ್. ಇನ್ನು ಸೆಕೆಂಡ್ ಪಾಯಿಂಟ್ ನಾವು ಹೋಗುದಾದ್ರೆ, ಈಗ ಎಲ್ಲಾ ಕಡೆ ನೀರಿನ ಸಮಸ್ಯೆಗಳಿದೆ. ಅಂತರ್ಜಲ ಇಂಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನೀರಿನ ಸಮಸ್ಯೆ, ಬೋರ್ವೆಲ್ ತೆಗೆದ್ರು ಕೂಡ 500-1000 ಅಡಿ ತೆಗೆದ್ರು ಕೂಡ ನೀರು ಸಿಗ್ತಾ ಇಲ್ಲ. ಈ ಸಮಸ್ಯೆಗೆ ಏನು ಮೈನ್ ರೀಸನ್? ಸೊ ಇದನ್ನು ಕೂಡ ನಾವು ಹುಡುಕ್ತಾ ಹೋಗುದಾದ್ರೆ, ಮೊದಲು ನಾವೆಲ್ಲ ಓದುವ ಟೈಮಲ್ಲಿ ಎರೆಹುಳ ಅಂತ ಹೇಳೋದು ರೈತನ ಮಿತ್ರ ಅಂತ ಹೇಳ್ತಾ ಇದ್ರು. ಮೊದಲು ನಾವು ಅಗಿಬೇಕಾದ್ರೆ ಎರೆಹುಳ ಸಿಗ್ತಾ ಇತ್ತು. ಬಟ್ ಈಗ ಯಾರ ಭೂಮಿಯಲ್ಲಿ ನಾವು ಅಗ್ದ್ರೂ ಕೂಡ ಎರೆಹುಳು ಸಿಗ್ತಾ ಇಲ್ಲ. ಏನು ರೀಸನ್? ಏನು ಅಂತ ಹೇಳಿದ್ರೆ, ನಾವು ಕೆಮಿಕಲ್ ಯಥೇಚ್ಛವಾಗಿ ಬಳಸೋದ್ರಿಂದ ಭೂಮಿಯಲ್ಲಿ ಇರುವಂತ ಸೂಕ್ಷ್ಮ ಜೀವಿಗಳು, ಎರೆಹುಳಗಳು ಕಂಪ್ಲೀಟ್ ಆಗಿ ಸರ್ವನಾಶ ಆಗಿದೆ. ಇದರಿಂದ ನೀರು ಹೇಗೆ ಸಮಸ್ಯೆ ಅಂತ ಅದು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ಎರೆಹುಳ ಇದ್ದ ಸಮಯದಲ್ಲಿ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ, ನಮ್ಮ ಭೂಮಿಯಲ್ಲಿ ನಾವು ಬೇರ್ ಫುಟ್ ಅಲ್ಲಿ, ಅಂದ್ರೆ ನಾವು ಯಾವುದೇ ಚಪ್ಪಲ್ ಹಾಕದೆ, ಸ್ಲಿಪ್ಪರ್ ಹಾಕದೆ ನಾವು ನಮ್ಮ ತೋಟದಲ್ಲಿ ನಡೆದಾಡ್ತಾ ಇದ್ರು ಕೂಡ ನಾವು ಒಂದು ಒಳ್ಳೆ ಕುಶನಿನ ಮೇಲೆ ನಡೆದಾಗ ಆಗ್ತಾ ಇತ್ತು. ಆ ಒಂದು ಅನುಭವ ಬರ್ತಾ ಇತ್ತು. ಯಾಕಂದ್ರೆ ಮಣ್ಣು ಎಲ್ಲ ಫುಲ್ ಬಿಡಿ ಬಿಡಿಯಾಗಿ ನುಸುಲಾಗಿರ್ತಾ ಇತ್ತು. ಯಾಕೆ ಅಂತ ಹೇಳಿ, ಏನು ಕೃಷಿ ತ್ಯಾಜ್ಯಗಳು ಭೂಮಿಯಲ್ಲಿ ಬೀಳ್ತಾ ಇತ್ತು. ಈ ಎರೆಹುಳಗಳು ಮೇಲೆ ಬಂದು ಅದನ್ನು ತಿಂದು ಪುನಃ ಭೂಮಿಯ ಒಳಗೆ ಹೋಗ್ತಾ ಇತ್ತು. ಅಂದ್ರೆ ರಂಧ್ರಗಳು ಕ್ರಿಯೇಟ್ ಆಗ್ತಾ ಇತ್ತು. ಈ ಎರೆಹುಳಗಳು ಮೇಲೆ ಕೆಳಗೆ ಹೋಗ್ತಾ ಇದ್ದಾಗೆ ಭೂಮಿಯಲ್ಲಿ ರಂಧ್ರಗಳು ಕ್ರಿಯೇಟ್ ಆಗ್ತಾ ಇತ್ತು. ಈ ರಂಧ್ರಗಳ ಮುಖಾಂತರ ಬೇರುಗಳಿಗೆ ಆಕ್ಸಿಜನ್ ಕೂಡ ಸಪ್ಲೈ ಆಗ್ತಾ ಇತ್ತು. ಅದೇ ರೀತಿಯಲ್ಲಿ ಮಳೆಗಾಲದಲ್ಲಿ ನೀರು ಬಂದಾಗ ನೀರು ಇಂಗಿ ಹೋಗ್ತಾ ಇತ್ತು. ಯಾಕಂತ ಹೇಳಿದ್ರೆ ಭೂಮಿ ನುಸುಲಾಗಿತ್ತು, ಭೂಮಿಯಲ್ಲಿ ಫುಲ್ ರಂಧ್ರಗಳಿರೋದ್ರಿಂದ ಈ ರಂಧ್ರ ಮುಖಾಂತರ ನೀರುಗಳು ಇಂಗಿ ಹೋಗ್ತಾ ಇತ್ತು. ಇದರಿಂದ ನಮ್ಮ ಜಲಮಟ್ಟ ಕೂಡ ಬೇಕಾದಷ್ಟು ಸಮೃದ್ಧಿಯಾಗಿತ್ತು. ಬಟ್ ಈಗ ಏನಾಗ್ತಾ ಇದೆ, ಈಗ ನಾವು ಯಥೇಚ್ಛವಾಗಿ ಕೆಮಿಕಲ್ ಸುರಿಯುವುದರಿಂದ ಮಣ್ಣಿನ ಪದರ ಹೇಗೆ ಆಗಿದೆ ಅಂತ ಹೇಳಿದ್ರೆ, ಆ ಕಾಂಕ್ರೀಟ್ ಹಾಕಿದಾಗೆ ಆಗಿದೆ. ಸರ್ಫೇಸ್ ನಾವು ಕಲ್ಲಿನ ಮೇಲೆ ನಡೆದಾಗ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ, ಈ ಕೆಮಿಕಲ್ ಹಾಕಿ 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 ಏನಾಗಿದೆ ಅಂತ ಹೇಳಿದ್ರೆ, ಅದು ಆ ಲಿಕ್ವಿಡ್ ಫಾರ್ಮಿಗೆ ಬಂದು ಆ ಒಂದು ಲೇಯರ್, ಮಣ್ಣಿನ ಮೇಲೆ ಒಂದು ಲೇಯರ್ ಕೋಟ್ ಮಾಡಿದಾಗ ಆಗಿದೆ. ಕಂಪ್ಲೀಟ್ ಆಗಿ ಕಾಂಕ್ರೀಟ್ ಹಾಕಿದ ಭೂಮಿಗೆ ಆಗಿದೆ. ಈಗ ಮಳೆ ಬಂದಾಗ ಏನಾಗುತ್ತೆ, ಅಲ್ಲಿ ಇಂಗಿ ಹೋಗ್ಲಿಕ್ಕೆ ರಂಧ್ರಗಳು ಇಲ್ಲ. ಯಾಕಂದ್ರೆ ಸೂಕ್ಷ್ಮ ಜೀವಿಗಳು ಸತ್ತಿದೆ, ನಮ್ಮ ಎರೆಹುಳುಗಳು ಸತ್ತಿದೆ. ಸೊ ಆ ಒಂದು ಕ್ರಿಯೆ ಮಾಡುವಂತ ಏನು ಪ್ರಾಕೃತಿಕ ಕ್ರಿಯೆ ನಡೀತಾ ಇತ್ತು, ಅದು ಈಗ ನಡೀತಾ ಇಲ್ಲ. ಇದರಿಂದ ಏನಾಗ್ತಾ ಇದೆ, ಮಣ್ಣಿನ ನೀರುಗಳು ಹಾಗೆ ಹರಿದು ಹೋಗ್ತಾ ಇದೆ. ಭೂಮಿ ಇಂಗ್ತಾ ಇಲ್ಲ. ಇಂಗುವ ಬದಲಿಗೆ ಹರಿದು ಹೋಗಿ ಯಾವುದೋ ಹೊಳೆ, ಕೆರೆ ಸೇರ್ಬಿಟ್ಟು ಅದು ಸಮುದ್ರದ ಪಾಲಾಗ್ತಾ ಇದೆ. ಅಂದ್ರೆ ಪುನಃ ಅಬ್ಸರ್ವ್ ಆಗ್ತಾ ಇಲ್ಲ. ಪುನಃ ಅದು ನಿಮ್ಮ ಓಝೋನಿಗೆ ಹೋಗ್ಬಿಟ್ಟು ಹೋಗ್ಬಿಟ್ಟು ಈಗ ಮಳೆ ಕೂಡ ಅಷ್ಟೇ. ಮೊದಲು ಮಳೆಗಾಲಕ್ಕೆ ಮಳೆ ಬರುವಂತದ್ದು.
ಚಳಿಗಾಲಕ್ಕೆ ಚಳಿ, ಬೇಸಿಗೆ ಬೇಸಿಗೆ, ಈಗ ಯಾವುದೇ ಇಲ್ಲ. ಆ ಒಂದು ಸಿಸ್ಟಮೇ ಈಗ ಇಲ್ಲ ಅಂತ ಆಗಿದೆ. ಮಳೆಗಾಲದಲ್ಲೂ ಮಳೆ ಬರ್ತದೆ, ಬೇಸಿಗೆಗಾಲದಲ್ಲೂ ಮಳೆ ಬರ್ತದೆ, ಚಳಿಗಾಲದಲ್ಲೂ ಮಳೆ ಬರ್ತಾ ಇದೆ. ಸೊ ಇಂತ ಒಂದು ಪ್ರಕೃತಿಯನ್ನು ನಾವೇ ಹಾಳು ಮಾಡ್ತಾ ಇದ್ದೇವೆ. ಸೊ ನಾವು ಮೈನ್ ಆಗಿ ಪ್ರತಿಯೊಬ್ಬರಿಗೆ ಇದನ್ನು ಎಜುಕೇಟ್ ಮಾಡಬೇಕು, ಪ್ರತಿಯೊಬ್ಬರಿಗೂ ಇದೊಂದು ನಾವು ಹೇಳಬೇಕು. ಏನು ಅಂತ ಹೇಳಿದ್ರೆ, ಆದಷ್ಟು ಸಾವಯವ ಕೃಷಿಯನ್ನು ಬಳಸಿ ಪುನಃ ಮುಂದಿನ ತರ ನಮ್ಮ ಭೂಮಿಯನ್ನು ನಾವು ರೆಡಿ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ನಮ್ಮ ಮುಂದಿನ ಜನರೇಷನ್ಗೆ ನಾವು ನಮ್ಮ ಭೂಮಿಯನ್ನು ಕಂಪ್ಲೀಟ್ ಆಗಿ ಲಗಡಿ ತೆಗೆದು ಏನು ಒಂದು ಬಂಜರ ಭೂಮಿಯಾಗಿ ನಾವು ಮಾಡಿಕೊಟ್ಟು ಹೋಗುವ ಒಂದು ಪರಿಸ್ಥಿತಿ ಬರ್ತಾ ಇದೆ. ಇದನ್ನು ನಾವು ತಡೆಗಟ್ಟಬೇಕಾದ್ರೆ ಈಗಲೇ ನಾವು ಎಚ್ಚೆತ್ತುಕೊಳ್ಬೇಕು. ಸೊ ಆದಷ್ಟು ಸಾವಯವ ಕೃಷಿಯನ್ನು ನಾವು ಪ್ರಮೋಟ್ ಮಾಡಬೇಕು. ಸೊ ಇದೇ ಒಂದು ದೃಷ್ಟಿಯಿಂದ ನಮ್ಮ ಮೋದಿ ಕೇರ್ ಸಂಸ್ಥೆ ಮೈನ್ ಆಗಿ ಒಂದು ಹೆಲ್ತ್ಗೆ ಬೇಕಾದ ಒಂದು ಫುಡ್ ಸಪ್ಲಿಮೆಂಟರಿಗಳನ್ನು ಕೂಡ ಬಿಟ್ಟಿದ್ದಾರೆ. ಸೊ ಫುಡ್ ಸಪ್ಲಿಮೆಂಟರಿ ಯಾಕೆ, ಅದರ ಬಗ್ಗೆ ವಿಷಯವನ್ನು ಹೇಳಬೇಕಾದ್ರೆ, ನಾವು ಒಂದು 50-60 ವರ್ಷ ಹಿಂದೆ ಹೋಗ್ಬೇಕಾದ್ರೆ ಅಲೋಪತಿ ಎಂಬುದು ಇಂಡಿಯನ್ ಮೆಡಿಸಿನ್ಸ್ ಅಲ್ಲ, ಆಕ್ಚುಲಿ ಅದು ಕೂಡ ಇಂಪೋರ್ಟೆಡ್. ಇಂಡಿಯಾದಲ್ಲಿ ಮೈನ್ ಇದ್ದದ್ದೇ ಆಯುರ್ವೇದಿಕ್ ಮೆಡಿಸಿನ್ಸ್ಗಳು. ಮೊದಲಿನ ಹಿಂದಿನ ಪದ್ಧತಿಯಲ್ಲಿ ನಾವು ಎಲ್ಲ ನಮ್ಮ ತಾತ ಮುತ್ತಾತರ ಕಾಲದಲ್ಲಿ ಕೂಡ ಆಯುರ್ವೇದಕ್ಕೆ ಇದ್ದಷ್ಟು ಮಹತ್ವ ಬೇರೆ ಯಾವುದಕ್ಕೂ ಇಲ್ಲ. ಆಯುರ್ವೇದ ಹೇಳುವಂಥದ್ದು ನಮ್ಮ ರೂಟ್ ಕಾಸ್ಗೆ ಹೋಗ್ಬಿಟ್ಟು ಅದನ್ನು ರಿಪೇರಿ ಮಾಡಿ ಸಾಲ್ವ್ ಮಾಡುವಂಥದ್ದು. ಬಟ್ ಏನು ಅಲೋಪತಿ ಇದೆ, ಅಲೋಪತಿ ಅಂತ ಹೇಳುವಂಥದ್ದು ಮೇಂಟೈನ್ ಮಾಡುವಂಥದ್ದು, ಯಾವುದೇ ಒಂದು ಇಶ್ಯೂ ಅನ್ನು ಸೊಲ್ಯೂಷನ್ ಕೊಡೋದಿಲ್ಲ, ರೂಟ್ ಕಾಸ್ಗೆ ಹೋಗಿ ಸೊಲ್ಯೂಷನ್ ಕೊಡೋದಿಲ್ಲ. ಸೊ ನಮ್ಮ ಹಳೆ ಪದ್ಧತಿ, ನಮ್ಮ ಏನು ಆಯುರ್ವೇದಿಕ್ ಇದೆ, ಅದನ್ನು ಪುನಃ ನಮ್ಮ ಮೋದಿ ಕೇರ್ ಸಂಸ್ಥೆ ನಮ್ಮ ಫುಡ್ ಸಪ್ಲಿಮೆಂಟರಿ ಮುಖಾಂತರ ಕೊಡ್ತಾ ಇದೆ. ಅದೇ ರೀತಿ ನಮ್ಮ ಸಾವಯವ ಕೃಷಿ ಈಗಿನ ಜನರಿಗೆ ಏನು ಅಂತ ಹೇಳಿದ್ರೆ ಒಂದು ಕಮರ್ಷಿಯಲ್ ಆಗ್ಬಿಟ್ಟಿದೆ ಅಗ್ರಿಕಲ್ಚರ್ ಹೇಳುವಂಥದ್ದು. ಸೊ ಅದಕ್ಕೆ ನಮಗೆ ಹೈಯರ್ ಈಲ್ಡಿಗೋಸ್ಕರ ಒಂದು ರಿಸರ್ಚ್ ಮಾಡಿರುವಂತ ಪ್ರಾಡಕ್ಟ್, ಅಗ್ರಿಕಲ್ಚರ್ ಪ್ರಾಡಕ್ಟ್ ಅನ್ನು ಕೂಡ ಕಂಪನಿ ಕೊಟ್ಟಿದ್ದಾರೆ. ಇದರಿಂದ ನಮಗೆ ಕೆಮಿಕಲ್ ಅಲ್ಲಿ ಏನ್ ಇಳುವರಿ ಬರ್ತಾ ಇದೆ ಅದಕ್ಕಿಂತ ಉತ್ತಮ ಇಳುವರಿ ನಾವು ಸಾವಯವದಲ್ಲೂ ಕೂಡ ತೆಗಿಬಹುದು ಅಂತ ಹೇಳಲಿಕ್ಕೆ ಒಂದು ಉತ್ತಮವಾದ ಪ್ರಾಡಕ್ಟ್. ಸೊ ಅದರ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡುವ. ಸೊ ಅದೇ ರೀತಿ ನಮಗೆ ಬೇರೆ ಪ್ರಾಡಕ್ಟ್ಸ್ ಗಳು ಲೈಕ್ ನಮ್ಮ FMCG ನಮ್ಮ ದಿನನಿತ್ಯ ಬಳಕೆಯ ಪ್ರಾಡಕ್ಟ್ಸ್ ಗಳನ್ನು ಕೂಡ ಕೊಟ್ಟಿದ್ದಾರೆ. ಸೊ ಇವತ್ತು ನಾವು ಮೈನ್ ಆಗಿ ನೋಡ್ಲಿಕ್ಕೆ ಇರುವಂತದ್ದು ಸಬ್ಜೆಕ್ಟ್ ಅಂತ ಹೇಳಿದ್ರೆ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್. ಸೊ ಅಗ್ರಿಕಲ್ಚರ್ ಅಲ್ಲಿ ಯಾವ ತರ ಇಳುವರಿಯನ್ನು ಜಾಸ್ತಿ ತಗೊಳ್ಬಹುದು, ನಮ್ಮಲ್ಲಿ ಇರುವಂತಹ ಪ್ರಾಡಕ್ಟ್ ಗಳ ಮಹತ್ವ ಏನು ಅದನ್ನು ತಿಳ್ಕೊಳ್ಳುವ. ನಾನು PPT ಯನ್ನು ಶೇರ್ ಮಾಡ್ತೇನೆ. ಸೊ ಅದರ ನಂತರ ನಾವು ಒಂದೊಂದೇ ಡಿಸ್ಕಸ್ ಮಾಡುವ. ಸೊ ನೀವೆಲ್ಲ ಪೆನ್ನು, ಪೇಪರ್ ಅಲ್ಲ, ಬುಕ್ ಮತ್ತೆ ಡೈರಿ ಮತ್ತೆ ಪೆನ್ ತಗೊಂಡಿರಿ ಅಂತ ಭಾವಿಸ್ತೇನೆ. ಯಾಕಂದ್ರೆ ಪ್ರತಿಯೊಬ್ಬರು ಈ ಒಂದು ವಿಷಯವನ್ನು ನೀವು ನೋಡ್ಲೇಬೇಕಾಗಿದೆ. ಸೊ ಒಳ್ಳೆ ಒಂದು ಮಾಹಿತಿ ಇದೆ. ಸೊ ನಿಮ್ಮ ಫೀಲ್ಡ್ ಅಲ್ಲಿ ಹೋಗ್ಬೇಕಾದ್ರೆ ಯಾವುದೇ ಕ್ವಶನ್ಸ್ ಬಂದ್ರು ಕೂಡ ನೀವು ಇದಕ್ಕೆ ನಿಮಗೆ ಆನ್ಸರ್ ಕೊಡ್ಲಿಕ್ಕೆ ನಿಮಗೆ ಬರ್ದಿಡ್ಕೊಂಡು ನಿಮಗೆ ಆಗುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಒಂದು ನಿಮಿಷ. ಓಕೆ, ಸ್ಕ್ರೀನ್ ಕಾಣ್ತಾ ಇದೆ ಅಂತ ತಿಳ್ಕೊಳ್ತೇನೆ ನಾನು. ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಟ್ರೈನಿಂಗ್. ಸೊ ನಮ್ಮ ಅಗ್ರಿಕಲ್ಚರ್ ಪ್ರಾಡಕ್ಟಿನ ಒಂದು ಟ್ರೈನಿಂಗ್ PPT ಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಸೊ ಪ್ರತಿಯೊಬ್ಬರು ನೋಟ್ ಮಾಡ್ಕೊಳ್ಳಿ. ನಿಮ್ಮ ಡೌಟ್ಸ್ ಏನೇ ಇದ್ರು ಕೂಡ ಲಾಸ್ಟ್ ಅಲ್ಲಿ ನಾವು ಡಿಸ್ಕಸ್ ಮಾಡುವ. ಪ್ರತಿಯೊಬ್ಬರು ಪಾಯಿಂಟ್ ಗಳನ್ನ ನೋಟ್ ಮಾಡ್ಕೊಳ್ಳಿ. ನಿಮ್ಮ ಯಾವುದೇ ಡೌಟ್ಸ್ ಇದ್ರು ಕೂಡ ಕ್ಲಾರಿಫೈ ಮಾಡುವ. ಸೊ ಮೋದಿ ಕೇರ್ ಅಗ್ರಿಕಲ್ಚರ್ ಪ್ರಾಡಕ್ಟ್ ಆರ್ ಡೆವಲಪ್ಡ್ ಅಂಡರ್ R&R ಸಪೋರ್ಟ್ ಫ್ರಮ್ ಮಾರ್ಕೆಟ್ ಲೀಡರ್ಸ್. ಏನು ನಮ್ಮ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಟೀಮ್ ಮುಖಾಂತರ ಮಾರ್ಕೆಟ್ ನ ಲೀಡರ್ಸ್ ಆದ ನಮ್ಮ ಇವನ್ ಇಂಡೋಫಿಲ್ ಕೂಡ ಮೋದಿ ಕೇರಿದ ಒಂದು ಸಂಸ್ಥೆ. ಸೊ ಅಲ್ಲಿ ಒಂದು ರಿಸರ್ಚ್ ಮಾಡಿ ಡೆವಲಪ್ ಮಾಡಿರುವಂತ ಒಂದು ಪ್ರಾಡಕ್ಟ್ ಗಳಿದು. ಮತ್ತೆ ಆರ್ ಟೆಸ್ಟೆಡ್ ಆನ್ ವೇರಿಯಸ್ ಕ್ರಾಪ್ಸ್ ಅಂಡ್ ವೆಜಿಟೇಷನ್ ಬೈ ಡಿಫರೆಂಟ್ ಅಗ್ರಿಕಲ್ಚರಲ್ ಯೂನಿವರ್ಸಿಟೀಸ್. ಅಂದ್ರೆ ಬೇರೆ ಬೇರೆ ಯೂನಿವರ್ಸಿಟಿಗಳಲ್ಲಿ, ಅಗ್ರಿಕಲ್ಚರ್ ಯೂನಿವರ್ಸಿಟಿಗಳಲ್ಲಿ ಈ ಒಂದು ಪ್ರಾಡಕ್ಟ್ ಅನ್ನು ಬೇರೆ ಬೇರೆ ಕ್ರಾಪಿಗೆ ಟೆಸ್ಟ್ ಮಾಡಿ ಸರ್ಟಿಫೈ ಆಗಿರುವಂತ ಪ್ರಾಡಕ್ಟ್ಗಳು, ಅತ್ಯುತ್ತಮವಾದ ಪ್ರಾಡಕ್ಟ್ಗಳು. ಅಂಡ್ ಆಫರ್ಸ್ ವೆರೈಟಿಸೈಸ್ಡ್ ಪ್ರಾಡಕ್ಟ್ ಫಾರ್ ಡಿಫರೆಂಟ್ ನೀಡ್ಸ್. ಬೇರೆ ಬೇರೆ ಒಂದು ಕ್ರಾಪ್ ಗಳಿಗೆ ಬೇರೆ ಬೇರೆ ಒಂದು ಅವಶ್ಯಕತೆಗೆ ಬೇಕಾದ ಬೇರೆ ಬೇರೆ ಪ್ರಾಡಕ್ಟ್ಸ್ ಗಳು ಕೂಡ ನಮ್ಮಲ್ಲಿ ಲಭ್ಯ ಇರುವಂತದ್ದು. ಏನು ಫಸ್ಟ್ ಗೆ ನಾವು ನೋಡುವಂತದ್ದು ಆಕ್ಟಿವ್ 80. ಸೊ ಆಕ್ಟಿವ್ 80 ಅಂದ್ರೆ ಏನು ಅದರ ಬಗ್ಗೆ ನಾವು ತಿಳ್ಕೊಳ್ಳುವ. ಫಸ್ಟ್ ಗೆ ವಾಟ್ ಈಸ್ ಆಕ್ಟಿವ್ 80? ಎ ಯೂನಿವರ್ಸಲ್ ನಾನ್ ಅಯೋನಿಕ್ ಸ್ಪ್ರೇ ಎಜುವೆಂಟ್ ಕಾನ್ಸಂಟ್ರೇಟೆಡ್. ಯಾವ ತರ ವರ್ಕ್ ಆಗುತ್ತೆ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಾವು ನೋಡ್ತಾ ಹೋಗುವ. ಇಟ್ಸ್ ಆಕ್ಟಿವೇಟರ್ ಸ್ಪ್ರೆಡರ್ ವೆಕ್ಟರ್ ಫಾರ್ ಪೆಸ್ಟಿಸೈಡ್ಸ್. ಸೊ ಪೆಸ್ಟಿಸೈಡ್ಸ್ ಗಳ ಜೊತೆಗೆ ಇದನ್ನು ಮಿಕ್ಸ್ ಮಾಡೋದ್ರಿಂದ ಇದು ಆಕ್ಟಿವೇಟರ್ ಆಗಿ ವರ್ಕ್ ಮಾಡುತ್ತೆ, ವೆಕ್ಟರ್ ಆಗಿ ವರ್ಕ್ ಮಾಡುತ್ತೆ, ಮತ್ತೆ ಸ್ಪ್ರೆಡರ್ ಆಗಿ ಕೂಡ ವರ್ಕ್ ಮಾಡುತ್ತೆ. ಅದು ಯಾವ ತರ ಅಂತ ನಾವು ನೆಕ್ಸ್ಟ್ ಇದರಲ್ಲಿ ನೋಡುವ. ಆಕ್ಟಿವ್ 80 ವೆನ್ ಆಡೆಡ್ ಟು ಪೆಸ್ಟಿಸೈಡ್ಸ್ ಮಿಕ್ಸ್ಚರ್, foliar fertilizers, defoliar and plant nutrients increase their performance and efficiency.
ಸೊ ಇದರ ಎಫಿಷಿಯನ್ಸಿಯನ್ನು ಕೂಡ ಇದು ಇನ್ಕ್ರೀಸ್ ಮಾಡುವಂತದ್ದು. ಸೊ ಯಾವ ತರ ವರ್ಕ್ ಮಾಡುತ್ತೆ ಇದು ಏನು ಅಂತ ನೋಡುವ. ವಾಟ್ ಈಸ್ ಸರ್ಫೇಸ್ ಟೆನ್ಷನ್? ಸೊ ಸರ್ಫೇಸ್ ಟೆನ್ಷನ್ ಅಂತ ಅಂದ್ರೆ ಏನು? ಈಗ ಪಿಕ್ಚರ್ ನೀವು ನೋಡಿದಿರಿ. ಸೊ ಅದರಲ್ಲಿ ಒಂದು ಸೆಂಟರ್ ಅಲ್ಲಿ ಒಂದು ಮಾಲಿಕ್ಯೂಲ್ಸ್ ಇದೆ, ನೀರಿನ ಮಾಲಿಕ್ಯೂಲ್ಸ್ ಇದೆ. ಸೊ ಪಕ್ಕದಲ್ಲಿ ಕೂಡ ವಾಟರ್ ಮಾಲಿಕ್ಯೂಲ್ಸ್ ಇದೆ. ಇದು ಏನ್ ಮಾಡುತ್ತೆ ಅಂದ್ರೆ ಅಟ್ರಾಕ್ಟ್ ಮಾಡುತ್ತೆ. ಈ ಸೆಂಟ್ರಲ್ ಮಾಲಿಕ್ಯೂಲ್ಸ್ ಅದನ್ನ ಅಟ್ರಾಕ್ಟ್ ಮಾಡಿಬಿಟ್ಟು ಬಂಚ್ ಆಗುತ್ತೆ. ಸೊ ಮೈನ್ ಆಗಿ ಏನಾಗುತ್ತೆ, ನಮಗೆ ಯಾವುದೇ ಇನ್ಸೆಕ್ಟಿಸೈಡ್ಸ್ ಪೆಸ್ಟಿಸೈಡ್ಸ್ ನಾವು ಸ್ಪ್ರೇ ಮಾಡಿದಾಗ ಅದು ಎಲೆಯಲ್ಲಿ ಸ್ಪ್ರೆಡ್ ಆಗ್ಬೇಕು. ಸೊ ನಾವು ಏನು ಬಳಸಿ ಹಾಗೆ ನಾವು ಸ್ಪ್ರೇ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಸ್ಪ್ರೆಡ್ ಆಗೋ ಬದಲಿಗೆ ಅದು ಕಾನ್ಸಂಟ್ರೇಟ್ ಆಗುತ್ತೆ. ಅಂದ್ರೆ ಸೆಂಟರ್ ಅಲ್ಲಿ ಒಂದು ಮಾಲಿಕ್ಯೂಲ್ಸ್, ನೀರಿನ ಏನು ಮಾಲಿಕ್ಯೂಲ್ಸ್ ಹೇಳ್ತಾರೆ, ಅದಕ್ಕೆ ಅಟ್ರಾಕ್ಟ್ ಆಗ್ಬಿಟ್ಟು ಬಂಚ್ ಆಗುತ್ತೆ. ಸೊ ಇದರಿಂದ ನಾವು ಮಾಡಿದ ಯಾವುದೇ ಸ್ಪ್ರೇ ಆಗಿರ್ಬೋದು ಲೀಫಿಗೆ ಸ್ಪ್ರೆಡ್ ಆಗುದಿಲ್ಲ. ಸೊ ಇದರಿಂದ ನಮ್ಮ ಇನ್ಸೆಕ್ಟ್ ಆಗಿರ್ಬೋದು ಅಲ್ಲ ಇದು ಫಂಗಿಸೈಡ್ಸ್ ಆಗಿರ್ಬೋದು ಅಟ್ಯಾಕ್ ಆಗ್ಬಿಟ್ಟು ರೋಗ ಬರುವಂತದ್ದು. ಸೊ ಇದನ್ನು ತಪ್ಪಿಸ್ಲಿಕ್ಕೆ ಇರುವಂತ ಒಂದು ಪ್ರಾಡಕ್ಟ್ ಅಂತ ಹೇಳಿದ್ರೆ ಆಕ್ಟಿವೇಟಿ. ಅದು ಯಾವ ತರ ವರ್ಕ್ ಆಗ್ತದೆ ಅದು ಕೂಡ ನೋಡುವ. ಸೊ ಇಲ್ಲಿ ನೀವು ನೋಡಿರ್ಬೋದು ಹೌ ಆಕ್ಟಿವೇಟಿ ಬ್ರೇಕ್ಸ್ ಸರ್ಫೇಸ್ ಟೆನ್ಷನ್ ಅಂತ ಹೇಳ್ಬಿಟ್ಟು. ನಮ್ಮ ಸರ್ಫೇಸ್ ಅಲ್ಲಿ ಇರುವಂತ ಏನು ವಾಟರ್ ಮಾಲಿಕ್ಯೂಲ್ಸ್ ಅನ್ನು ಯಾವ ತರ ಇದು ಕ್ರ್ಯಾಕ್ ಮಾಡಿ ಸ್ಪ್ರೆಡ್ ಮಾಡುತ್ತೆ ಇದನ್ನ ನೋಡಬಹುದು. ನಿಮಗೆ ಲೆಫ್ಟ್ ಸೈಡ್ ಲೀಫ್ ಅಲ್ಲಿ ನಿಮಗೆ ವಿದೌಟ್ ಆಕ್ಟಿವೇಟಿ ಇದೆ. ಆಕ್ಟಿವೇಟಿಯನ್ನು ಬಳಸದೆ ಹಾಗೆ ಸ್ಪ್ರೇ ಮಾಡಿದ್ದಾರೆ. ಇಲ್ಲಿ ನಿಮಗೆ ಕಾಣಬಹುದು ನೀರಿನ ಮಾಲಿಕ್ಯೂಲ್ಸ್ ಹನಿ ಹನಿ ರೂಪದಲ್ಲಿ ಇದೆ. ಅಂದ್ರೆ ಟೋಟಲ್ ಆಗಿ ಅದು ವೆಟ್ ಆಗಿಲ್ಲ, ಸ್ಪ್ರೆಡ್ ಆಗಿಲ್ಲ. ಬಟ್ ಇನ್ನೊಂದು ಲೀಫ್ ಅಲ್ಲಿ ನೀವು ನೋಡಿರ್ಬೋದು ರೆಡ್ಯೂಸ್ಡ್ ಸರ್ಫೇಸ್ ಟೆನ್ಷನ್. ಸೊ ಆ ಟೆನ್ಷನ್ ಏನು ಸರ್ಫೇಸ್ ಇದು ಟೆನ್ಷನ್ ಏನಿದೆ ಅದನ್ನು ಕ್ರ್ಯಾಕ್ ಮಾಡಿಬಿಟ್ಟು ಕಂಪ್ಲೀಟ್ ಆಗಿ ಸ್ಪ್ರೆಡ್ ಮಾಡಿ ಕೊಟ್ಟಿದ್ದಾರೆ. ವಾಟರ್ ಇಸ್ ಸ್ಪ್ರೆಡ್ ಆಲ್ ಓವರ್. ಸೊ ಎಲ್ಲಾ ಕಡೆ ಸ್ಪ್ರೆಡ್ ಮಾಡಿ ಕೊಟ್ಟಿದ್ದಾರೆ. ಲೀಫ್ ಈಸ್ ಮೋರ್ ವೆಟರ್. ನಿಮ್ಮ ಲೆಫ್ಟ್ ಲೀಫ್ ನಾವು ಕಂಪೇರ್ ಮಾಡಿದ್ರೆ ರೈಟ್ ಲೀಫ್ ಕಂಪ್ಲೀಟ್ ಆಗಿ ವೆಟ್ ಆಗಿ ಸ್ಪ್ರೆಡ್ ಆಗಿ ಎಲ್ಲೂ ಗ್ಯಾಪ್ ಇಲ್ಲ. ಸೊ ಇನ್ಕ್ರೀಸ್ ದ ಪೆನೆಟ್ರೇಷನ್ ಆಫ್ ವಾಟರ್ ಲಿಕ್ವಿಡ್ ಸ್ಪ್ರೇ. ಸೊ ಪೆನೆಟ್ರೇಷನ್ ಕೂಡ ಜಾಸ್ತಿ ಆಗಿ ಸ್ಪ್ರೆಡ್ ಆಗಿರುವಂತದ್ದು. ಈ ತರ ನಮಗೆ ಆಕ್ಚುಲಿ ನಾವು ಯಾವುದೇ ಇನ್ಸೆಕ್ಟಿಸೈಡ್ಸ್ ಪೆಸ್ಟಿಸೈಡ್ ಜೊತೆಗೆ ಆಕ್ಟಿವೇಟಿಯನ್ನು ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿದ್ರೆ ಈ ತರ ಕಂಪ್ಲೀಟ್ ಆಗಿ ಸರ್ಫೇಸ್ ಸ್ಪ್ರೆಡ್ ಆಗೋದ್ರಿಂದ ಯಾವುದೇ ಇನ್ಸೆಕ್ಟ್ಸ್ ಗಳು ಎಲೆಗೆ ಅಟ್ಯಾಕ್ ಮಾಡ್ಲಿಕ್ಕೆ ಚಾನ್ಸಸ್ ಇಲ್ಲ. ಯಾಕಂತ ಹೇಳಿದ್ರೆ ಎಲ್ಲೂ ಗ್ಯಾಪ್ ಜಾಗ ಇಲ್ಲ, ಅದಕ್ಕೆ ಕೂತ್ರು ಕೂಡ ಇಮಿಡಿಯೇಟ್ ಆಗಿ ಅದು ಸಾಯ್ತದೆ. ಯಾಕಂತ ಹೇಳಿದ್ರೆ ಅದಕ್ಕೆ ಪೆಸ್ಟಿಸೈಡ್ ಹಾಕಿರ್ತಾರೆ. ಬಟ್ ಲೆಫ್ಟ್ ಸೈಡ್ ಎಲೆಯಲ್ಲಿ ಗ್ಯಾಪ್ಸ್ ಕಾಣ್ತದೆ. ಎಲ್ಲಿ ಖಾಲಿ ಜಾಗ ಇದೆ ಅಲ್ಲಿ ಬಂದ್ಬಿಟ್ಟು ಇನ್ಸೆಕ್ಟ್ಸ್ ಗಳು ಹಾರ್ಮ್ ಮಾಡುವ ಚಾನ್ಸಸ್ ಇದೆ, ರೋಗ ಬರುವ ಚಾನ್ಸಸ್ ಗಳು ಜಾಸ್ತಿ ಇರ್ತದೆ. ಸೊ ಆಕ್ಟಿವೇಟಿ ಒಂದು ಸ್ಪ್ರೆಡ್ಡಿಂಗ್ ಏಜೆಂಟ್, ವೆಕ್ಟರ್ ಕೂಡ ಹೌದು, ಮತ್ತು ಇದು ತುಂಬಾ ಬೆನಿಫಿಟ್ಸ್ ಗಳಿದೆ. ಅದು ಏನು ಅಂತ ನಾವು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನೋಡುವ. ಹೌ ಆಕ್ಟಿವೇಟಿ ಹೆಲ್ಪ್ಸ್ ದ ಫಾರ್ಮರ್ಸ್. ಸೊ ಫಾರ್ಮರಿಗೆ ಇದು ಹೇಗೆ ಹೆಲ್ಪ್ ಆಗ್ತದೆ? ಇನ್ಕ್ರೀಸ್ ಕ್ರಾಪ್ ಈಲ್ಡ್ ಬೈ ಎಫಿಷಿಯಂಟ್ ಯೂಸ್ ಆಫ್ ಪೆಸ್ಟಿಸೈಡ್ಸ್. ಪೆಸ್ಟಿಸೈಡ್ಸ್ ನ ಬಳಕೆಯನ್ನು ಕೂಡ ನಾವು ನಿಯಂತ್ರಣ ಮಾಡ್ಲಿಕ್ಕೆ ಆಗ್ತದೆ. ಆಕ್ಟಿವೇಟಿ ನಾವು ಬಳಕೆ ಮಾಡೋದ್ರಿಂದ ಈಗ ಫಾರ್ ಎಕ್ಸಾಂಪಲ್ ಒಂದು ಕ್ರಾಪ್ ಅವರಿಗೆ ಬೆಳೆ ತೆಗಿಬೇಕಾದ್ರೆ ಒಂದು 5-6 ಸ್ಪ್ರೇ ಮಾಡೋದಾದ್ರೆ ನಾವು ಆಕ್ಟಿವೇಟಿಯನ್ನು ಬಳಕೆ ಮಾಡಿ ಪೆಸ್ಟಿಸೈಡ್ ಸ್ಪ್ರೇ ಮಾಡಿದ್ರೆ ಒಂದು 2-3 ಸ್ಪ್ರೇಯಲ್ಲಿ ಅದು ಕಂಪ್ಲೀಟ್ ಆಗಿ ಕಂಟ್ರೋಲ್ಗೆ ಬರ್ತದೆ. ಸೊ ಎರಡನೇ ಪಾಯಿಂಟ್ ಅಲ್ಲಿ ಕೊಟ್ಟಿದ್ದಾರೆ ಹೆಲ್ಪ್ಸ್ ಇನ್ ರಿಡ್ಯೂಸಿಂಗ್ ರಿಪೀಟ್ ಯೂಸ್ ಆಫ್ ಪೆಸ್ಟಿಸೈಡ್ಸ್. ಸೊ ರಿಪೀಟ್ ಆಗಿ ಯೂಸ್ ಮಾಡುವ ಅಗತ್ಯ ಇರುವುದಿಲ್ಲ. ಮೂರನೇದು ಹೆಲ್ಪ್ಸ್ ಇನ್ ಎಫಿಷಿಯಂಟ್ ಯೂಸ್ ಆಫ್ ವಾಟರ್ ಡ್ಯೂರಿಂಗ್ ಇರಿಗೇಷನ್. ಅಂದ್ರೆ ನೀರಾವರಿ ಸಮಯದಲ್ಲಿ ಕೂಡ ನಾವು ಆಕ್ಟಿವೇಟಿಯನ್ನು ಮಿಶ್ರಣ ಮಾಡಿ ನೀರಾವರಿ ನಾವು ಬಳಕೆ ಮಾಡೋದಾದ್ರೆ ಈಗ ಮೊದಲು ಅಂದ್ರೆ ಒಂದು ಕ್ರಾಪಿಗೆ ವಾರಕ್ಕೊಂದು 2-3 ಸಲ ನೀರು ಕೊಡ್ತಾ ಇದ್ರು ಅಂತ ತಿಳ್ಕೊಳ್ಳುವ. ನಾವು ಆಕ್ಟಿವಿಟಿಯನ್ನು ಮಿಕ್ಸ್ ಮಾಡಿ ನೀರಾವರಿಗೆ ಹಾಕಿದ್ರೆ ವಾರಕ್ಕೆ 1 ಸಲ ನೀರು ಕೊಟ್ಟರು ಆಗುತ್ತೆ, ಇಲ್ಲ 10 ದಿವಸಕ್ಕೊಮ್ಮೆ ನೀರು ಕೊಟ್ಟರು ಸಾಕಾಗುತ್ತೆ. ಯಾಕಂತ ಹೇಳಿದ್ರೆ ಮಾಯಿಶ್ಚರ್ ಕಂಟೆಂಟ್ ಅನ್ನು ಅದು ರೂಟ್ ಅಲ್ಲಿ ಹಿಡಿದಿಟ್ಕೊಳ್ಳುವ ಕೆಲಸವನ್ನು ಮಾಡ್ತದೆ. ಸೊ ನೀರಿನ ಒಂದು ಬಳಕೆ ಕೂಡ ಕಡಿಮೆ ಆಗ್ತದೆ. ಕಡಿಮೆ ನೀರಾವರಿಯಲ್ಲಿ ಕೂಡ ಅವರಿಗೆ ಇಳುವರಿಯನ್ನು ಜಾಸ್ತಿ ತಗೊಳ್ಳುವಂತ ಒಂದು ಹೆಲ್ಪ್ ಕೂಡ ಇದು ಮಾಡ್ತದೆ. ಸೊ 4ನೇ ಪಾಯಿಂಟ್ ಅಲ್ಲಿ ಅದೇ ಕೊಟ್ಟಿದ್ದಾರೆ ಹೆಲ್ಪ್ಸ್ ಇನ್ ಗ್ರೇಟರ್ ಮಾಯಿಶ್ಚರೈಸ್ ಅವೈಲೇಬಲ್ ಇನ್ ರೂಟ್ ಝೋನ್ ಆಫ್ ಪ್ಲಾಂಟ್ಸ್ ಅಂತ ಹೇಳಿ. ಪ್ಲಾಂಟಿನ ರೂಟ್ ಅಂದ್ರೆ ಬೇರುಗಳ ಜಾಗದಲ್ಲಿ ನೀರನ್ನು ಹಿಡಿದಿಟ್ಕೊಳ್ಳೋ ಕೆಲಸ ಕೂಡ ಮಾಡ್ತದೆ. ಸೇವ್ ಟೈಮ್, ಎನರ್ಜಿ ಅಂಡ್ ಮನಿ. ಸೊ ನಮ್ಮ ಟೈಮ್ ಅನ್ನು ಸೇವ್ ಮಾಡಬಹುದು, ಎನರ್ಜಿಯನ್ನು ಸೇವ್ ಮಾಡಬಹುದು, ಅದೇ ರೀತಿ ಹಣದ ಬಳಕೆಯನ್ನು ಕೂಡ. ಯಾಕಂದ್ರೆ ಸ್ಪ್ರೇ ನಾವು ಜಾಸ್ತಿ ಮಾಡಿದಷ್ಟು ನಮ್ಮ ವೆಚ್ಚ ಕೂಡ ಜಾಸ್ತಿ ಆಗ್ತಾ ಹೋಗ್ತದೆ. ನಾವು ಸ್ಪ್ರೇ ಮಾಡೋದು ಕಡಿಮೆ ಆದ್ರೆ ಕೂಡ ನಮ್ಮ ವೆಚ್ಚ ಕಡಿಮೆ ಆಗ್ತದೆ, ಆದಾಯ ಜಾಸ್ತಿ ಆಗ್ತದೆ. ಸೊ ಆಕ್ಟಿವೇಟಿ ಸಜೆಸ್ಟೆಡ್ ಯೂಸೇಜ್, ಯಾವ ತರ ಇದನ್ನು ಯೂಸೇಜ್ ಮಾಡಬಹುದು. ಸೊ ಇದನ್ನು ನೀವು ನೋಟ್ ಮಾಡ್ಕೊಳ್ಳಿ ಡಿಯರ್ ಫ್ರೆಂಡ್ಸ್. ಯಾಕಂದ್ರೆ ಎಲ್ರಿಗೂ ಇದೇ ಒಂದು ಡೌಟ್ಸ್ ಇರ್ತದೆ, ಯಾವ ತರ ನಾವು ಹಾಕ್ಬೋದು, ಡೈಲ್ಯೂಷನ್ ಹೇಗೆ, ಪ್ರೊಡಕ್ಟ್ ವಾಟರ್ ರೇಷಿಯೋ ಯಾವ ತರ ಯೂಸ್ ಮಾಡುವಂತದ್ದು ಅಂತೇಳಿ. ಸೊ ಅದನ್ನು ನಾವು ನೋಡುದಾದ್ರೆ ವಿತ್ ಇನ್ಸೆಕ್ಟಿಸೈಡ್ಸ್, ಫಂಗಿಸೈಡ್ಸ್, ಪಾಲಿಯರ್, ಫರ್ಟಿಲೈಸರ್, ಡಿಫಾಯಿಲೇಟರ್, ಪ್ಲಾಂಟ್ ನ್ಯೂಟ್ರಿಯೆಂಟ್ಸ್. ಸೊ ಇದಕ್ಕೆಲ್ಲ 15 ಲೀಟರ್ ಕ್ಯಾನ್ ಬೆನ್ನಿಗೆ ಹಾಕೊಂಡು ಸ್ಪ್ರೇ ಮಾಡ್ತಾರೆ.
ಸೊ ಈ 15 ಲೀಟರ್ ಕ್ಯಾನಿಗೆ 5 ml ನಾವು ಮಿಕ್ಸ್ ಮಾಡಿದ್ರೆ ಸಾಕಾಗುತ್ತೆ, ಅದಕ್ಕೆ ಜಾಸ್ತಿ ಬೇಕು ಅಂತಿಲ್ಲ. ಇನ್ನು ಎರಡನೇದ್ದು ವಿತ್ ಹರ್ಬಿಸೈಡ್ಸ್ ಕಳೆನಾಶಕಗಳಿಗೆ ನಾವು ಸ್ಪ್ರೇ ಮಾಡಬೇಕಾದ್ರೆ 15 ಲೀಟರ್ ಬ್ಯಾರಲ್ಗೆ ಏನು ಸ್ಪ್ರೇಯರ್ ಗನ್ ಇರ್ತದೆ 15 ಲೀಟರ್ದು, ಅದಕ್ಕೆ 20 ml ನಾವು ಮಿಕ್ಸರ್ ಮಾಡಿದ್ರೆ ಸಾಕಾಗ್ತದೆ. ಸೊ ಇದಕ್ಕೆ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ, ಯಾಕಂದ್ರೆ ಏನು ಕಳೆಗಳಿರ್ತದೆ ಭೂಮಿಯಲ್ಲಿ ಇರ್ತದೆ, ಸೊ ಅಲ್ಲಿಗೆ ಹಿಡಿದಿಟ್ಕೊಳ್ಬೇಕಾಗುತ್ತೆ. ಅದಕ್ಕೋಸ್ಕರ ಆಕ್ಟಿವೇಟಿನ ಪ್ರಮಾಣ ಸ್ವಲ್ಪ ಜಾಸ್ತಿಯಾಗಿ ಬಳಸಬೇಕಾಗ್ತದೆ. ಅದೇ ರೀತಿ ಫಾರ್ ಇರಿಗೇಷನ್ ನೀರಾವರಿಗೆ ನಮಗೆ 1 ಲೀಟರ್ಗೆ 2 ml ಅಂದ್ರೆ 160 ml ಇನ್ 80 ಲೀಟರ್ಸ್ ಆಫ್ ವಾಟರ್ ಪರ್ ಎಕರ್. 1 ಎಕರೆಗೆ 80 ಲೀಟರ್ ನೀರು ಬೇಕಾಗುತ್ತೆ ಇರಿಗೇಷನ್ಗೆ. ಸೊ ಅದಕ್ಕೆ 160 ml ಅಂದ್ರೆ 1:2 ರೇಷಿಯೋ. 1 ml ನೀರಿಗೆ 2 ml ಅಲ್ಲ, 1 ಲೀಟರ್ 160 ml ನಿಮಗೆ 80 ಲೀಟರ್ಗೆ 1 ಲೀಟರ್ಗೆ 2 ml ತರ ಹಾಕುವಂಥದ್ದು 160 ml. ಸೊ ಆ ಒಂದು ರೇಷಿಯೋದಲ್ಲಿ ಯೂಸ್ ಮಾಡುವಂಥದ್ದು. ಇನ್ನು ಇದನ್ನು ಯಾವುದಕ್ಕೆಲ್ಲ ನಾವು ಯೂಸ್ ಮಾಡಿ ರಿಸಲ್ಟ್ ಬಂದಿದೆ. ಸೊ ಆನ್ ಕಾಫಿಯು ಕೂಡ ಬೈ ಕಾಲೇಜ್ ಆಫ್ ಹಾರ್ಟಿಕಲ್ಚರ್, ಮೂಡಿಗೆರೆಯಲ್ಲಿ ಇರುವಂತಹ ಹಾರ್ಟಿಕಲ್ಚರ್ ಕಾಲೇಜಲ್ಲಿ ಇದನ್ನು ಪ್ರಾಯೋಗಿಕವಾಗಿ ಕಾಫಿ ಎಸ್ಟೇಟ್ಗೆ ಯೂಸ್ ಮಾಡಿಬಿಟ್ಟು ಅವರಿಗೆ ಒಂದು ಅತ್ಯುತ್ತಮವಾಗಿ ರಿಸಲ್ಟ್ ಕೂಡ ಬಂದಿದೆ. ಏನು ಎಫೆಕ್ಟ್ ಆಫ್ ಆಕ್ಟಿವೇಟಿ ವಿತ್ ಫಂಗಿಸೈಡ್ಸ್ ಅಗೇನ್ಸ್ಟ್ ಲೀಫ್ ರಸ್ಟ್ ಆನ್ ಕಾಫಿ ಅರೇಬಿಕಾ ಅಪ್ ಟು 14.57% ಇನ್ಕ್ರೀಸ್ಡ್ ಇನ್ ಈಲ್ಡ್. ಅರೇಬಿಕಾ ಎಂಬ ಒಂದು ತಳಿಗೆ ಎಲೆಯಲ್ಲಿ ಒಂದು ಏನು ಮಣ್ಣಿಡುವಂಥದ್ದು ಉದಳಿ ಹೇಳ್ತಾರೆ ತುಳುವಲ್ಲಿ, ಆ ಒಂದು ರೆಸ್ಟ್ ಹಿಡಿಯೋದು, ಆ ರೆಸ್ಟ್ ಇಡುವಂತ ಒಂದು ಇದನ್ನು ಕಂಟ್ರೋಲ್ ಮಾಡಿ 14.57% ಇನ್ಕ್ರೀಸ್ ಆಗಿದೆ ಈಲ್ಡ್ ಅಲ್ಲಿ. ಸೊ ಅದೇ ರೀತಿ ರೋಬೋಸ್ಟಾ ಅಂತ ಹೇಳ್ಬಿಟ್ಟು ಇನ್ನೊಂದು ತಳಿ ಇದೆ. ಸೊ ರೋಬೋಸ್ಟಾ ತಳಿ ಕೂಡ ಇದನ್ನು ಸ್ಪ್ರೇ ಮಾಡಿ, ಇದರಲ್ಲಿ ಕೂಡ ನಿಮಗೆ ಒಂದು ರೋಗ ಬರ್ತದೆ, ಫಂಗಿಸೈಡ್ಸ್ ಅಗೇನ್ಸ್ಟ್ ಬ್ಯಾರಿ ಬೋರರ್ ಅಂತ ಹೇಳ್ಬಿಟ್ಟು ಒಂದು ಡಿಸೀಸ್ ಇದೆ. ಸೊ ಅದರ ಅಗೇನ್ಸ್ಟ್ ಕೂಡ 15.67% ಈಲ್ಡ್ ಅಲ್ಲಿ ಇನ್ಕ್ರೀಸ್ ಆಗಿದೆ. ಸೊ ಇದು ಕಾಫಿ ತಳಿ, 2 ತಳಿಗೆ ಒಂದು ಪ್ರಾಯೋಗಿಕವಾಗಿ ನೋಡ್ಬಿಟ್ಟು ಒಳ್ಳೆ ಒಂದು ರಿಸಲ್ಟ್ ಬಂದಿರುವಂತದ್ದು. ಅದೇ ತರ ಸೋಯಾಬೀನ್ ಕೂಡ ಇದನ್ನು ಟೆಸ್ಟ್ ಮಾಡಿರುವಂತದ್ದು ಬೈ BM ಕಾಲೇಜ್ ಅಗ್ರಿಕಲ್ಚರ್ ಕಾಂಡ್ವಾದಲ್ಲಿ ಇದನ್ನು ಪ್ರಾಯೋಗಿಕವಾಗಿ ನೋಡಿರುವಂತದ್ದು. ಇದರಲ್ಲಿ ಕೂಡ ಅವರಿಗೆ 17.23% ಈಲ್ಡ್ ಅಲ್ಲಿ ಇನ್ಕ್ರೀಸ್ ಆಗಿರುವಂತದ್ದು. ಇನ್ನು ಅದೇ ತರ ಪೊಟೊಟೊಗೂ ಕೂಡ ಇದನ್ನು ಯೂನಿವರ್ಸಿಟಿಯಲ್ಲಿ ಟೆಸ್ಟ್ ಮಾಡಿರುವಂತದ್ದು. ಶಿಮ್ಲಾದಲ್ಲಿ ಇದನ್ನು ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಲ್ಲಿ ರಿಸರ್ಚ್ ಮಾಡಿ ಇದರಲ್ಲಿ ಕೂಡ ಒಂದು ಉತ್ತಮವಾದ ರಿಸಲ್ಟ್ ಅನ್ನು ಪಡ್ಕೊಂಡಿದ್ದಾರೆ. 12.21 ಹೆಕ್ಟೇರ್ ಇನ್ಕ್ರೀಸ್ ಆಗಿ ಈಲ್ಡ್ ಇನ್ಕ್ರೀಸ್ ಆಗಿದೆ. ಕ್ವಿಂಟಾಲ್ ಪರ್ ಹೆಕ್ಟೇರ್ 12.21 ಕ್ವಿಂಟಾಲ್ ಪರ್ ಹೆಕ್ಟೇರ್ ಈಲ್ಡ್ ಇನ್ಕ್ರೀಸ್ ಆಗಿರುವಂತದ್ದು. ಅದೇ ತರ ಮಾವಿನ ಗಿಡಕ್ಕೂ ಕೂಡ ಯೂಸ್ ಮಾಡಿದ್ದಾರೆ. ಗುರ್ಗಾಂವ್ ಅಲ್ಲಿ ಇದನ್ನು ಯೂಸ್ ಮಾಡಿಬಿಟ್ಟು ಇದು ಕೂಡ ಅತ್ಯುತ್ತಮವಾದ ರಿಸಲ್ಟ್ ಅನ್ನು ಪಡ್ಕೊಂಡಿದ್ದಾರೆ ಇವರು ಬೇರೆ ಬೇರೆ ಕ್ರಾಪಿಗೆ. ಸೊ ಪ್ರತಿಯೊಂದು ಯೂನಿವರ್ಸಿಟಿಯಲ್ಲಿ ತುಂಬಾ ಇಂಡಿಯಾದಲ್ಲಿ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಬೆಳೆಗೆ ಬೇರೆ ಬೇರೆ ಯೂನಿವರ್ಸಿಟಿಗಳಲ್ಲಿ ಇದನ್ನು ಪ್ರಯೋಗ ಮಾಡಿಬಿಟ್ಟು ಅಲ್ಲಿ ರಿಸಲ್ಟ್ ತಕೊಂಡು ಈಲ್ಡ್ ತಕೊಂಡು ಬಂದಿರುವಂತಹ ಸರ್ಟಿಫಿಕೇಶನ್ ಕೂಡ ಕಂಪನಿಯಲ್ಲಿದೆ. ಸೊ ಇದನ್ನ ನಾನು ಹಾಗೆ ಫಾರ್ವರ್ಡ್ ಮಾಡ್ತಾ ಹೋಗ್ತೇನೆ, ಯಾಕಂದ್ರೆ ನಮ್ಮ ಸ್ಲೈಡ್ಸ್ ತುಂಬಾ ಇದೆ, 60ಕ್ಕಿಂತ ಮೇಲೆ ಸ್ಲೈಡ್ಸ್ ಇದೆ. ಸೊ ಆದಷ್ಟು ಶಾರ್ಟ್ ಟೈಮ್ ಅಲ್ಲಿ ತಗೊಳ್ಳಿಕ್ಕೆ ನೋಡ್ತಾ ಇದ್ದೇನೆ ನಾನು. ಸೊ ಅದೇ ತರ ಶುಗರ್ ಕೇನಿಯು ಕೂಡ ಟೆಸ್ಟ್ ಮಾಡಿರುವಂತದ್ದು, ಬ್ರಿಂಜಾಲ್ ಬದನೆಯು ಕೂಡ ಟೆಸ್ಟ್ ಮಾಡಿದ್ದಾರೆ. ಸೊ ಇದು ಯಾವ ತರ ರಿಸಲ್ಟ್ ಬರ್ತದೆ, ಇದು ಹೇಗೆ, ಇದರ ಡೆಮೋ ಏನು, ಇದನ್ನೊಂದು ನೋಡುವ. ಸೊ ನಾವು ಡೆಮೋ ನೋಡಿದಾಗ ಇನ್ನೂ ಇದರಲ್ಲಿ ಕ್ಲಾರಿಟಿ ಸಿಗ್ತದೆ. ನಾನೊಂದು ವಿಡಿಯೋ ಪ್ಲೇ ಮಾಡ್ತೇನೆ, ಸೊ ಅದ ಹಾಗೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೇನೆ. ಸೊ ನಿಮಗೆ ಈಗ ಬೆಟರ್ ಕ್ಲಾರಿಟಿಗೋಸ್ಕರ ಇಲ್ಲಿ ಈಗ 2 ಎಲೆ ಇದೆ. ಒಂದು ಎಲೆಗೆ ಬರೀ ಕೀಟನಾಶಕ ಮಾತ್ರ ಸ್ಪ್ರೇ ಮಾಡಿ ನೋಡಿ. ಬರೀ ಕೀಟನಾಶಕ ಎಲೆ ಸ್ಪ್ರೇ ಮಾಡಿದಾಗ ಇಲ್ಲಿ ಹನಿ ರೂಪದಲ್ಲಿ ಎಲೆಯಲ್ಲಿದೆ. ಸೊ ಎಲ್ಲಿ ಖಾಲಿ ಜಾಗ ಇದೆ ಇಲ್ಲಿ ಇದು ಕೊಳೆಗಳು ಇನ್ಸೆಕ್ಟ್ಗಳು ಅಟ್ಯಾಕ್ ಆಗಿ ರೋಗ ಬರುವಂತದ್ದು. ಸೊ ಇನ್ನೊಂದು ಬಾಟ್ಲಿಗೆ ಇಲ್ಲಿ ನಾವು ಆಕ್ಟಿವೇಟಿಯನ್ನು ಮಿಕ್ಸ್ ಮಾಡ್ತಾ ಇದ್ದೇವೆ. ಮಿಕ್ಸ್ ಮಾಡಿ ಅದನ್ನು ಪ್ರಾಪರ್ ಆಗಿ ಸ್ಪ್ರೆಡ್ ಮಾಡ್ತಾ ಇದ್ದೇವೆ. ಸೊ ನಾವು ಆಕ್ಟಿವೇಟಿ ಮಿಶ್ರಿತವಾದ ಕೀಟನಾಶಕವನ್ನು ಇನ್ನೊಂದು ಎಲೆಗೆ ನಾವು ಸ್ಪ್ರೇ ಮಾಡ್ತಾ ಇದ್ದೇವೆ. ಸೊ ಇನ್ನೊಂದು ಎಲೆಗೆ ಸ್ಪ್ರೇ ಮಾಡಬೇಕು. ಇಲ್ಲಿ ಡಿಫ್ರೆನ್ಸ್ ನಿಮಗೆ ಕಾಣ್ತಾ ಇರ್ಬೋದು. ಒಂದು ಎಲೆ ಟೋಟಲಿ ಕಂಪ್ಲೀಟ್ ಆಗಿ ಸ್ಪ್ರೆಡ್ ಆಗಿದೆ, ಇನ್ನೊಂದು ಎಲೆಯಲ್ಲಿ ಹನಿ ರೂಪದಲ್ಲಿ ನಿಮಗೆ ಕಾಣ್ತಾ ಇದೆ. ಸೊ ಹನಿ ರೂಪ ಇದ್ದದ್ದು ಬರೇ ಇನ್ಸೆಕ್ಟಿಸೈಡ್ಸ್ ಮಾತ್ರ, ಅದಕ್ಕೆ ಯಾವುದೇ ಆಕ್ಟಿವಿಟಿ ಮಿಕ್ಸ್ ಮಾಡಿಲ್ಲ. ಸೊ ಈ ಎಲೆಗೆ ನಾವು ಆಕ್ಟಿವಿಟಿ ಮಿಕ್ಸ್ ಮಾಡಿದ್ದೇವೆ. ಸೊ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಸ್ಪ್ರೆಡ್ ಆಗಿರೋದ್ರಿಂದ ಯಾವುದೇ ರೋಗ ಬರದೆ ಕಂಟ್ರೋಲ್ ಆಗುವಂತದ್ದು. ಸೊ ಹಾಗೆ ಇನ್ನೊಂದು ಡೆಮೋ ಇದೆ, ಅದು ಕೂಡ ನಾನು ತೋರಿಸ್ತೇನೆ. 1 ನಿಮಿಷ.
ಸೊ ಇದು ಇನ್ನೊಂದು ಡೆಮೋ. ಸೊ ಇದು ಬರೇ ಕೀಟನಾಶಕದ ಮಿಶ್ರಣದಲ್ಲಿ ಮಾತ್ರ ಅಲ್ಲ, ಇವನ್ ನೀರಾವರಿ ಕೂಡ ಯೂಸ್ ಮಾಡಬಹುದು. ನಿಮಗೆ ಇಲ್ಲಿ ಕಾಣ್ತಾ ಇರ್ಬೋದು, ಒಂದು ಬಾಟ್ಲ್ ಅಲ್ಲಿ ಅದನ್ನು ಉಲ್ಟಾ ಮಾಡಿ ಇಟ್ಟಿದ್ದಾರೆ. ಸೊ ನಮ್ಮ ಈಗ ನೀರಾವರಿಗೆ ನಾವು ಏನು ಡ್ರೆಂಚ್ ಮುಖಾಂತರ ಎಲ್ಲ ಕಣಿ ವ್ಯವಸ್ಥೆಯಲ್ಲಿ ನಾವು ನೀರಾವರಿ ಮಾಡ್ತಾ ಇದ್ರೆ, ಸೊ ನಮಗೆ ಯಾವ ತರ ಬಿಡುದು ಅಂತೇಳಿ ಕೆಲವರಿಗೆ ಅನುಮಾನ ಇರ್ತದೆ. ಸೊ ಅಂತವರಿಗೆ ಯಾವ ತರ ಅಂತೇಳಿ ನಾನು ಆಗ್ಲೇ ಹೇಳಿದಾಗೆ 1 ಎಕರೆಗೆ ನಾವು ನೀರಾವರಿ ಕೊಡಬೇಕು ಅಂತ ಹೇಳಿದ್ರೆ 80 ಲೀಟರ್ ಬೇಕಾಗುತ್ತೆ. ಸೊ 160 ml ಆಕ್ಟಿವ್ 80 ಒಂದು ಖಾಲಿ ಬಾಟ್ಲ್ ಅಲ್ಲಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಈ ತರ ಉಲ್ಟಾ ತೂಗ ಹಾಕ್ಬಿಟ್ಟು ಒಂದು ಸಣ್ಣ ರಂಧ್ರ ಮಾಡುವುದರ ಮುಖಾಂತರ ನೀರಲ್ಲಿ ಈಗ ಹಾದು ಹೋಗುವ ಮುಖಾಂತರ ಅದು ನೀರಾವರಿಗೆ ನಾವು ಬಳಕೆ ಮಾಡಬಹುದು. ಈ ತರ ನೀವು ನೋಡ್ಬೋದು ವಿಡಿಯೋದಲ್ಲಿ. ಆಕ್ಟಿವ್ 80 ಹೇಳುದು ನೀರನ್ನು ಹೇಗೆ ಭೂಮಿಯಲ್ಲಿ ಹಿಡಿದಿಟ್ಕೊಳ್ಳುವ ಕೆಲಸ ಮಾಡ್ತದೆ ಅಂತ ನಿಮಗೆ ಇನ್ನೊಂದು ಡೌಟ್ ಇರ್ಬೋದು. ಸೊ ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ, ಮಣ್ಣಿನಲ್ಲಿ 3 ಲೇಯರ್ಗಳಿರ್ತದೆ, ಬೇರೆ ಬೇರೆ ಪದರಗಳಿರ್ತದೆ. ಈ ಪದರದಲ್ಲಿ ಈ ನೀರನ್ನು ಹಿಡಿದಿಟ್ಕೊಳ್ಳುವ ಕೆಲಸ ಮಾಡ್ತದೆ. ಸೊ ಯಾವ ತರ ನೋಡ್ಬೋದು, ಇವನ್ ಡೆಮೋ ಕೂಡ ಇದೆ, ಡೆಮೋ ಮುಖಾಂತರ ಕೂಡ ನಾವು ನೋಡುವ. ನೋಡಿ, ಮಣ್ಣಿನಲ್ಲಿ ತೇವ ಹಿಡಿದಿಟ್ಕೊಳ್ಳೋ ಕೆಲಸ ಮಾಡ್ತದೆ. ಈ ಒಂದು ಡೆಮೋ ನೀವು ನೋಡಬಹುದು. ಸೊ ಈ ಡೆಮೋದಲ್ಲಿ ನಿಮಗೆ ಏನಿದೆ ಅಂತ ಹೇಳಿದ್ರೆ, ನಮ್ಮ ಮಣ್ಣಿನಲ್ಲಿ ಯಾವ ತರ ಬೇರೆ ಬೇರೆ ಪದರ ಇದೆ, ಅದೇ ತರ ಈ ಕಾರ್ಡ್ ಬೋರ್ಡ್ ಮುಖಾಂತರ ಡೆಮೋ ತೋರಿಸ್ತಾ ಇದ್ದಾರೆ. ಆ ಕಾರ್ಡ್ ಬೋರ್ಡ್ ಅಲ್ಲಿ ಕೂಡ ಬೇರೆ ಬೇರೆ ಪದರ ಇರ್ತದೆ. ಒಂದು ಗ್ಲಾಸ್ ಅಲ್ಲಿ ಸಾಧಾರಣ ನೀರು, ಬರೀ ನೀರು ಮಾತ್ರ, ಮತ್ತೆ ಏನು ಮಿಕ್ಸ್ ಆಗಿಲ್ಲ. ಇನ್ನೊಂದು ಬಾಟ್ಲ್ ಅಲ್ಲಿ ಆಕ್ಟಿವ್ 80 ಮಿಶ್ರಿತ ನೀರನ್ನು ಇಟ್ಟಿದ್ದಾರೆ. ಸೊ ಅದನ್ನು 1 ನಿಮಿಷ ಇಟ್ಟು ನಾವು ತೆಗೆದು ನೋಡಿದಾಗ ನಮಗೆ ಸ್ಪಷ್ಟವಾಗಿ ಅದರಲ್ಲಿ ರಿಸಲ್ಟ್ ಕಾಣ್ತದೆ. ಸೊ ಬರೇ ನೀರಿದ್ದ ಒಂದು ಕಾರ್ಡ್ ಬೋರ್ಡ್ ಅಲ್ಲಿ ಒಳಗೆ ಯಾವುದೇ ನೀರನ್ನು ಎಳ್ಕೊಳ್ಳಿಲ್ಲ ನೋಡಿ, ಕಂಪ್ಲೀಟ್ ಆಗಿ ಡ್ರೈ ಇದೆ. ಸೊ ಯಾವುದೇ ಪದರದಲ್ಲೂ ಪ್ರಾಪರ್ ಆಗಿ ನೀರನ್ನು ಹಿಡಿದಿಟ್ಕೊಳ್ಳಿಲ್ಲ. ಬಟ್ ನಾವು ಆಕ್ಟಿವ್ 80 ಮಿಶ್ರಿತ ಗ್ಲಾಸ್ ಅಲ್ಲಿ ಹಾಕಿದ ಕಾರ್ಡ್ ಬೋರ್ಡ್ ಕಂಪ್ಲೀಟ್ ಆಗಿ ವೆಟ್ ಆಗಿದೆ. ನಾವು ಯಾವುದೇ ಪದರವನ್ನು ತೆಗೆದು ನೋಡಿದ್ರು ಕೂಡ ನೀರಿನ ಅಂಶ ಒಳಗೆ ಕಾಣ್ತಾ ಇದೆ. ಇದನ್ನು ಕೂಡ ನೀವು ಮನೆಯಲ್ಲಿ ಕೂಡ ಈ ತರ ಒಂದು ಡೆಮೋ ಮಾಡಿ ನೋಡಬಹುದು. ಇಲ್ಲ ನೀವು ಫೀಲ್ಡಿಗೆ ಹೋಗ್ಬೇಕಾದ್ರೆ ಫಾರ್ಮರ್ಸ್ ಕೂಡ ಈ ಒಂದು ಡೆಮೋ ಮಾಡಿ ನೀವು ತೋರಿಸಬಹುದು. ಸೊ ಇದು 2ನೇ ಡೆಮೋ. ಸೊ ಯಾವ ತರ ಸ್ಪ್ರೆಡ್ ಆಗ್ತದೆ, ನೀರು ಹೇಗೆ ಸ್ಪ್ರೆಡ್ ಆಗ್ತದೆ ನೋಡ್ಲಿಕ್ಕೆ ಇದು ಸ್ಪ್ರೆಡ್ಡರ್ ಕೂಡ ಹೌದು ಅಂತ ನಾನು ಆಗ್ಲೇ ಹೇಳಿದೆ. ಸೊ ಸ್ಪ್ರೆಡ್ ಯಾವ ತರ ಆಗ್ತದೆ ನೋಡುವ. ಒಂದು ಕಾರ್ಡ್ ಬೋರ್ಡ್ ಅಲ್ಲಿ ಒಂದು ಬರೇ ಆಕ್ಟಿವ್ 80 ಹಾಕಿರುವಂತ ಒಂದು 2 ಕಡೆ ಒಂದು ಬರೇ ನೀರನ್ನು ಹಾಕಿದ್ದಾರೆ, ಒಂದೊಂದು ಹನಿಯನ್ನು. ಸೊ ಒಂದು ಹನಿಗೆ ಒಂದು ಸೂಜಿಯ ಮುನೆಯಿಂದ 1 ಡ್ರಾಪ್ ಜಸ್ಟ್ ಅದನ್ನು ಟಚ್ ಮಾಡ್ತಾರೆ. ಸೊ ಯಾವ ತರ ಸ್ಪ್ರೆಡ್ ಆಗ್ತದೆ ನೋಡಿ. ಸೊ ಕಂಪ್ಲೀಟ್ ಆಗಿ ಸ್ಪ್ರೆಡ್ ಆಗ್ತಾ ಇದೆ. ಸೊ ಇದು ಸ್ಪ್ರೆಡ್ಡಿಂಗ್ ಏಜೆಂಟ್ ಕೂಡ ಹೌದು. ಸೊ ಈ ಒಂದು ಡೆಮೋದ ಮುಖಾಂತರ ನಿಮಗೆ ಯಾವ ತರ ಸ್ಪ್ರೆಡ್ ಆಗ್ತದೆ ಅಂತ ಕೂಡ ನಿಮಗೆ ಕ್ಲಾರಿಫೈ ಆಗಿರ್ಬೋದು. ಸೊ ನೀರಿನ ಹನಿ ಅದೇ ರೀತಿ ಇದೆ, ಯಾವುದೇ ಮೂವ್ಮೆಂಟ್ ಇಲ್ಲ. ಬಟ್ ನಿಮಗೆ ಆಕ್ಟಿವ್ 80 ಹಾಕಿರುವಂತದ್ದು ಕಂಪ್ಲೀಟ್ ಆಗಿ ಸ್ಪ್ರೆಡ್ ಆಗಿದೆ. ಸೊ ನೀರಾವರಿ ಯಾವ ತರ ಕಂಟ್ರೋಲ್ ಆಗಿದೆ ಅಂತ ಹೇಳಿ ರೈತರು ಕೂಡ ಹೇಳ್ತಾ ಇದ್ದಾರೆ. ಮೊದಲು 2-3 ಬಾರಿ ನೀರಾವರಿ ಮಾಡ್ತಾ ಇದ್ದಾರೆ, ಈಗ 1 ಸಲ ನೀರಾವರಿ ಮಾಡಿದ್ರು ಸಾಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ಕಬ್ಬಿನ ಬೆಳೆಗೆ. 160 ml ಆಕ್ಟಿವ್ 80 ಅನ್ನು 80 ಲೀಟರ್ ನೀರಿನೊಟ್ಟಿಗೆ 1 ಎಕರೆಗೆ ಸಾಕಾಗ್ತದೆ, ಬೇಕಾದಷ್ಟು ಸಾಕಾಗ್ತದೆ. ಸೊ ಎಷ್ಟು ನಾವು ಹಾಕುದು ಅಂತ ಹೇಳಿದ್ರೆ ಇದನ್ನು ನೀವು ಹೇಳ್ಬೋದು, ಇದು ಈ ಒಂದು ಡೋಸೇಜ್ ಅನ್ನು ನೀವು ಹೇಳ್ಬೋದು. ಈವನ್ ಆಕ್ಟಿವ್ 80 ಬಂದ್ಬಿಟ್ಟು ನಿಮ್ಮ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರುವಂತ ಪೆಸ್ಟಿಸೈಡ್ಸ್ ಇಲ್ಲ ಪೌಡರ್ ಬೇಸ್ ಫಾರ್ಮ್ ಅಲ್ಲಿ ಇರುವಂತ ಪೆಸ್ಟಿಸೈಡ್ ಕೂಡ ನೀರಿನಲ್ಲಿ ಕರಗಿಸುವಂತ ಒಂದು ಕೆಲಸ ಮಾಡ್ತದೆ. ಅದು ಯಾವ ತರ ನೋಡು, ಒಂದು ಗ್ಲಾಸ್ ಅಲ್ಲಿ ಬರೇ ನೀರು ತಗೊಂಡಿದ್ದಾರೆ, ಅದಕ್ಕೆ ಪೌಡರ್ ಹಾಕಿದ್ದಾರೆ. ಸೊ ಯಾವುದೇ ಮಿಕ್ಸ್ ಆಗ್ಲಿಲ್ಲ, ಅದೇ ತರ ಮೇಲೆ
ನಿಮ್ಮ ಸರ್ಫೇಸ್ ಅಲ್ಲೇ ನಿಮಗೆ ಕಾಣ್ತಾ ಇದೆ. ಸೊ ಇನ್ನೊಂದು ಗ್ಲಾಸಿಗೆ ಆಕ್ಟಿವೇಟಿಯ ಮಿಶ್ರಣ ನೀರನ್ನು ರೆಡಿ ಮಾಡಿದ್ದಾರೆ. ಸೊ ಅದಕ್ಕೆ ಕೀಟನಾಶಕ ಪೌಡರ್ ಅನ್ನು ಹಾಕಿದಾಗ ಯಾವ ತರ ಅದು ಕಂಪ್ಲೀಟ್ ಆಗಿ ಅಬ್ಸರ್ವ್ ಮಾಡಿಬಿಟ್ಟು ಮಿಕ್ಸ್ ಆಗ್ತಾ ಇದೆ ಅಂತ ನೀವು ನೋಡಬಹುದು ವಿಡಿಯೋದಲ್ಲಿ. ನೋಡಿ ಪ್ರಾಪರ್ ಆಗಿ ಅದು ಕರಗಿದೆ. ಇನ್ನೊಂದು ಗ್ಲಾಸ್ ಅಲ್ಲಿ ಅದೇ ರೀತಿ ಇದೆ, ಯಾವುದೇ ಕರಗಲಿಲ್ಲ, ಹಾಗೆ ಮೇಲೆ ಮೇಲೆ ನಿಂತಿದೆ. ಓಕೆ, ಸೊ ನೀವು ಡೆಮೋ ಅನ್ನು ನೋಡಿದಿರಿ. ಇನ್ನು ನಮ್ಮ ಈ ಒಂದು ಕೋಸ್ಟಲ್ ಬೆಲ್ಟ್ಗೆ ಇದನ್ನು ಯಾವ ತರ ಯೂಸ್ ಮಾಡ್ಬೋದು, ಅದರ ಯೂಸೇಜ್ ಏನು, ಅದು ಕೂಡ ನಾವು ತಿಳ್ಕೊಳ್ಳುವ. ಮೈನ್ ಆಗಿ ನಮ್ಮ ಈ ಕಡೆ ಇರುವಂತದ್ದು ಬೆಳೆ ಅಂತ ಹೇಳಿದ್ರೆ ಹೆಚ್ಚಾಗಿ ಅಡಿಕೆ. ಸೊ ಈ ಒಂದು ಸೀಸನ್ ಈಗ ಅಡಿಕೆದು ಸೀಸನ್ ಅಂತ ಹೇಳ್ಬೋದು. ಇಲ್ಲಿ ಆದಷ್ಟು ಕೊಳೆ ಕಂಟ್ರೋಲಿಗೋಸ್ಕರ ಸುಣ್ಣ ಮೈಲ್ತುತ್ತನ್ನು ಸ್ಪ್ರೇ ಮಾಡ್ತಾರೆ. ಈ ಸುಣ್ಣ ಮೈಲ್ತುತ್ತು ಸ್ಪ್ರೇ ಮಾಡಿದಾಗ ಕೂಡ ನಾನು ಆಗ್ಲೇ ನಿಮಗೆ ಹೇಳಿದೆ, ಒಂದು ಎಲೆ ತೋರಿಸಿದೆ, ಒಂದು ಕಾನ್ಸಂಟ್ರೇಟ್ ಆಗುವಂಥದ್ದು, ಅಂದ್ರೆ ಸ್ಪ್ರೇ ಮಾಡಿ ಹನಿ ಹನಿ ಇದ್ದದನ್ನು ಆದಷ್ಟು ಅದು ಒಟ್ಟಿಗೆ ಸೇರ್ಲಿಕ್ಕೆ ನೋಡ್ತದೆ ಆ ಒಂದು ಹನಿಗಳು. ಸೊ ಈ ತರ ಒಟ್ಟಿಗೆ ಸೇರಿದ್ರೆ ಏನಾಗ್ತದೆ, ಸುಣ್ಣ ಮೇಲ್ತುತ್ತು ಹಾಕ್ಬೇಕಾದ್ರೆ ನಾವು ಅಡಿಕೆಗೆ ಸ್ಪ್ರೇ ಮಾಡ್ಬೇಕಾದ್ರೆ ಅದು ಕಂಪ್ಲೀಟ್ ಆಗಿ ಕವರ್ ಆಗುದಿಲ್ಲ, ಕಂಪ್ಲೀಟ್ ಅಲ್ಲಿ ಗ್ಯಾಪ್ ಉಳಿತದೆ. ಎಲ್ಲಿ ಗ್ಯಾಪ್ ಉಳಿತದೆ ಅಲ್ಲಿ ಫಂಗಸ್ ಅಟ್ಯಾಕ್ ಆಗಿ ಕೊಳೆ ರೋಗ ಬರುವಂತದ್ದು. ಸೊ ನಾವು ಪ್ರತಿ ಸ್ಪ್ರೇಗೆ ಆಕ್ಟಿವೇಟಿಯನ್ನು ಮಿಕ್ಸ್ ಮಾಡಿಬಿಟ್ಟು ನಾವು ಸ್ಪ್ರೇ ಮಾಡಿದಾಗ ಇದು ಕಂಪ್ಲೀಟ್ ಆಗಿ ಸ್ಪ್ರೆಡ್ ಮಾಡಿ ಕೊಡ್ತದೆ. ಅಂದ್ರೆ ಕಂಪ್ಲೀಟ್ ಏನು ಅಡಿಕೆ ಗೊನೆ ಇದೆ ಅದನ್ನು ಕಂಪ್ಲೀಟ್ ಆಗಿ ಕವರ್ ಮಾಡಿ ಕೊಡ್ತದೆ. ಸೊ ಇದರಿಂದ ಯಾವುದೇ ಒಂದು ಕೊಳೆ ರೋಗ ಬಾಧೆ ಕೂಡ ಇರುವುದಿಲ್ಲ, ಯಾಕಂದ್ರೆ ಕಂಪ್ಲೀಟ್ ಸ್ಪ್ರೆಡ್ ಆಗಿರೋದ್ರಿಂದ ಕೊಳೆ ರೋಗ ಹರಡುವುದು ಕೂಡ ಇಲ್ಲ. ಇನ್ನೊಂದು ಎರಡನೇದಾಗಿ ನಾವು ಸುಣ್ಣ ಮೈಲ್ತುತ್ತನ್ನು ಸ್ಪ್ರೇ ಮಾಡ್ಬೇಕಾದ್ರೆ ಇನ್ನೊಂದು ದೊಡ್ಡ ಒಂದು ಸಮಸ್ಯೆ ಏನು ಅಂತ ಹೇಳಿದ್ರೆ ಅದನ್ನು ಆಗಾಗ ತಿರುಗಿಸ್ತಾ ಇರಬೇಕು, ಇಲ್ಲದೆ ಕೆಳಗೆ ಹೋಗಿ ಮಡ್ ಅದು ನಿಲ್ತದೆ, ಪ್ರಾಪರ್ ಆಗಿ ಮಿಕ್ಸಿಂಗ್ ಆಗೋದಿಲ್ಲ. ಸೊ ನಾವು ಆಕ್ಟಿವೇಟಿಯನ್ನು ಯೂಸ್ ಮಾಡೋದ್ರಿಂದ ನಾವು ಆಗಾಗ ತಿರುಗಿಸುವ ಅಗತ್ಯವಿರುವುದಿಲ್ಲ, ಯಾಕಂತ ಹೇಳಿದ್ರೆ ಪ್ರಾಪರ್ ಆಗಿ ಮಿಕ್ಸ್ ಮಾಡಿ ಕೊಡ್ತದೆ. ಮತ್ತೆ ಲಾಸ್ಟ್ ಅಲ್ಲಿ ಆ ವೇಸ್ಟೇಜ್ ಕೂಡ ನಿಲ್ಲುವುದಿಲ್ಲ. ಮತ್ತೆ ಇನ್ನೊಂದು ಸಮಸ್ಯೆ ಏನು ಅಂತ ಹೇಳಿದ್ರೆ ಸ್ಪ್ರೇ ಮಾಡ್ಬೇಕಾದ್ರೆ ಗನ್ನಲ್ಲಿ ಆಗಾಗ ಬ್ಲಾಕ್ ಆಗ್ತಾ ಇರ್ತದೆ, ಆ ಒಂದು ಹೋಲ್ ಅಲ್ಲಿ ಬ್ಲಾಕ್ ಆಗ್ತಾ ಇರ್ತದೆ, ಸ್ಪ್ರೇ ಪ್ರಾಪರ್ ಆಗಿ ಹೋಗುದಿಲ್ಲ. ಸೊ ಅದು ಕೂಡ ಸ್ಪ್ರೇ ಮಾಡುವವರಿಗೆ ಸಮಸ್ಯೆ ಇರ್ತದೆ. ಈ ಆಕ್ಟಿವೇಟಿ ಹಾಕೋದ್ರಿಂದ ಬ್ಲಾಕೇಜ್ ಕೂಡ ಆಗುದಿಲ್ಲ, ಸರಾಗವಾಗಿ ಸ್ಪ್ರೇ ಆಗ್ತದೆ. ಇವನ್ ನಮ್ಮ ಸ್ಪ್ರೇ ಮಾಡುವವರಿಗೆ ಇದನ್ನು ಒಮ್ಮೆ ತೋರಿಸಿಕೊಟ್ರೆ ಅವ್ರು ಮತ್ತೆ ಎಲ್ಲಾ ಕಡೆಯಲ್ಲಿ ಇದನ್ನು ರೆಫರ್ ಮಾಡ್ತಾರೆ, ಯಾಕಂದ್ರೆ ಅವ್ರಿಗೆ ಈಸಿ ಆಗುತ್ತೆ. ಆ ಮರದ ತುದಿಯಲ್ಲಿ ಇದ್ದುಕೊಂಡು ಅದನ್ನ ಆಗಾಗ ಓಪನ್ ಮಾಡಿ ಕ್ಲೀನ್ ಮಾಡಿ ಹಾಕ್ಲಿಕ್ಕೆ ಅವರಿಗೆ ಒಂದು ದೊಡ್ಡ ಸಮಸ್ಯೆ. ಸೊ ಇದೊಂದು ಅವರಿಗೆ ಅರ್ಥ ಆಯ್ತು ಅಂತ ಹೇಳಿದ್ರೆ ನಮ್ಮ ಆಕ್ಟಿವಿಟಿಯನ್ನು ಅವರೇ ಪ್ರಮೋಟ್ ಮಾಡ್ತಾರೆ, ಯಾಕಂದ್ರೆ ಅವರೇ ಜಾಸ್ತಿ ಯೂಸರ್ಸ್ ಆಗಿರ್ತಾರೆ. ಸೊ ಸುಣ್ಣ ಮೈಲ್ತುತ್ತು ನಮ್ಮ ಯಾವ ತರ ಮಿಶ್ರಣ ಮಾಡುವುದು ಅದು ಕೂಡ ನಾವು ತಿಳ್ಕೊಳ್ಬೇಕಾದದ್ದು. 200 ಲೀಟರ್ ಬ್ಯಾರಲ್ ಏನು ನಾವು ಮದ್ದು ಕಲಸಿ ಸ್ಪ್ರೇ ಮಾಡುವಂತ ಬ್ಯಾರಲ್ ಇರ್ತದೆ, 200 ಲೀಟರ್ಸ್ ಬ್ಯಾರಲಿಗೆ ನಾವು 100 ml ಆಕ್ಟಿವಿಟಿ ಹಾಕಿದ್ರೆ ಸಾಕಾಗುತ್ತೆ ಯಾವುದಕ್ಕೆ ಸ್ಪ್ರೇ ಮಾಡ್ಲಿಕ್ಕೆ. ಸೊ ನಮ್ಮ ಫರ್ಟಿಲೈಸರ್ ಜೊತೆ ಕೊಡೋದಾದ್ರೆ ಬೇರೆ ಕ್ವಾಂಟಿಟಿ ಇರ್ತದೆ. ಇದು ಬರೇ ನಾನು ನಮ್ಮ ಸುಣ್ಣ ಮೈಲ್ತುತ್ತು ಜೊತೆಗೆ 100 ml ಹಾಕಿದ್ರು ಸಾಕಾಗ್ತದೆ, ಪ್ರಾಪರ್ ಆಗಿ ಮಿಕ್ಸ್ ಮಾಡಿ ನಾವು ಸ್ಪ್ರೇ ಮಾಡ್ಬೋದು. ಇನ್ನು ಅದೇ ತರ ಕಾಫಿ ಇರ್ಬೋದು, ಪೆಪ್ಪರಿಗೂ ಕೂಡ ಮಳೆಗಾಲದಲ್ಲಿ ಸ್ಪ್ರೇ ಮಾಡ್ತಾರೆ, ಪೆಪ್ಪರಿಗೂ ಕೂಡ ಸ್ಪ್ರೇ ಮಾಡ್ತಾರೆ. ಸೊ ಪೆಪ್ಪರಿಗೂ ಕೂಡ ಬೋಡೋ ಮಿಕ್ಸ್ ಜೊತೆಗೆ ಸೇಮ್ 200 ಲೀಟರ್ಗೆ 100 ml ಆಕ್ಟಿವೇಟಿಯನ್ನು ನಾವು ಹಾಕೋದ್ರಿಂದ ಅತ್ಯುತ್ತಮವಾದ ಒಂದು ರಿಸಲ್ಟ್ ಸಿಗ್ತದೆ, ಕಂಪ್ಲೀಟ್ ರೋಗದಿಂದ ಒಂದು ಮುಕ್ತಿಯನ್ನು ಪಡಿಬಹುದು ಅಂತ ಹೇಳ್ತೇನೆ. ಸೊ ಇಲ್ಲಿಗೆ ನಾವು ಆಕ್ಟಿವೇಟಿಯನ್ನು ಪ್ರತಿಯೊಂದು ನಾವು ತಿಳ್ಕೊಂಡೇವೆ. ಇನ್ನೊಂದು ಆಕ್ಟಿವೇಟಿ ಗೋಲ್ಡ್ ಅಂತ ಇದೆ, ಸೊ ಅದನ್ನು ನಾನು ಕ್ಲಾರಿಟಿ ಕೊಟ್ಟು ಬಿಡ್ತೇನೆ. ಸೊ ಆಕ್ಟಿವೇಟಿ ಮತ್ತೆ ಆಕ್ಟಿವೇಟಿ ಗೋಲ್ಡ್ ಅಲ್ಲಿ ಏನು ಡಿಫರೆನ್ಸ್ ಅಂತ ಹೇಳಿ ತುಂಬಾ ಜನರಿಗೆ ಒಂದು ಕ್ವಶನ್ ಮಾರ್ಕ್ ಇದೆ. ಸೊ ಆಕ್ಟಿವೇಟಿ ಹೇಳುವಂತದ್ದು ಕೆಮಿಕಲ್ ಬೇಸ್ಡ್, ಇದೊಂದು ಆಕ್ಟಿವೇಟಿ ಗೋಲ್ಡ್ ಹೇಳುವಂತದ್ದು ಪ್ಯೂರ್ಲಿ ಆರ್ಗ್ಯಾನಿಕ್ ವೆಜಿಟೇಬಲ್ ಎಕ್ಸ್ಟ್ರಾಕ್ಟ್ ಇಂದ ಮಾಡಿರುವಂತದ್ದು ಆಕ್ಟಿವೇಟಿ ಗೋಲ್ಡ್ ಎಂಬುದು. ಸೊ ಅದು ಕೂಡ ಸೇಮ್ ವರ್ಕ್ ಮಾಡ್ತದೆ, ಬಟ್ ಇನ್ನು ಎಫಿಷಿಯನ್ಸಿ ಜಾಸ್ತಿ ಇರ್ತದೆ ಆಕ್ಟಿವೇಟಿ ಗೋಲ್ಡ್ ಗೆ, ಯಾಕಂದ್ರೆ ಪ್ರೈಸ್ ಅಲ್ಲಿ ಕೂಡ ಸ್ವಲ್ಪ ಡಿಫ್ರೆನ್ಸ್ ಇದೆ. ಆಕ್ಟಿವೇಟಿ ಗೋಲ್ಡ್ ಗೆ ಸ್ವಲ್ಪ ಎಕ್ಸ್ಪೆನ್ಸಿವ್, ಸ್ವಲ್ಪ ಜಾಸ್ತಿ ಇದೆ ಕಾಸ್ಟ್. ಸೊ ಅದು ಅತ್ಯುತ್ತಮವಾದ ಗುಣಮಟ್ಟ ಇರುವಂತ ಪ್ರಾಡಕ್ಟ್. ನಾನು ಪ್ರತಿಯೊಬ್ಬರಿಗೂ ಸಜೆಸ್ಟ್ ಮಾಡೋದು ಪರ್ಸನಲಿ ಆಕ್ಟಿವೇಟಿ ಗೋಲ್ಡ್ ಅನ್ನೇ ನೀವು ರೆಫರ್ ಮಾಡಿ ಅದೇ ತರ ಯೂಸ್ ಮಾಡಿ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಸೊ ನೆಕ್ಸ್ಟ್ ಮೂವಿಂಗ್ ಟು ನಾವು ಆಕ್ಟಿವ್ ಝೇಮಿಗೆ ನೋಡುವ. ಆಕ್ಟಿವ್ ಝೇಮ್ ಏನು, ಅದರ ಯೂಸೇಜ್ ಏನು, ಅದರ ಬಳಕೆ ಏನು, ಅದನ್ನ ಯಾವ ತರ ಯೂಸ್ ಮಾಡುದು, ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಏನು ಆಕ್ಟಿವ್ ಝೇಮ್ ಅಂದ್ರೆ ಏನು? ಆಕ್ಟಿವ್ ಝೇಮ್ ಅನ್ನು ಸಮುದ್ರದ ಕಳೆ ಎಸ್ಕೋಫಿಲಿಯನ್ ನೋಡೋಸಮ್ ಸಮುದ್ರ ಪಾಚಿನಿಂದ ಪಡೆಯಲಾಗುತ್ತದೆ. ಸೊ ಸಮುದ್ರ ಪಾಚಿಯಿಂದ ಅದನ್ನು ನಾವು ತೆಗೆದು ಬಳಕೆ ಮಾಡುವಂತ, ಅದನ್ನು ಯೂಸ್ ಮಾಡುವುದಂದ್ರೆ ಅದನ್ನು ರಿಸರ್ಚ್ ಮಾಡಿ ಡೆವಲಪ್ ಮಾಡಿರುವಂತ ಒಂದು ಪ್ರಾಡಕ್ಟ್. ಸಾಗರ ಪಾಚಿಗಳು ನೈಸರ್ಗಿಕವಾಗಿ ಕಂಡು ಬರುವ ಸಸ್ಯದ ಆದರ್ಶ ಸಾವಯವ ಗೋದಾಮು ಅಂತ ಹೇಳಿದ್ರು ಮಿಸ್ಟೇಕ್ ಇಲ್ಲ. ಬೆಳವಣಿಗೆ ಪೋಷಕಾಂಶಗಳು ಮತ್ತು ಇತರ ಸಂಬಂಧಿತ ಸಂಯುಕ್ತಗಳು ಆಕ್ಟಿವ್ ಝೇಮ್ ಅಲ್ಲಿ ಇರುವಂತದ್ದು. ಸೊ ಆಕ್ಟಿವ್ ಝೇಮ್ ಯಾಕೆ ಬೇಕು, ಯಾಕೆ ಇದನ್ನು ನಾವು ಬಳಸಬೇಕು? ನಮಗೆ ಈಗ ನಾನು ಆಗ್ಲೇ ಹೇಳಿದೆ, ಏನು ನಮ್ಮ ಇಳುವರಿ ಜಾಸ್ತಿ. ಈಗ ಕೆಮಿಕಲ್ಗೆ ಎಲ್ಲರೂ ಮೊರೆ ಹೋದ ರೀಸನ್ ಅಂತ ಹೇಳಿದ್ರೆ ಯಥೇಚ್ಛವಾದ ಒಂದು
ಇಳುವರಿಯನ್ನು ಜಾಸ್ತಿ ಇನ್ಕ್ರೀಸ್ ಮಾಡಬೇಕು ಅಂತ ಹೇಳುವ ಒಂದು ದೃಷ್ಟಿಯಿಂದ ಎಲ್ಲರೂ ಕೆಮಿಕಲಿ ಕನ್ವರ್ಟ್ ಆದದ್ದು. ಸಾವಯವದಲ್ಲಿ ಈಲ್ಡ್ ಜಾಸ್ತಿ ಕಡಿಮೆ ಇತ್ತು, ಸೊ ಕೆಮಿಕಲ್ ಹಾಕಿದ ಕೂಡ ನಮ್ಮೆಲ್ಲ ಜಾಸ್ತಿ ಬರ್ಲಿಕ್ಕೆ ಶುರು ಆಯ್ತು. ಸೊ ಆದಷ್ಟು ಕೆಮಿಕಲ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಕೆಮಿಕಲ್ ಹಾಕಿ ಹಾಕಿ ಏನಾಯ್ತು, ಮಣ್ಣು ಬರಡಾಗಿ ಹೋಗಿದೆ. ಈಗ ಕೆಮಿಕಲ್ ಹಾಕಿಲ್ಲ ಅಂತ ಹೇಳಿದ್ರೆ ಇಳುವರಿಯೇ ಬರುವುದಿಲ್ಲ ಅಂತ ಒಂದು ಸ್ಥಿತಿಗೆ ಬಂದು ತಲುಪಿದೆ. ಯಾಕಂದ್ರೆ ಆಕ್ಚುಲಿ ಭೂಮಿಯಲ್ಲಿ ಸೂಕ್ಷ್ಮ ಜೀವಿಗಳು ತುಂಬಾ ಅತಿ ಇಂಪಾರ್ಟೆಂಟ್. ಯಾಕಂದ್ರೆ ಮಣ್ಣಿನ ಫಲವತ್ತತೆಯನ್ನು ಜಾಸ್ತಿ ಮಾಡುವುದೇ ಸೂಕ್ಷ್ಮ ಜೀವಿಗಳು. ಈ ಕೆಮಿಕಲ್ ಹಾಕಿ ಹಾಕಿ ಏನಾಗ್ತಿದೆ ಆಗಿದೆ ಅಂತ ಹೇಳಿದ್ರೆ ಸೂಕ್ಷ್ಮ ಜೀವಿಗಳು ಕಂಪ್ಲೀಟ್ ಆಗಿ ಸರ್ವನಾಶವಾಗಿದೆ. ಸೊ ನಿಮಗೆ ಅದಕ್ಕಿಂತ ಬೆಟರ್ ರಿಸಲ್ಟ್, ನಿಮ್ಮ ಕೆಮಿಕಲ್ ಗಿಂತ ಒಳ್ಳೆ ರಿಸಲ್ಟ್ ನಾವು ಸಾವಯವದಲ್ಲಿ ಕೂಡ ಪಡ್ಕೊಳ್ಬಹುದು. ಅದು ಆಕ್ಟಿವ್ ಝೈಮ್ ಮುಖಾಂತರ ಹೇಳಿಕ್ಕೆ ನಂಗೆ ಇಷ್ಟಪಡ್ತದೆ ನನಗೆ. ಸೊ ಟೋಟಲಿ ಅದಕ್ಕೆ ಇಳುವರಿಗೋಸ್ಕರ ಆಕ್ಟಿವ್ ಝೈಮ್ ಅನ್ನು ಯೂಸ್ ಮಾಡುವಂತದ್ದು. ಬೆಳೆ ಮಾದರಿಯಾಗಿ ಬದಲಾವಣೆ ಅಂದ್ರೆ ಎಲ್ರಿಗೂ ಒಂದು ಆಸೆ ಇರ್ತದೆ, ನನ್ನ ಒಂದು ತೋಟ ಅಂತ ಹೇಳುವಂತದ್ದು ಒಂದು ಮಾದರಿ ತೋಟ ಆಗಿರ್ಬೇಕು. ಎಲ್ರು ಒಂದು ಊರಲ್ಲಿ ಒಂದು ಗ್ರಾಮದಲ್ಲಿ ಪ್ರತಿಯೊಬ್ರು ಇನ್ವೆನ್ಷನ್ ಮಾಡ್ತಾ ಇರ್ತಾರೆ. ಸೊ ಎಲ್ಲ ತೋಟಕ್ಕಿಂತ ನನ್ನೊಂದು ಡಿಫ್ರೆಂಟ್ ಆಗಿರ್ಬೇಕು ಅಂತ ಹೇಳಿ. ಸೊ ಅಂತ ಆಸೆ ಇದ್ದವರು ಕೂಡ ಈ ಒಂದು ಪ್ರಾಡಕ್ಟ್ ಅನ್ನು ಯೂಸ್ ಮಾಡ್ಕೊಳ್ಬಹುದು. ಯಾಕೆಂತ ಹೇಳಿದ್ರೆ ನಿಮ್ಮ ತೋಟವೇ ಒಂದು ಮಾದರಿ ತೋಟವಾಗಿ ಬದಲಾವಣೆ ಆಗ್ತದೆ ಒಂದು ಆಕ್ಟಿವ್ ಝೈಮ್ ಯೂಸ್ ಮಾಡೋದ್ರಿಂದ. ಇನ್ನೊಂದು ರಾಸಾಯನಿಕ ಗೊಬ್ಬರಗಳ ಬದಲಿಗೆ ನೀವು ಬೇರೆ ಕೆಮಿಕಲ್ ಫರ್ಟಿಲೈಸರ್ ಹಾಕೋ ಬದಲಿಗೆ ನೀವು ಆಕ್ಟಿವ್ ಝೈಮ್ ಅನ್ನ ಯೂಸ್ ಮಾಡಬಹುದು. ಇನ್ನೊಂದು ಮಣ್ಣಿನ ಫಲವತ್ತತೆಯನ್ನು ಜಾಸ್ತಿ ಮಾಡ್ಲಿಕ್ಕೆ ಕೂಡ ನೀವು ಆಕ್ಟಿವ್ ಝೈಮ್ ಅನ್ನು ಯೂಸ್ ಮಾಡುವಂತದ್ದು. ಸೊ ಆಲ್ ಸಚ್ ಅಡ್ವೈಸ್ಡ್ ಫ್ಯಾಕ್ಟರ್ಸ್ ನೆಸೆಸರಿಟೀಸ್ ದ ಯೂಸ್ ಆಫ್ ಆಕ್ಟಿವ್ ಝೈಮ್. ಸೊ ಏನೆಲ್ಲ ಆಕ್ಟಿವ್ ಝೈಮ್ ಅಲ್ಲಿ ಏನೆಲ್ಲ ಇದೆ ಇದನ್ನು ತಿಳ್ಕೊಂಡು ಬರುವ. ಸೊ ಈ ಸ್ಲೈಡ್ ಅಲ್ಲಿ ನಿಮಗೆ ಒಂದು 6 ಪಾಯಿಂಟ್ ಗಳು ಕಾಣ್ತಿದೆ. ಸೊ ನಾನು ಫಸ್ಟ್ ಪಾಯಿಂಟ್ ಗಳನ್ನು ಮಾತ್ರ ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ನೆಕ್ಸ್ಟ್ ಸ್ಲೈಡ್ಸ್ ಅಲ್ಲಿ ಅದರ ಬಗ್ಗೆ ಬ್ರೀಫ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ, ಯಾಕೆ ಏನು ಇದರ ಬೆನಿಫಿಟ್ಸ್ ಏನು ಅಂತೇಳಿ ನಾವು ನೋಡ್ತಾ ಬರುವ. ಸಿಟೋಕಿನಿನ್ ಅಂತೇಳಿ ಒಂದು, ಆಕ್ಸಿನ್ ಅಂತ ಹೇಳ್ಬಿಟ್ಟು ಇನ್ನೊಂದು ಕಂಟೆಂಟ್ ಇರುವಂತದ್ದು, ಇನ್ನೊಂದು ಗಿಬ್ಬರಲಿನ್ ಅಂತೇಳಿ ಇನ್ನೊಂದು ಕಂಟೆಂಟ್ ಇದೆ, 3ನೇ ಕಂಟೆಂಟ್. ಸೊ 4ನೇ ಕಂಟೆಂಟ್ ಬಂದ್ಬಿಟ್ಟು ಎನ್ಸೈಮ್ಸ್, 5ನೇ ಕಂಟೆಂಟ್ ಬಂದ್ಬಿಟ್ಟು ಬೆಟೈನ್ಸ್ ಅಂತ ಹೇಳ್ಬಿಟ್ಟು, 6ನೇ ಕಂಟೆಂಟ್ ಬಂದ್ಬಿಟ್ಟು ಹೈಡ್ರಾಲಿಸಿಸ್ ಅಂತ ಹೇಳಿ. ಸೊ 6 ಕಂಟೆಂಟ್ ಇದೆ. ಇದು ಯಾವ ತರ ಕೆಲಸ ಮಾಡ್ತದೆ ಏನು ಅಂತ ನಾವು ನೋಡೋದಾದ್ರೆ, ಸೈಟೋಕಿನಿನ್ ಅಂತ ಹೇಳುವಂತದ್ದು ಕೋಶ ವಿಭಜನೆ ಮತ್ತು ನಿಯಮಿತ ಬೇರಿನ ಬೆಳವಣಿಗೆಯನ್ನು ಉತ್ತೇಜಿಸಿ ಕಿಣ್ವಗಳು ಮತ್ತು ರಚನಾತ್ಮಕ ಪ್ರೋಟೀನ್ಗಳನ್ನು ಸಂಶ್ಲೇಷಿಸಲು ಸಹಾಯ ಮಾಡುತ್ತದೆ. ಏನು ಇಲ್ಲಿ ನಿಮಗೆ ಪಿಕ್ಚರ್ಸ್ ಅಲ್ಲಿ ನೀವು ನೋಡಬಹುದು, ನಾವೇನು ಡುಪ್ಲಿಕೇಶನ್ ಹೇಳ್ತೇವೆ. ಸೊ ಕೋಶ ವಿಭಜನೆ, ಸೊ ಡುಪ್ಲಿಕೇಶನ್ ಮಾಡ್ಲಿಕ್ಕೆ ಕೂಡ ಹೆಲ್ಪ್ ಆಗ್ತದೆ. ವೆಜಿಟೇಷನ್ ನ ಜಾಸ್ತಿ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದೆ, ಡುಪ್ಲಿಕೇಶನ್ ಹೆಲ್ಪ್ ಮಾಡ್ತದೆ. ಗಿಡದ ಬೆಳವಣಿಗೆ, ನಿಮ್ಮ ಸೆಲ್ಸ್ ಡುಪ್ಲಿಕೇಶನ್ ಕೂಡ ಆಗ್ತದೆ. ಸೊ ಗ್ರೋತ್ಗೆ ಇಂಪಾರ್ಟೆಂಟ್ ಆಗಿರುತ್ತದೆ ಸೈಕೋಟಿನ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾರೆ. ನಿಮಗೆ ನೋಡ್ತಾ ಇರ್ಬೋದು ಪಿಕ್ಚರ್ಸ್ ಗಳಲ್ಲಿ ಯಾವ ತರ ಚೇಂಜಸ್ ಆಗ್ತದೆ, ಯಾವ ತರ ಗ್ರೋತ್ ಆಗ್ತದೆ, ಪ್ಲಾಂಟ್ ಡೆವಲಪ್ಮೆಂಟ್, ಪ್ಲಾಂಟ್ ಗ್ರೋತ್, ರೂಟ್ ಡೆವಲಪ್ಮೆಂಟ್ ಗೆಲ್ಲ ಇದು ಹೆಲ್ಪ್ ಮಾಡ್ತದೆ. ಆಕ್ಸಿನ್ ಅಂತ ಹೇಳ್ಬಿಟ್ಟು ಇದು ಜೀವಕೋಶದ ಉದ್ದವನ್ನು ಉತ್ತೇಜಿಸಿ ಮತ್ತು ಸಸ್ಯ ಅಂಗಾಂಶಗಳು ವಯಸ್ಸನ್ನು ವಿಳಂಬವನ್ನು ಉತ್ತೇಜಿಸಿ ಹಣ್ಣು ಮತ್ತು ಮರದ ರಚನೆಯನ್ನು ಅಭಿವೃದ್ಧಿಪಡಿಸಲು ಕಾರ್ಬೋಹೈಡ್ರೇಟ್ ನಿಯಂತ್ರಣ ಹರಿವನ್ನು ಖಚಿತಪಡಿಸುತ್ತದೆ. ಅಂದ್ರೆ ಕಾರ್ಬೋಹೈಡ್ರೇಟ್ ನಿಮಗೆ ಯಾವುದೇ ಬೆಳವಣಿಗೆ, ಹ್ಯೂಮನ್ ಬಾಡಿಯು ಕೂಡ ಕಾರ್ಬೋಹೈಡ್ರೇಟ್ ಇದ್ರೆ ನಿಮ್ಮ ಬೆಳವಣಿಗೆಗೆ ಮತ್ತೆ ನಿಮ್ಮ ಶಕ್ತಿಯನ್ನು ಜಾಸ್ತಿ ಮಾಡಿ ಕೊಡುವಂತ ಕೆಲಸ ಮಾಡ್ತದೆ. ಸೊ ನಮ್ಮ ಮನುಷ್ಯನ ಜೀವಕ್ಕೆ ಏನೆಲ್ಲ ಬೇಕು, ನಮ್ಮ ಹೆಲ್ತ್ ಅವೇರ್ನೆಸ್ ಪ್ರೋಗ್ರಾಮ್ ನಾವು ಹೇಳ್ತೇವೆ, ವಿಟಮಿನ್, ಪ್ರೋಟೀನ್, ಮಿನರಲ್ಸ್, ಪ್ರತಿಯೊಂದು ನಮಗೆ ಯಾವ ತರ ಬೇಕಾಗ್ತದೆ ಅದೆಲ್ಲ ಪ್ರತಿಯೊಂದು ಗಿಡಗಳಿಗೂ ಕೂಡ ಬೇಕಾಗ್ತದೆ. ಸೊ ಬೇರಿನ ಬೆಳವಣಿಗೆ ಇರಬಹುದು, ಪ್ಲಾಂಟ್ ಗ್ರೋತ್ ಇರಬಹುದು, ನಿಮ್ಮ ಮುಗ್ಗು ಕಾಯಿ ಬಿಡ್ಲಿಕ್ಕೆ, ಹೂವಿನ ಬೆಳವಣಿಗೆಗೆ ಪ್ರತಿಯೊಂದು ಬೇಕಾದ ಅಂಶಗಳು ಈ ಒಂದು ಆಕ್ಟಿವ್ ಝೈಮ್ ಅಲ್ಲಿ ಸಿಗುವಂತದ್ದು. ಇನ್ನೊಂದು ಗಿಬ್ಬರಲಿನ್, ನೀವು ನೋಡ್ತಾ ಇರಬಹುದು, ಕೋಶ ವಿಭಜನೆಯನ್ನು ಉತ್ತೇಜಿಸಿ ಮತ್ತು ದೊಡ್ಡ ಮೂಲ ವ್ಯವಸ್ಥೆಯಲ್ಲಿ ಸಹಾಯ ಮಾಡುತ್ತದೆ. ನಿಮ್ಮ ಏನು ಈಲ್ಡ್ ಏನಿರ್ತದೆ, ಈಲ್ಡಿನ ಬೆಳವಣಿಗೆ ಅಂದ್ರೆ ಗ್ರೋತ್, ಈಲ್ಡ್ ಅನ್ನು ಜಾಸ್ತಿ ಮಾಡಿ ಕೊಡ್ತದೆ. ನಿಮಗೆ ಇಲ್ಲಿ ಕಾಣ್ತಾ ಇರಬಹುದು, ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ನಿಮಗೆ ಚಿಕ್ಕ ಒಂದು ದ್ರಾಕ್ಷಿ ಗೊಂಚಲು ಕಾಣ್ತದೆ, ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ದೊಡ್ಡ ಗೊಂಚಲು. ಇದೇ ಡಿಫ್ರೆನ್ಸ್. ನಾವು ಆಕ್ಟಿವ್ ಝೈಮ್ ಅನ್ನು ಹಾಕೋದ್ರಿಂದ ನಮ್ಮ ಇಳುವರಿ ಸೈಜ್ ಕೂಡ ಒಳ್ಳೆ ಬರ್ತದೆ, ಗ್ರೋತ್ ಕೂಡ ಜಾಸ್ತಿ ಆಗ್ತದೆ. ಇವನ್ ಪಪ್ಪಾಯ ಪ್ಲಾಂಟೇಶನ್ ನೀವು ಫ್ಲವರಿಂಗ್ ನೋಡಬಹುದು, ಜಾಸ್ತಿ ಫ್ಲವರಿಂಗ್ ಕೂಡ ಬಂದಿದೆ. ಸೊ ಮೈನ್ ಏನ್ ಮಾಡ್ತದೆ, ಇದು ಕೋಶ ವೃದ್ಧಿಯಾಗಿ ನಿಮ್ಮ ಇಳುವರಿಯನ್ನು ಜಾಸ್ತಿ ಮಾಡಿ ಕೊಡುವಂತ ಒಂದು ಕೆಲಸ ಕೂಡ, ಫ್ಲವರಿಂಗ್ ಕೂಡ ಜಾಸ್ತಿ ಮಾಡುವ ಕೆಲಸ ಈ ಗಿಬ್ಬರಿನ್ ಕೂಡ ಮಾಡುವಂತದ್ದು. ಸೊ ಅದೇ ರೀತಿ ಕಿಣ್ವಗಳು ಏನ್ ಮಾಡ್ತದೆ, ಜೀವಕೋಶದ ಜೀವ ರಾಸಾಯನಿಕ ಪ್ರತಿಕ್ರಿಯೆಗಳನ್ನು ಸಕ್ರಿಯಗೊಳಿಸಿ ಸಸ್ಯ ಚಯಾಪಚಯ ಚಟುವಟಿಕೆಗಳನ್ನು ವರ್ಧಿಸಿ ಮಣ್ಣಿನ ಸೂಕ್ಷ್ಮ ಜೀವಿಯ ಚಟುವಟಿಕೆಗಳನ್ನು ಸುಧಾರಿಸುತ್ತದೆ. ಸೊ ಮಣ್ಣಿನಲ್ಲಿ ಸೂಕ್ಷ್ಮ ಜೀವಿಗಳನ್ನು ಕೂಡ ಅದರ ವರ್ಕ್ ಅನ್ನು ಎಫಿಷಿಯನ್ಸಿ ಇನ್ಕ್ರೀಸ್ ಮಾಡ್ತದೆ. ಹೇಗೆ ಮನುಷ್ಯನಲ್ಲಿ ಚಯಾಪಚಯ ಕ್ರಿಯೆ ನಡೀತದೆ ಅದೇ ರೀತಿ ನಮ್ಮ ಸಸ್ಯದಲ್ಲಿ ಕೂಡ ಚಯಾಪಚಯ ಕ್ರಿಯೆ ನಡೀತದೆ. ಸೊ ಅದರ ಒಂದು ಚಯಾಪಚಯ ಕ್ರಿಯೆಯನ್ನು ಕೂಡ ಇನ್ಕ್ರೀಸ್ ಮಾಡಿ ಅದರ ಒಂದು ಬೆಳವಣಿಗೆಗೆ ಈ ಕಿಣ್ವಗಳು ಸಹಾಯ ಮಾಡ್ತದೆ. ಇನ್ನೊಂದು ಬೆಟೈನ್ಸ್ ಏನ್ ಮಾಡ್ತದೆ, ಬೆಟೈನ್ಸ್ ಗಳು
ನಮ್ಮ ಜೀವಕೋಶ ರಚನೆಯನ್ನು ಹಾನಿಗೊಳಿಸುವ ಮತ್ತು ಸಸ್ಯದ ಮೇಲಿನ ಒತ್ತಡಗಳನ್ನು ಮಿತಿಗೊಳಿಸುವ ಆಕ್ಸಿಡೀಕರಣ ಕ್ರಿಯೆಯನ್ನು ಕಡಿಮೆ ಮಾಡುತ್ತದೆ. ಸೊ ಏನ್ ಮಾಡ್ತದೆ ಇದು? ಆಕ್ಸಿಡೈಸ್, ನಿಮ್ಮ ಹಾಳಾಗುದು ಅಂದ್ರೆ ಏಜಿಂಗ್ ಇರ್ಬೋದು, ಅದನ್ನು ಕಡಿಮೆ ಮಾಡಿ ಕೊಡ್ತದೆ. ಸೊ ನಿಮ್ಮ ಗಿಡದ ಬೆಳವಣಿಗೆಯನ್ನು ಇನ್ಕ್ರೀಸ್ ಮಾಡ್ಲಿಕ್ಕೆ ಸಹಾಯ ಮಾಡ್ತದೆ. ಮತ್ತೆ ಸ್ಟ್ರೆಸ್, ಏನು ನಮಗೆ ಯಾವ ತರ ಸ್ಟ್ರೆಸ್ ಇರ್ತದೆ ಅದೇ ತರ ಗಿಡಗಳಿಗೂ ಕೂಡ ಸ್ಟ್ರೆಸ್ ಇರ್ತದೆ. ಬರದಿರ್ಬೋದು, ಇಲ್ಲ ಅತಿಯಾದ ಮಳೆಯಿಂದ ಆಗಿರ್ಬೋದು. ಇದರ ಕ್ಲೈಮ್ಯಾಟಿಕಲ್ ಸ್ಟ್ರೆಸ್ಸಸ್ ಏನಿರ್ತದೆ ಆ ಗಿಡಗಳಿಗೆ ಇರುವಂತಹ ಸ್ಟ್ರೆಸ್ ಗಳನ್ನು ಇದು ರಿಲೀಫ್ ಮಾಡಿ ಕೊಡುವ ಕೆಲಸ ಕೂಡ ಮಾಡ್ತದೆ. ಹೈಡ್ರೋಲೈಸ್, ಪ್ರೋಟೀನ್ ಸಂಕೀರ್ಣ ಜೀವಕೋಶದ ಬೆಳವಣಿಗೆಗೆ ಸಹಾಯ ಮಾಡುವ ಪೈಪ್ಗಳು ಮತ್ತು ಉಚಿತ ಅಮಿನೋ ಆಮ್ಲಗಳನ್ನು ಹೊಂದಿಸುತ್ತದೆ. ಅಂದ್ರೆ ಬೇರೆ ಬೇರೆ ಏನು ಅಮಿನೋ ಆಸಿಡ್ಸ್ ಇರ್ಬೋದು, ಈವನ್ ಆಮ್ಲಗಳು ಇರ್ಬೋದು, ಗಿಡಗಳಿಗೆ ಬೇಕಾದ ಪೋಷಕಾಂಶಗಳನ್ನು ಕೊಡುವಂತ ಒಂದು ಕೆಲಸ ಕೂಡ ಈ ಹೈಡ್ರೋಲೈನ್ಸ್ ಮಾಡುವಂತದ್ದು. ಇನ್ನು ಆಕ್ಟಿವ್ ಝೈಮ್ ಅಲ್ಲಿ ಏನು ಇದೆ, ಏನೆಲ್ಲ ಇದೆ ನೀವು ನೋಡ್ತಾ ಬಂದ್ರಿ, ಬಟ್ ಮೈನ್ ಇಂಪಾರ್ಟೆನ್ಸ್ ಆಗಿ ಒಂದು 6 ಪಾಯಿಂಟ್ಸ್ ಇದೆ. ಸೊ ಅದು ಏನು ಅಂತ ನೋಡುದಾದ್ರೆ, ಮೇಜರ್ ಕಂಪೋನೆಂಟ್ಸ್, 6 ಮೇಜರ್ ಕಂಪೋನೆಂಟ್ಸ್ ನಾವು ನೋಡಿದ್ರೆ, ಇದು ಆರ್ಗ್ಯಾನಿಕ್ ಇನ್ ನೇಚರ್ ಅಂದ್ರೆ ನೈಸರ್ಗಿಕ ಸಾವಯವ ಅಂತ ಹೇಳ್ಬೋದು. ಇನ್ನು ಓವರ್ 60 ಮಿನರಲ್ಸ್ ಅಂಡ್ ಎಲಿಮೆಂಟ್ಸ್, 60 ತರದ ಎಲಿಮೆಂಟ್ಸ್ ನ್ಯೂಟ್ರಿಷನ್ಸ್ ಇದರಲ್ಲಿ ಇರುವಂತದ್ದು, 21 ತರದ ಅಮಿನೋ ಆಸಿಡ್ಸ್ ಇರುವಂತದ್ದು, ಸಿಂಪಲ್ ಅಂಡ್ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್, ಎಸೆನ್ಷಿಯಲ್ ಪ್ಲಾಂಟ್ ಗ್ರೋತ್ ನ್ಯೂಟ್ರಿಷನ್ಸ್ ಅಂಡ್ ಹಾರ್ಮೋನ್ಸ್, ಸ್ಟ್ರೆಸ್ ಎಲಿಮೆಂಟ್. ಸೊ ಇದೆಲ್ಲ ಮೈನ್ ಆಗಿ ಇದರಲ್ಲಿ ಇರುವಂತದ್ದು ಆಕ್ಟಿವ್ ಝೈಮ್ ಅಲ್ಲಿ. ಇನ್ನು ನೆಕ್ಸ್ಟ್ ನಾವು ಹೋಗುದಾದ್ರೆ ಆಕ್ಟಿವ್ ಮ್ಯಾಕ್ಸ್. ಸೊ ಆಕ್ಟಿವ್ ಮ್ಯಾಕ್ಸ್ ಅಲ್ಲಿ ಏನೆಲ್ಲ ಇದೆ ಅಂತ ನಾವು ನೋಡುವ. ಸೊ ಆಕ್ಟಿವ್ ಮ್ಯಾಕ್ಸ್ ನಾನು ಹಾಗೆ ನಿಮಗೆ ಹೇಳುದಾದ್ರೆ, ಮತ್ತೆ ನಾವು ಸ್ಲೈಡ್ ನೋಡುವ ಯಾವ ತರ ಕೆಲಸ ಮಾಡ್ತದೆ. ಸೊ ಆಕ್ಟಿವ್ ಮ್ಯಾಕ್ಸ್ ಬಂದ್ಬಿಟ್ಟು ನಮಗೆ ಸೀಡ್ ಟ್ರೀಟ್ಮೆಂಟ್ ಅಂದ್ರೆ ಬೀಜೋಪಚಾರಕ್ಕೆ ನಾವು ಬಳಕೆ ಮಾಡ್ತೇವೆ. ಪ್ಲಾಂಟ್ ಗ್ರೋತ್, ಸೊ ನಿಮಗೆ ಇಲ್ಲಿ ಕಾಣ್ತಾ ಇರ್ಬೋದು ಯಾವ ತರ ಮೊಳಕೆ ಹೊಡೆದು ಗಿಡಗಳು ಬೆಳೀತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಪ್ಲಾಂಟ್ ಗ್ರೋತ್, ಮತ್ತೆ ನಿಮ್ಮ ಫ್ಲವರಿಂಗ್, ಮತ್ತೆ ನಿಮ್ಮ ಸೀಡ್ ಸೆಟ್ಟಿಂಗ್, ಬೀಜ ಕಟ್ಟುವಿಕೆ, ಇಲ್ಲ ಫ್ಲವರಿಂಗ್, ನಿಮ್ಮ ಇಳುವರಿ ಜಾಸ್ತಿ ಬರ್ಲಿಕ್ಕೆ. ಸೊ ಇದಕ್ಕೆಲ್ಲ ಇದನ್ನ ನಾವು ಯೂಸ್ ಮಾಡುವಂತದ್ದು. ಸೊ ಇದರಲ್ಲಿರುವಂತ ಕಂಟೆಂಟ್ಸ್ ಏನೆಲ್ಲ ಆಕ್ಟಿವ್ ಝೈಮ್ ಅಲ್ಲಿ ಇದೆ. ಸೊ ನಾನು ಆಕ್ಚುಲಿ ನಿಮಗೆ ಇದೊಂದು ಕ್ಲಾರಿಟಿ ಕೊಡಬೇಕು. ಏನಂತ ಹೇಳಿದ್ರೆ ಆಕ್ಟಿವ್ ಝೈಮ್ ಅಲ್ಲಿ ಏನೆಲ್ಲ ಇದೆ, ಸೊ ಪ್ರತಿಯೊಂದು ಅಂಶಗಳು ಕೂಡ ಆಕ್ಟಿವ್ ಮ್ಯಾಕ್ಸ್ ಅಲ್ಲೂ ಕೂಡ ಇದೆ. ಸೊ ಆಕ್ಟಿವ್ ಮ್ಯಾಕ್ಸ್ ಯೂಸ್ ಮಾಡಿದ್ರೆ ನಾವು ಆಕ್ಟಿವ್ ಝೈಮ್ ಯೂಸ್ ಮಾಡುವ ಅಗತ್ಯ ಇಲ್ಲ. ಯಾಕಂತ ಹೇಳಿದ್ರೆ ಕೆಲವರು ಫೀಲ್ಡ್ ಅಲ್ಲಿ 3 ಕೂಡ ರೆಕಮೆಂಡ್ ಮಾಡ್ತಾ ಇದ್ದಾರೆ, ಆಕ್ಟಿವ್ 80, ಆಕ್ಟಿವ್ ಝೈಮ್ ಮತ್ತೆ ಆಕ್ಟಿವ್ ಮ್ಯಾಕ್ಸ್ ಅಂತ ಹೇಳಿ. ಸೊ ನಾವಿದನ್ನು ಟೋಟಲ್ ಆಗಿ ಸ್ಟಡಿ ಮಾಡಿದಾಗ ಕಂಡು ಬಂದ ವಿಷಯ ಏನು ಅಂತ ಹೇಳಿದ್ರೆ, ಆಕ್ಟಿವ್ ಝೈಮ್ ಮತ್ತೆ ಆಕ್ಟಿವ್ ಮ್ಯಾಕ್ಸ್ ಅಲ್ಲಿ ಇರುವಂತ ಕಂಟೆಂಟ್ಸ್, ಆಕ್ಟಿವ್ ಝೈಮ್ ಅಲ್ಲಿ ಇರುವ ಎಲ್ಲಾ ಕಂಟೆಂಟ್ಸ್ ಆಕ್ಟಿವ್ ಮ್ಯಾಕ್ಸ್ ಅಲ್ಲಿ ಇದೆ. ಬಟ್ ಆಕ್ಟಿವ್ ಮ್ಯಾಕ್ಸ್ ಅಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಕಂಟೆಂಟ್ಸ್, ನ್ಯೂಟ್ರಿಷನ್ಸ್ ಆಡ್ ಮಾಡಿರುವಂತದ್ದು. ಸೊ ಆಕ್ಟಿವ್ ಝೈಮ್ ನಂತರ ಆಕ್ಟಿವ್ ಮ್ಯಾಕ್ಸ್ ಅನ್ನು ಅಪ್ಗ್ರೇಡ್ ಮಾಡಿರುವಂತದ್ದು ಆಕ್ಚುಲಿ. ಸೊ ಈಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಜನರು ಅದರ ಕಾನ್ಸೆಪ್ಷನ್ ಅಲ್ಲಿ ಅಂದ್ರೆ ಇದು ಬೇರೆ ಪ್ರಾಡಕ್ಟ್, ಅದಕ್ಕಿಂತ ಬೇರೆ ಇದೆ ಅಂತ ಹೇಳ್ಬಿಟ್ಟು 3 ಮಿಕ್ಸ್ ಮಾಡ್ಲಿಕ್ಕೆ ಸಜೆಸ್ಟ್ ಮಾಡ್ತಾರೆ. ಸೊ ನಾನು ಹೇಳುದಾದ್ರೆ ನಿಮಗೆ ಆಕ್ಟಿವ್ 80 ಮತ್ತೆ ಆಕ್ಟಿವ್ ಮ್ಯಾಕ್ಸ್ ಸಜೆಸ್ಟ್ ಮಾಡಿದ್ರೆ ಸಾಕಾಗ್ತದೆ. ಇನ್ ಕೇಸ್ ನಿಮ್ಮ ಹತ್ರ ಸ್ಟಾಕ್ ಇದ್ರೆ ಆಕ್ಟಿವ್ ಝೈಮ್ ಅನ್ನು ಕೂಡ ಪ್ರಮೋಟ್ ಮಾಡಿ, ಬೇಡ ಅಂತ ಹೇಳುದಿಲ್ಲ. ಬಟ್ ಆಕ್ಟಿವ್ ಝೈಮ್ ಗಿಂತ ನಿಮಗೆ ಆಕ್ಟಿವ್ ಮ್ಯಾಕ್ಸ್ ಅಲ್ಲಿ ನಿಮಗೆ ಆಕ್ಟಿವ್ ಝೈಮ್ ಅಲ್ಲಿ ಇರುವಂತ ಎಲ್ಲಾ ಕಂಟೆಂಟ್ ಕೂಡ ಇದೆ, ಪ್ಲಸ್ ಅದಕ್ಕಿಂತ ಜಾಸ್ತಿ ಕಂಟೆಂಟ್ ಆಕ್ಟಿವ್ ಮ್ಯಾಕ್ಸ್ ಅಲ್ಲಿ ಇದೆ. ಸೊ ಎರಡು ಆಲ್ಮೋಸ್ಟ್ ಸೇಮ್. ಪ್ರೆಸೆಂಟೇಷನ್ ನೀವು ನೋಡಿದ್ರೆ ಗೊತ್ತಾಗುತ್ತೆ, ನಾನು ತೋರಿಸ್ತೇನೆ ನಿಮಗೆ ನೆಕ್ಸ್ಟ್. ಸೊ ವಾಟ್ ಈಸ್ ಆಕ್ಟಿವ್ ಮ್ಯಾಕ್ಸ್? ಆಕ್ಟಿವ್ ಮ್ಯಾಕ್ಸ್ ಅಂದ್ರೆ ಏನು? ವಿಶಿಷ್ಟವಾದ ಸೂಕ್ಷ್ಮ ಜೀವಿಯ ಚಯಾಪಚಯ ಕ್ರಿಯೆಯ ಮೂಲಕ ಸಾಗರ ಸಸ್ಯಗಳಿಂದ ಪಡೆದ ಸೂಕ್ಷ್ಮ ಜೀವ ವಿಜ್ಞಾನ ಸಂಶೋಧನಾ ಉತ್ಪನ್ನ. ಸೊ ಇದೊಂದು ರಿಸರ್ಚ್ ಪ್ರಾಡಕ್ಟ್ ಆಗಿದೆ. ಸೊ ಯಾವ ತರ ಏನು ಅಂತ ನಾವು ನೆಕ್ಸ್ಟ್ ಸ್ಲೈಡ್ಸ್ ಅಲ್ಲಿ ನೋಡ್ಕೊಂಡು ಹೋಗುವ. ಇನ್ನೊಂದು, ಚಯಾಪಚಯವನ್ನು ಉತ್ತೇಜಿಸಲು ಸುಧಾರಿತ ತಂತ್ರಜ್ಞಾನ ಸೂತ್ರೀಕರಣವು ಸಸ್ಯ ಬೆಳವಣಿಗೆಯ ಇಳುವರಿ ಮತ್ತು ಲಾಭವನ್ನು ಗರಿಷ್ಠಗೊಳಿಸುತ್ತದೆ. ನಿಮ್ಮ ಇನ್ಕಮ್ ಅನ್ನು ಕೂಡ ಜಾಸ್ತಿ ಮಾಡಿ, ನಿಮ್ಮ ಉತ್ಪನ್ನವನ್ನು ಜಾಸ್ತಿ ಮಾಡಿ, ನಿಮ್ಮ ಆದಾಯವನ್ನು ಕೂಡ ಜಾಸ್ತಿ ಮಾಡುವಂತ ಒಂದು ಅತ್ಯುತ್ತಮವಾದ ಒಂದು ಪ್ರಾಡಕ್ಟ್ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಸೊ ವೈ ಆಕ್ಟಿವ್ ಮ್ಯಾಕ್ಸ್? ಆಕ್ಟಿವ್ ಮ್ಯಾಕ್ಸ್ ನಾವು ಯಾಕೆ ಬಳಕೆ ಮಾಡಬೇಕು? ಫಾರ್ಮಿಂಗ್ ಕಮ್ಯುನಿಟಿ ಕನ್ಸರ್ನ್ಸ್ ಏನು, ನಮ್ಮ ಫಾರ್ಮರ್ಸ್ ಗಳಿಗೆ ಇರುವಂತ ಸಮಸ್ಯೆಗಳು, ಕನ್ಸರ್ನ್ಸ್ ಗಳು ಏನು, ಅದನ್ನು ನಾವು ನೋಡ್ತಾ ಹೋಗುದಾದ್ರೆ, ಜರ್ಮಿನೇಷನ್ ಇಶ್ಯೂಸ್, ಮೊಳಕೆ ಒಡೆಯುವಿಕೆಯ ಸಮಸ್ಯೆ. ಬಿತ್ತನೆ ಮಾಡ್ತಾರೆ, ಬಿತ್ತನೆ ಮಾಡಿ ಗಿಡ ಮೊಳಕೆ ಬರುವಂತ ಸಮಸ್ಯೆ. ಈಗ ಕಳಪೆ ಗುಣಮಟ್ಟದ ಸೀಡ್ಸ್ ಕೂಡ ಕಾರಣ ಅಂತ ಹೇಳ್ಬೋದು ಇದಕ್ಕೆ. ಅದರೊಟ್ಟಿಗೆ ಇದೊಂದು ದೊಡ್ಡ ಒಂದು ಸಮಸ್ಯೆ ಆಗಿದೆ ಫಾರ್ಮರ್ಸ್ ಗಳಿಗೆ. ಐಬೋಟಿಕ್ ಸ್ಟ್ರೆಸ್ ಅಂದ್ರೆ ಅಜೀವ ಒತ್ತಡ, ಅಂದ್ರೆ ಪ್ರಕೃತಿಯ ಒಂದು ಒತ್ತಡ, ಸ್ಟ್ರೆಸ್ ಕೂಡ ಇದಕ್ಕೆ ಒಂದು ಕಾರಣ ಆಗಿರ್ತದೆ. ಫರ್ಟಿಲೈಸರ್ಸ್ ಯೂಸ್ ಎಫಿಷಿಯನ್ಸಿ, ರಸಗೊಬ್ಬರ ಬಳಕೆಯ ದಕ್ಷತೆ, ಅದು ಒಂದು ಸಮಸ್ಯೆ ಆಗಿದೆ.
ಈಲ್ಡ್ ಅಂಡ್ ಕ್ವಾಲಿಟಿ ಲಾಸ್, ಇಳುವರಿ ಮತ್ತು ಗುಣಮಟ್ಟದ ಸಮಸ್ಯೆ ನಷ್ಟ. ಪುವರ್ ಸಾಯಿಲ್ ಹೆಲ್ತ್, ಕಳಪೆ ಮಣ್ಣಿನ ಆರೋಗ್ಯ, ಇದು ಕೂಡ ಒಂದು ಫಾರ್ಮರ್ ನ ದೊಡ್ಡ ಒಂದು ಕನ್ಸರ್ನ್ ಆಗಿದೆ. ಸೊ ಅದನ್ನು ನೋಡ್ಕೊಂಡು ಅದರಲ್ಲಿ ಯಾವ ತರ ಆಕ್ಟಿವ್ ಮ್ಯಾಕ್ಸ್ ಇಂದ ಅವರಿಗೆ ಸಹಾಯ ಆಗ್ತದೆ ಅದನ್ನು ಕೂಡ ನಾವು ನೋಡ್ಕೊಂಡು ಬರುವ. ಫ್ಯಾಕ್ಟರ್ಸ್ ಲಿಮಿಟಿಂಗ್ ದ ಈಲ್ಡ್ ಪೊಟೆನ್ಶಿಯಲ್, ಏನು 4 ಪಾಯಿಂಟ್ಗಳಿದೆ. ಏನದು? ನ್ಯೂಟ್ರಿಯೆಂಟ್ ಡಿಮ್ಯಾಂಡ್, ಗಿಡಗಳು ನ್ಯೂಟ್ರಿಯೆಂಟ್ ಡಿಮ್ಯಾಂಡ್ ಮಾಡ್ತದೆ ಯಾವಾಗ? ಡಿಫರೆಂಟ್ ಸ್ಟೇಜ್ ಡಿಫರೆಂಟ್ ನೀಡ್ಸ್, ಬೇರೆ ಬೇರೆ ಹಂತಗಳಲ್ಲಿ ಬೇರೆ ಬೇರೆ ಅಗತ್ಯತೆಗಳು ಕೂಡ ಗಿಡಗಳಿಗೆ ಕೂಡ ಇರುತ್ತದೆ. ಏನದು? ಸಂತಾನೋತ್ಪತ್ತಿ ಹಂತದಲ್ಲಿ 100-200% ಹೆಚ್ಚು ಪೌಷ್ಟಿಕಾಂಶಗಳ ಅಗತ್ಯವಿದೆ. ಗಿಡಗಳಿಗೆ ಯಾವಾಗ ಸಂತಾನೋತ್ಪತ್ತಿ ಅಂತ ಹೇಳಿದ್ರೆ ಬೀಜ ಒಂದು ಬರುವಂತ ಸ್ಟೇಜ್, ಫ್ಲವರಿಂಗ್ ಸ್ಟೇಜ್ ಇರ್ಬೋದು, ಬೀಜ ಬರುವ ಸ್ಟೇಜ್ ಇರ್ಬೋದು, ಆಗ ಗಿಡಗಳಿಗೆ ಅದಕ್ಕೆ ಬೇಕಾದ ಪೋಷಕಾಂಶ 100-200 ಪಟ್ಟು ಜಾಸ್ತಿ ಅವರಿಗೆ ಬೇಕಾಗ್ತದೆ. 200-500 ಪಟ್ಟು, ಸಾರಿ 100-200 ಹಾಕಿದಲ್ಲಿ 200-500 ಪಟ್ಟು ರೆಗ್ಯುಲರ್ ಅದಕ್ಕೆ ಏನು ಪೋಷಕಾಂಶ ಬೇಕು ಅದಕ್ಕಿಂತ ಜಾಸ್ತಿಯಾದ ಪೋಷಕಾಂಶ ಅಗತ್ಯತೆ ಗಿಡಗಳಿಗೆ ಇದೆ. ನ್ಯಾಚುರಲ್ ಮೊಬಿಲಿಟಿ, some partially mobile nutrients causes natural imbalance ಆಗುತ್ತೆ. ಯಾವ ತರ? ಕೆಲವು ಭಾಗಶಃ ಮೊಬೈಲ್ ಪೋಷಕಾಂಶಗಳ ಅಸಮತೋಲನವನ್ನು ಉಂಟು ಮಾಡುತ್ತದೆ, ಇಂಬ್ಯಾಲೆನ್ಸ್ ಅನ್ನು ಕ್ರಿಯೇಟ್ ಮಾಡ್ತದೆ. ಸಾಯಿಲ್ ಇನ್ಕೆಪಬಿಲಿಟಿ, ಏನು? ಜೈವಿಕ ಲಭ್ಯವಿರುವ ರೂಪದಲ್ಲಿ ಪೋಷಕಾಂಶಗಳನ್ನು ಒದಗಿಸಲು ಅಸಮರ್ಥವಾಗಿದೆ. ಸೊ ರೆಗ್ಯುಲರ್ ಆಗಿ ಗಿಡಗಳಿಗೆ ಬರುವಂತ ಸಮಸ್ಯೆಗಳು ಇದೆಲ್ಲ ಇಂಪಾರ್ಟೆಂಟ್ ಸಮಸ್ಯೆಗಳಾಗಿರ್ತದೆ. ಅಬಯೋಟಿಕ್ ಸ್ಟ್ರೆಸ್, ನಾನು ಆಗ್ಲೇ ಹೇಳಿದ ಹಾಗೆ ಬರದಿರ್ಬೋದು, ಪ್ರವಾಹದಿರ್ಬೋದು, ಪ್ರಕೃತಿಯ ಒಂದು ಏನು ವಿಕೋಪ ಇರ್ಬೋದು, ಈ ಕಾಲಕ್ಕೆ ಏನೇನ್ ಆಗ್ಬೇಕು ಅದು ಆಗದೆ ಬೇರೆ ಏನೇ ಆಗುದು. ಅಂದ್ರೆ ಮಳೆಗಾಲಕ್ಕೆ ಮಳೆ ಬರುವ ಬದಲಿಗೆ ಬಿಸಿಲು ಬರೋದು, ಇಲ್ಲ ಬಿಸಿಲಿಗೆ ಬೇಸಿಗೆ ಕಾಲದಲ್ಲಿ ಮಳೆ ಬರುವಂತದ್ದು, ಚಳಿಗಾಲದಲ್ಲಿ ಮಳೆ ಬರುವಂತದ್ದು ಈಗ ನಾವು ನೋಡ್ತಾ ಇರ್ಬೋದು. ಇದೆಲ್ಲ ಒಂದು ಸ್ಟ್ರೆಸ್, ಗಿಡಗಳಿಗೂ ಕೂಡ ಒಂದು ಸ್ಟ್ರೆಸ್ ಇರ್ತದೆ. ಇದು ಕೂಡ ಒಂದು ಚಾಲೆಂಜ್ ಆಗಿರ್ತದೆ ಗಿಡಗಳಿಗೆ. ಸೊ ಅದಕ್ಕೆಲ್ಲ ಏನು ಸೊಲ್ಯೂಷನ್? ಒನ್ ಸ್ಟಾಪ್ ಸೊಲ್ಯೂಷನ್ ಟು ಇನ್ಕ್ರೀಸ್ ದ ಈಲ್ಡ್ ಪೊಟೆನ್ಶಿಯಲ್ ವಿ ಹ್ಯಾವ್ ಎವಾಲ್ವ್ಡ್ ವಿತ್ ದ ಟೆಕ್ನಾಲಜಿ. ಏನದು? ಒಂದು ಹೊಸ ಟೆಕ್ನಾಲಜಿ ಮುಖಾಂತರ ಒಂದು ಪ್ರಾಡಕ್ಟ್ ಡೆವಲಪ್ ಆಗಿದೆ. ಇಂಡೋಲೈಫ್ ನ್ಯೂಟ್ರಿಯೆಂಟ್ ಎನೇಬಲ್ ಟೆಕ್ನಾಲಜಿ. ಸೊ ಐನೆಟ್ ಅಂತ ಹೇಳುವಂತ ಒಂದು ಟೆಕ್ನಾಲಜಿ ಇದು. ಇನ್ನೊಂದು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಇಂಡೋಫಿಲ್ ಅಂತ ಹೇಳುವಂತದ್ದು ಕಂಪನಿ ಮೋದಿ ಕೇರಿನ ಒಂದು ಅಂಗಸಂಸ್ಥೆ ಆಗಿದೆ. ಸೊ ಇಂಡೋಫಿಲ್ ಮುಖಾಂತರ ತುಂಬಾ ಕಂಪನಿಗಳಿಗೆ ಬೇರೆ ಬೇರೆ ಪ್ರಾಡಕ್ಟ್ ಅನ್ನು ರಿಸರ್ಚ್ ಮಾಡಿ ಡೆವಲಪ್ ಮಾಡಿ ಕೊಡುವಂತ ಕೆಲಸ ಕೂಡ ಮೋದಿ ಕೇರ್ ಮಾಡ್ತಾ ಇದೆ. ಸೊ ಇಂಥ ಲಿಕ್ವಿಡ್ ಫರ್ಟಿಲೈಸರ್ಗಳು ತುಂಬಾ ಕಂಪನಿಯವರು ಈಗ ಮಾರ್ಕೆಟ್ ಅಲ್ಲಿ ಇದೆ, ನೀವು ನೋಡ್ತಾ ಇರ್ಬೋದು. ಆ ಹೆಚ್ಚಿನ ಒಂದು ಪ್ರಾಡಕ್ಟ್ ಅನ್ನು ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಕೊಡ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ನನಗೆ ಖುಷಿ ಆಗ್ತದೆ. ಆ ಇಂಡೋಫಿಲ್ ಕೂಡ ಮೋದಿ ಕೇರ್ ಇದೆ ಒಂದು ಸಂಸ್ಥೆ ಆಗಿದೆ. ಸೊ ನಮ್ಮ ಸಂಸ್ಥೆಯಲ್ಲೇ ಈ ಆಕ್ಟಿವ್ 8 ಇರ್ಬೋದು, ಮ್ಯಾಕ್ಸ್ ಇರ್ಬೋದು, ಝೈಮ್ ಇರುವಂತದ್ದು ಡೆವಲಪ್ ಆಗುವಂತದ್ದು ಇದೊಂದು ಖುಷಿಯ ವಿಚಾರ. ಇದನ್ನು ಕೂಡ ಒಂದು ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ, ಯಾಕಂದ್ರೆ ನೀವು ಫೀಲ್ಡ್ಗೆ ಹೋಗ್ಬೇಕಾದ್ರೆ ಇದನ್ನು ಕೂಡ ನೀವು ಹೇಳ್ಬೋದು, ನಮ್ಮ ಫ್ಯಾಕ್ಟರಿಯಲ್ಲಿ ಇದು ಆಗುವಂತದ್ದು ನಾವು ಬೇರೆಯವರಿಗೂ ಕೂಡ ಮಾಡಿ ಕೊಡ್ತಾ ಇದ್ದೇವೆ ಅಂತೇಳಿ. ಅಂದ್ರೆ ಇದು ಹೇಳುದ್ರಿಂದ ನಮ್ಮ ಒಂದು ಪ್ರಾಡಕ್ಟ್ ನ ವ್ಯಾಲ್ಯೂ ಕೂಡ ಜಾಸ್ತಿ ಆಗ್ತದೆ, ಒಂದು ಟ್ರಸ್ಟ್ ಕೂಡ ಜಾಸ್ತಿ ಬಿಲ್ಡ್ ಆಗುತ್ತೆ ಕಸ್ಟಮರ್ಸ್ ಗಳಿಗೆ ನಾವು ಹೇಳ್ಬೇಕಾದ್ರೆ. ಇಂಡೋಲೈಫ್ ನ್ಯೂಟ್ರಿಯೆಂಟ್ ಎನೇಬಲ್ ಟೆಕ್ನಾಲಜಿ ಏನು ಇದು? ಸೊ ಫಸ್ಟ್ನೇದಾಗಿ ರಾ ಮೆಟೀರಿಯಲ್, ಕಚ್ಚಾ ವಸ್ತು ಏನು? ರಿಸರ್ಚ್ ಬ್ಯಾಕ್ಟೀರಿಯಾ, ಸೊ ಸಂಶೋಧನೆ ಮಾಡಿರುವಂತಹ ಒಂದು ಸೂಕ್ಷ್ಮ ಜೀವಿಗಳು. ಸೊ ಏನೆಲ್ಲ ಇದೆ ಅಂತ ಹೇಳುವಂಥದ್ದು, ನಾವು ಈ ಪ್ರಾಡಕ್ಟ್ ಅಲ್ಲಿ ಏನೆಲ್ಲ ಇದೆ, ಯಾವ ತರ ಮಾಡ್ತಾ ಇದ್ದೇವೆ ಏನು ಅಂತ ಹೇಳ್ಬಿಟ್ಟು. ಇನ್ನೊಂದು ಮೈಕ್ರೋಬಾಯ್ಲ್ ಮೆಟಬಾಲಿಕ್ ಪ್ರೊಸೆಸ್, ಚಯಾಪಚಯ ಕ್ರಿಯೆಯಿಂದ ಮಾಡಿರುವಂತಹದ್ದು ಒಂದು ಬ್ಯಾಕ್ಟೀರಿಯಾ ಇದು ಮಾಡಿರುವಂತದ್ದು. ಫಾರ್ಮುಲೇಷನ್ ಎಕ್ಸ್ಪರ್ಟೀಸ್, ಏನು ಫಾರ್ಮುಲೇಷನ್ ಎಕ್ಸ್ಪರ್ಟೀಸ್ ಅಂದ್ರೆ ಸುಕ್ರಿಯಕರಣ ಪರಿಣತಿ ಅಂತ ಹೇಳ್ಬೋದು, ಅದನ್ನು ಫಾರ್ಮುಲೇಷನ್ ಮಾಡುವಂತದ್ದು. ಸೊ ಎಲ್ಲ ಒಂದು ಏನು ಡೆವಲಪ್ ಮಾಡಿರ್ತದೆ ಅದನ್ನು ಫಾರ್ಮುಲೇಷನ್ ಮಾಡಿ, ಅಂದ್ರೆ ಯಾವ್ದು ಎಷ್ಟೆಷ್ಟು ಪ್ರಮಾಣ ಎಷ್ಟೆಷ್ಟು ಬೇಕು ಅಂತ ಹೇಳುವಂತದ್ದು ಒಂದು ಫಾರ್ಮುಲೇಷನ್ ಒಂದು ಟೆಕ್ನಾಲಜಿ ಇರ್ತದೆ, ಅದು ಮಾಡಿ ಡೆವಲಪ್ ಮಾಡಿರುವಂತ ಒಂದು ಪ್ರಾಡಕ್ಟ್ ಆಗಿರ್ತದೆ ನಮ್ಮ ಆಕ್ಟಿವ್ ಮ್ಯಾಕ್ಸ್. ಸೊ ಇಂಗ್ರೀಡಿಯೆಂಟ್ಸ್ ಏನು ಇದು 1, 2, 3, 4 ಇದೆ, ಅದು ಏನು ಯಾವ ತರ ಮಾಡ್ತದೆ ಅದು ನೋಡುವ. ರಾ ಮೆಟೀರಿಯಲ್ ಓಷನ್ ಪ್ಲಾಂಟ್ಸ್ ಫ್ರಮ್ ಐರ್ಲ್ಯಾಂಡ್. ಸೊ ಈ ರಾ ಮೆಟೀರಿಯಲ್ ಅಂತ ಹೇಳುವಂಥದ್ದು ಇದು ಸಮುದ್ರ ಪಾಚಿ, ನಿಮಗೆಲ್ಲ ಗೊತ್ತಿದೆ. ಸಮುದ್ರ ಪಾಚಿಯನ್ನು ನಾವು ಯುರೋಪ್ ಕಂಟ್ರಿಯಿಂದ, ಅದು ಐರ್ಲ್ಯಾಂಡ್ ಇಂದ ನಾವು ಇಂಪೋರ್ಟ್ ಮಾಡಿರ್ತೇವೆ. ಯಾಕೆ ಇಲ್ಲಿ ನಮಗೆ ಇಲ್ಲಿ ಸಿಗುದಿಲ್ವಾ ಸಮುದ್ರ ಪಾಚಿಗಳು? ಭಾರತದಲ್ಲಿ ಸಿಗುದಿಲ್ವಾ? ಸಮುದ್ರದಲ್ಲಿ ಸಿಗುದಿಲ್ವಾ? ಡೆಫಿನೆಟ್ ಆಗಿ ಸಿಗ್ತದೆ ಫ್ರೆಂಡ್ಸ್. ಆದ್ರೆ ಇಲ್ಲಿ ಸಿಗುವ ಏನು ಸಮುದ್ರ ಪಾಚಿ ಇದ್ದ ಕ್ವಾಲಿಟಿ ಅಂದ್ರೆ ಟೋಟಲಿ ಕಲುಷಿತವಾಗಿರ್ತದೆ. ಯಾಕಂದ್ರೆ ಇಲ್ಲಿ ಇರುವಂತ ಒಂದು ಏನು ಪ್ರಕೃತಿ ನಮ್ದು ಕಲುಷಿತ ಆಗಿದೆ, ಅಷ್ಟೊಂದು ಗಲೀಜಾಗಿದೆ. ಬಟ್
ಐರ್ಲ್ಯಾಂಡ್ ಹೇಳುವಂಥದ್ದು, ಯುರೋಪ್ ಕಂಟ್ರಿಯಲ್ಲಿ ಐರ್ಲ್ಯಾಂಡ್ ಅಂತ ಹೇಳುವಂಥದ್ದು ಎಲ್ಲೂ ಜನಗಳು ಓಡಾಡದಂತ ಒಂದು ಪ್ಲೇಸ್ ಅದು, ಆ ಒಂದು ಓಷನ್. ಸೊ ಅಲ್ಲಿಂದ ರಿಸೋರ್ಸ್ ಮಾಡಿರುವಂತದ್ದು, ಅಲ್ಲಿ ಯಾವುದೇ ಕಲುಷಿತಗಳಿಲ್ಲ, ಸಮುದ್ರದಲ್ಲಿ ಯಾವುದೇ ಕಲುಷಿತ ಇಲ್ಲದೆ ಒಂದು ಒಳ್ಳೆ ಒಂದು ಕ್ವಾಲಿಟಿ ಇರುವಂತ ಒಂದು ಕಚ್ಚಾ ವಸ್ತು ನಮಗೆ ಅಲ್ಲಿ ಸಿಗುವುದರಿಂದ ಅಲ್ಲಿಂದ ನಾವು ಇಂಪೋರ್ಟ್ ಮಾಡಿರುವಂತ ಒಂದು ಪ್ರಾಡಕ್ಟ್ ಆಗಿರ್ತದೆ ಈ ರಾ ಮೆಟೀರಿಯಲ್. ಇನ್ನು ಸೀವಿಡ್ ಕಂಟೈನ್ಸ್ ಏನು ಇದೆಲ್ಲ ಏನ್ ಕಂಟೈನ್ ಆಗ್ಲೇ ನಿಮಗೆ ಹೇಳಿದೆ, ಯಾವ್ದಲ್ಲಿ ಆಕ್ಟಿವ್ ಝೇಮ್ ಅಲ್ಲಿ ಏನೆಲ್ಲ ಎಕ್ಸ್ಪ್ಲೈನ್ ಮಾಡಿದೆ ನಿಮಗೆ, ಆ ಪಿಕ್ಚರ್ ಮುಖಾಂತರ 6 ಪಾಯಿಂಟ್ ಎಕ್ಸ್ಪ್ಲೈನ್ ಮಾಡಿದೆ. ಸೊ ಅದು ಇಲ್ಲೇ ಇದೆ ನೋಡಿ, ಬಿಟೈನ್ಸ್ ಇರ್ಬೋದು, ಆಕ್ಸಿನ್ ಇರ್ಬೋದು, ಗಿಬ್ಬರ್ಲಿನ್ಸ್ ಇರ್ಬೋದು. ಸೊ ನಾನು ಆಗ ಹೇಳಿದೆ ಏನು ಆಕ್ಟಿವ್ ಝೇಮ್ ಅಲ್ಲಿ ಏನೆಲ್ಲ ಕಂಟೆಂಟ್ ಇದೆ, ಆ ಪ್ರತಿಯೊಂದು ಕಂಟೆಂಟ್ ಆಕ್ಟಿವ್ ಮ್ಯಾಕ್ಸ್ ಅಲ್ಲಿ ಕೂಡ ಇದೆ. ಬಟ್ ಆಕ್ಟಿವ್ ಮ್ಯಾಕ್ಸ್ ಅಲ್ಲಿ ಅಷ್ಟೇ ಅಲ್ಲದೆ ಇನ್ನು ಆಡ್ ಆನ್ ಪ್ರಾಡಕ್ಟ್ ಗಳು ಕೂಡ ಇದೆ. ಸೊ ಅದಕ್ಕೋಸ್ಕರ ನಾನು ಅದನ್ನು ಆಡ್ ಮಾಡಿಲ್ಲ, ಆಲ್ರೆಡಿ ನಾನು ನಿಮಗೆ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿರೋದ್ರಿಂದ ನಾನು ಜಸ್ಟ್ ನಿಮಗೆ ಪಾಯಿಂಟ್ ಮಾತ್ರ ಇಲ್ಲಿ ಹೈಲೈಟ್ ಮಾಡ್ತಾ ಇದ್ದೇನೆ. ಸೊ ನೆಕ್ಸ್ಟ್ ಏನಿದೆ ಇದರಲ್ಲಿ, ಸೀವಿಡ್ ನ್ಯಾಚುರಲ್ ಅಡ್ವಾಂಟೇಜ್ ಏನೆಲ್ಲ ಇದೆ, ಮಿರೇನ್ ಪ್ಲಾಂಟ್ ರಿಚ್ ಸೋರ್ಸ್ ಆಫ್ ಮೆನಿ ಬಯೋ ಆಕ್ಟಿವ್ ಸಬ್ಸ್ಟೆನ್ಸಸ್, ಆರ್ಗ್ಯಾನಿಕ್ ಇನ್ ನೇಚರ್, ನಾನು ಆಗ್ಲೇ ಹೇಳಿದ್ದೇನೆ ಆರ್ಗ್ಯಾನಿಕ್ ನೇಚರ್ ನಮ್ಮ ಝೈಮ್ ಅಲ್ಲಿ ಕೂಡ. ಓವರ್ 60 ಮಿನರಲ್ಸ್ ಅಂಡ್ ಎಲಿಮೆಂಟ್ಸ್, 21 ಅಮಿನೋ ಆಸಿಡ್ಸ್, ಸಿಂಪಲ್ ಅಂಡ್ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್, ಎಸೆನ್ಷಿಯಲ್ ಪ್ಲಾಂಟ್ ಗ್ರೋತ್ ನ್ಯೂಟ್ರಿಷನ್ಸ್ ಅಂಡ್ ಹಾರ್ಮೋನ್ಸ್, ಟ್ರೇಸ್ ಎಲಿಮೆಂಟ್ಸ್. ಸೊ ಇದೆಲ್ಲ ಕಂಟೆಂಟ್ಸ್ ಗಳು. ಸೊ ಎಡಿಷನಲ್ ಆಡ್ ಆನ್ ಕಂಟೆಂಟ್ಸ್ ಗಳು ಝೈನ್ ಜಾಸ್ತಿ ಇದರಲ್ಲಿ ಇರುವಂತದ್ದು. ನಾನು ಸ್ಕಿಪ್ ಮಾಡ್ತಾ ಹೋಗ್ತಾನೆ ಯಾಕಂದ್ರೆ ತುಂಬಾ ಸ್ಲೈಡ್ಸ್ ಇನ್ನು ಪೆಂಡಿಂಗ್ ಇರುವಂತದ್ದು. ಸೊ ಇನ್ನೊಂದು seaweed extraction process spray dried technology helps to get maximum bioactive compounds. ಸೊ ಈ ಒಂದು ಪ್ರೊಸೆಸ್ ಇಂದ ಅದರಲ್ಲಿ ಜಾಸ್ತಿಯಾದ ಒಂದು ಏನು ಬೆನಿಫಿಟ್ಸ್ ಅನ್ನು ತೆಗೆಯುವಂತ ಕ್ರಿಯೆಗಳು ಕೂಡ ಒಂದು ಆಗ್ತಾ ಇರುವಂತದ್ದು. ಸೊ ನೆಕ್ಸ್ಟ್ ನಿಮಗೆ ಅದರ ಒಂದು ಸೆಟಪ್ ಕೂಡ ತೋರಿಸ್ತೇನೆ, ಆಗ ನಿಮಗೆ ಗೊತ್ತಾಗ್ಬೋದು ಎಷ್ಟು ಲಾರ್ಜ್ ಸ್ಕೇಲ್ ಅಲ್ಲಿ ಇದು ಡೆವಲಪ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಮೈಕ್ರೋಬಯಲ್ ಸ್ಟ್ರೈನ್ಸ್ ಏನು ಸಿಲೆಕ್ಟೆಡ್ ಆಫ್ಟರ್ ಎಕ್ಸ್ಟೆನ್ಸಿವ್ ರಿಸರ್ಚ್. ಸೊ ಈ ಒಂದು ಏನು ಸೂಕ್ಷ್ಮ ಜೀವಿಗಳ ಮುಖಾಂತರ ರಿಸರ್ಚ್ ಮಾಡಿ ಡೆವಲಪ್ ಮಾಡಿರುವಂತ ಒಂದು 4 ಕಂಟೆಂಟ್ ಗಳು ನಿಮಗೆ ರೈಟ್ ಹ್ಯಾಂಡ್ ಸೈಡ್ ಪಿಕ್ಚರ್ ಅಲ್ಲಿ ನಿಮಗೆ ಕಾಣ್ತಾ ಇರಬಹುದು. ಯಾವ ತರ ಇದೆ ಬೆನಿಫಿಟ್ ಏನು ಅಂತ ಮತ್ತೆ ನೋಡುವ. ಸೊ ಲೆಫ್ಟ್ ಸೈಡ್ ಅಲ್ಲಿ ನಿಮಗೆ ಕಾಣ್ತಾ ಇರಬಹುದು ಇಕ್ವಿಪ್ಮೆಂಟ್ಸ್ ಯಾವ ತರ ಇದನ್ನು ಡೆವಲಪ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಮೈಕ್ರೋಬಯಲ್ ಮೆಟಬಾಲಿಕ್ಸ್, ಇದು ಚಯಾಪಚಯ ಕ್ರಿಯೆ ಮುಖಾಂತರ ಇದನ್ನು ಸೂಕ್ಷ್ಮ ಜೀವಿಗಳ ಚಯಾಪಚಯ ಕ್ರಿಯೆ ಮುಖಾಂತರ ಇದನ್ನು ಡೆವಲಪ್ ಮಾಡಿರುವಂತ ಪ್ರಾಡಕ್ಟ್ ಆಗಿರ್ತದೆ. ಸೊ ನಿಮಗೆ ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ನಮ್ಮ ಫ್ಯಾಕ್ಟರಿ ಸೆಟಪ್ ನಿಮಗೆ ಕಾಣ್ತಾ ಇರಬಹುದು. ಸೊ ಎಷ್ಟು ಲಾರ್ಜ್ ಸ್ಕೇಲ್ ಅಲ್ಲಿ ಇದು ಡೆವಲಪ್ ಆಗ್ತಾ ಇದೆ, ಎಷ್ಟು ಲಾರ್ಜ್ ಸ್ಕೇಲ್ ಅಲ್ಲಿ ಪ್ರೊಡಕ್ಷನ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು. ಸೊ ನಾನು ಆಗ್ಲೇ ಹೇಳಿದಾಗೆ ಇಂಡೋಫಿಲ್ ಅಂತ ಹೇಳುವಂತ ಕಂಪನಿ, ಸೊ ಬೇರೆ ಬೇರೆ ಕಂಪನಿಗಳಿಗೆ ಕೂಡ ಇದನ್ನು ಕೊಡುವಂತ ವ್ಯವಸ್ಥೆ ಮಾಡ್ತಾರೆ. ತುಂಬಾ ಲಾರ್ಜ್ ಸ್ಕೇಲ್ ಅಲ್ಲಿ ನಮ್ದು ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾ ಇದೆ. ಮಿಷನರೀಸ್ ನೀವು ನೋಡಬಹುದು ಯಾವ ತರ ಮಿಷನರೀಸ್ ಇದೆ ಅಂತ ಹೇಳಿ. ಸೊ ದ ಪ್ರೊಸೆಸ್ ಹ್ಯಾಸ್ ಬೀನ್ refined to produce a high active more component based products. ತುಂಬಾ ಇರುವಂತ ಪ್ರಾಡಕ್ಟ್ ನಾನು ಆಗ್ಲೇ ಹೇಳಿದಾಗೆ ಜಾಸ್ತಿ ಒಂದು ಕ್ವಾಲಿಟಿ ಪ್ರಾಡಕ್ಟ್ ಅನ್ನು ಇಲ್ಲಿ ಡೆವಲಪ್ ಮಾಡುವಂತದ್ದು ಕ್ರಿಯೆ ಕೂಡ ನಡೀತಾ ಇದೆ. ಸೊ ಅದೇ ತರ ಬೆಸ್ಟ್ ಆಫ್ ಫಾರ್ಮುಲೇಷನ್, ಪ್ಲಾಂಟ್ ನ್ಯೂಟ್ರಿಷನ್ ಎಕ್ಸ್ಪರ್ಟ್ಸ್, ಬಯೋ ಅವೈಲಬಲ್ ನ್ಯೂಟ್ರಿಷನ್ಸ್. ಸೊ ಎಲ್ಲ ಲಾಂಗ್ ಶೆಲ್ಫ್ ಲೈಫ್, ನಿಮ್ಮ ಶೆಲ್ಫ್ ಲೈಫ್ ಕೂಡ ನಿಮ್ಮ ಬೇರೆ ಆಕ್ಟಿವಿಟಿಗೆಲ್ಲ 18 ತಿಂಗಳು ಮಾತ್ರ ಲೈಫ್ ಶೆಲ್ಫ್ ಲೈಫ್ ಇರುವಂತದ್ದು. ಬಟ್ ಆಕ್ಟಿವ್ ಮ್ಯಾಕ್ಸ್ ಗೆ 5 ಇಯರ್ಸ್ 5 ವರ್ಷಗಳ ಸೆಲ್ಫ್ ಲೈಫ್ ಇದೆ. ಸೊ ಅಷ್ಟು ಬೇಗ ಯಾವುದೇ ತರದ ಹಾಳು ಆಗುದಿಲ್ಲ. ಇದು ಸ್ಟೇಬಲ್ ಕಾಂಪೌಂಡ್ಸ್ ಆಗಿರ್ತದೆ. ಸೊ ನೆಕ್ಸ್ಟ್ ನಾವು ನೋಡುದಾದ್ರೆ, ಸೊ ಇದು ಏನೆಲ್ಲ ಇದೆ ಅಗೇನ್, ಸೊ ನಿಮ್ಮ ವೈಟ್ ರೂಟ್ ಡೆವಲಪ್ ಮಾಡ್ಲಿಕ್ಕೆ ಸಹಾಯ ಮಾಡ್ತದೆ. ಸೊ ವೈಟ್ ರೂಟ್ ಡೆವಲಪ್ ಮಾಡಿದ್ರೆ ಏನು ಅದಕ್ಕೆ ಗಿಡಕ್ಕೆ ಬೇಕಾದ ಪೋಷಕಾಂಶ ಫುಡ್ ಏನಿದೆ ಅದು ಇಂಟೆಕ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ವೆಜಿಟೇಷನ್ ಜಾಸ್ತಿ ಮಾಡ್ತದೆ, ಅಂದ್ರೆ ನಿಮ್ಮ ಪ್ಲಾಂಟ್ ಗ್ರೋತ್ ಆಗ್ಲಿಕ್ಕೆ ನಿಮ್ಮ ಎಲೆಗಳಲ್ಲಿ ಆಹಾರ ಉತ್ಪತ್ತಿ ಆಗುವ ಕ್ರಿಯೆ ಗಿಡದಲ್ಲಿ ಎಲೆಗಳಲ್ಲಿ ಆಗುವಂತದ್ದು. ಸೊ ಎಲೆಗಳು ಯಥೇಚ್ಛವಾಗಿ ಬೆಳಿಲಿಕ್ಕೆ ಸಹಾಯ ಮಾಡ್ತದೆ. ಪ್ರಾಡಕ್ಟ್ ಕಂಟೈನ್ಸ್ ಶುಗರ್ ಅಂಡ್ ಅಮಿನೋ ಆಸಿಡ್ಸ್ ವಿಚ್ ನರಿಶಿಂಗ್ ಸಾಯಿಲ್ ಮೈಕ್ರೋ ಫ್ಲೋರ್, ಅಂದ್ರೆ ನಿಮ್ಮ ಸೂಕ್ಷ್ಮ ಜೀವಿಗಳನ್ನು ಕೂಡ ಇಂಪ್ರೂವ್ ಮಾಡುವ ಕೆಲಸವನ್ನು ಇದು ಮಾಡುವಂತದ್ದು. ಸೊ ಇನ್ನೊಂದು ನಮಗೆ ಫೀಲ್ಡ್ ಅಲ್ಲಿ ದೊಡ್ಡ ಒಂದು ಕ್ವಶನ್ ಬರ್ತದೆ, ಇದ್ರಲ್ಲಿ ಏನೆಲ್ಲ ಇದೆ, ಏನ್ ಕಂಟೆಂಟ್ ಇದೆ, ಯಾವ ತರ ಇದನ್ನು ಮಾಡಿರ್ತಾರೆ, ಇಂತ ಒಂದು ಕ್ವಶನ್ಸ್ ಕೂಡ ಬರ್ತದೆ. ಸೊ ಅದಕ್ಕೆ ಇದೊಂದು ನೀವು ನೋಟ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು, ಈ ಒಂದು ಪರ್ಸೆಂಟೇಜ್ ಎಷ್ಟೆಷ್ಟು ಇದೆ ಅಂತ ಹೇಳಿ. ಆಕ್ಟಿವ್ ಮ್ಯಾಕ್ಸ್ ಏನಿದೆ ಇದರಲ್ಲಿ ಕಾಂಪೋಸಿಷನ್ ಏನಿದೆ ಅದು ನೋಡುವುದಾದ್ರೆ, ಹೈಡ್ರೋಲೈಸ್ಡ್ ಪ್ರೋಟೀನ್ ಅಂಡ್ ಅಮಿನೋ ಆಸಿಡ್ಸ್ 25%. ಸೊ ಹೈಡ್ರೋಲೈಸ್ಡ್ ಪ್ರೋಟೀನ್ ಮತ್ತೆ ಅಮಿನೋ ಆಸಿಡ್ಸ್ ಗಳು ಇರುವಂತದ್ದು ಈ ಒಂದು ಟೋಟಲ್ ಒಂದು ಮಿಶ್ರಣದಲ್ಲಿ. ಮತ್ತೆ ಹ್ಯೂಮಿಕ್ ಆಸಿಡ್, ಸೊ ಹ್ಯೂಮಿಕ್ ಆಸಿಡ್ ಕೂಡ ಬೇಕು. ನಮ್ಮ ಒಂದು ಏನು ಸಾವಯವ ಕೃಷಿಯಲ್ಲಿ ಏನಾಗ್ತದೆ ಅಂದ್ರೆ ಹ್ಯೂಮಿಕ್ ಆಸಿಡ್ ಇಂದ ನಮ್ಮ ಏನು ಕೃಷಿ ತ್ಯಾಜ್ಯಗಳಿದೆ ಅದನ್ನು ಕೊಳಿಸ್ಬಿಟ್ಟು ಅದು ನಿಮ್ಮ ಗಿಡಕ್ಕೆ ಬೇಕಾದ ಸತ್ವವನ್ನು ಕೊಡುವಂತ ಒಂದು ಕೆಲಸ ಕೂಡ ಅದು ಮಾಡ್ತದೆ.
ಮತ್ತೆ ಇನ್ನೊಂದು 60% ಮೈನ್ ಇರುವಂತದ್ದು ಓಷನಿಕ್ ಪ್ಲಾಂಟ್ ಎಕ್ಸ್ಟ್ರಾಕ್ಟ್ ಮೈಕ್ರೋಬಯಲ್ ಮೆಟಬಾಲಿಸಮ್. ಈ ಮೆಟಬಾಲಿಸ್ಟ್ ಏನದು ಚಯಾಪಚಯ ಕ್ರಿಯೆಯಿಂದ ಭೂಮಿಯಲ್ಲಿ ಏನು ಆಲ್ರೆಡಿ ಒಂದು ಸಾಯಿಲ್ ಅಲ್ಲಿ ಒಂದು ಗಿಡಕ್ಕೆ ಬೇಕಾದ ನ್ಯೂಟ್ರಿಷನ್ಸ್ ಇರ್ತದೆ, ಅದು ಆ ಸೂಕ್ಷ್ಮ ಜೀವಿಗಳ ಚಯಾಪಚಯ ಕ್ರಿಯೆ ಮುಖಾಂತರ ಗಿಡಕ್ಕೆ ಆ ಒಂದು ಕಂಟೆಂಟ್ ಅನ್ನು ಸಪ್ಲೈ ಮಾಡುವಂತ ಕೆಲಸ ಮಾಡುವಂತ ಒಂದು ಕಂಟೆಂಟ್ ಇದರಲ್ಲಿ 60% ಇದೆ. ಸೊ ಇದು ಯಾವ್ದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ, ಈಗ ನಾವು ಫಾರ್ ಎಕ್ಸಾಂಪಲ್ ನಾನು ಹೇಳೋದಾದ್ರೆ ನಮ್ಮ ಅಡಿಕೆ ಕೃಷಿಗಿರ್ಬೋದು, ತೆಂಗಿನ ಕೃಷಿಗಿರ್ಬೋದು, ನಾನು ಆದಷ್ಟು ಸಾವಯವ ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದೇನೆ. ನಾನು ಯಾವುದೇ ಕೆಮಿಕಲ್ ಹಾಕ್ಬೇಡಿ. ಸಾವಯವದಲ್ಲಿ ಬೇಕಾದ್ರೆ ನೀವು ಹಟ್ಟಿ ಗೊಬ್ಬರನು ಹಾಕ್ಬೋದು, ಕುರಿ ಗೊಬ್ಬರನು ಹಾಕ್ಬೋದು, ಇಲ್ಲ ನಿಮ್ಮ ನಿಮ್ಮ ಕೋಳಿ ಗೊಬ್ಬರ ಹಾಕ್ಬೋದು. ಯಾವುದೇ ಒಂದು ಗೊಬ್ಬರ ಹಾಕುದಾದ್ರೂ ಕೂಡ ಅದ್ರ ಜೊತೆಗೆ ನೀವು ಆಕ್ಟಿವ್ ಮ್ಯಾಕ್ಸ್, ಆಕ್ಟಿವ್ 80 ಮಿಕ್ಸ್ ಮಾಡಿ ಕೊಡೋದ್ರಿಂದ ಏನಾಗ್ತದೆ ಅಂತ ಹೇಳಿದ್ರೆ, ನಿಮ್ಮ ಗೊಬ್ಬರ, ಈಗ ನಾವು ಕುರಿ ಗೊಬ್ಬರ ಯೂಶುವಲಿ ತೋಟಕ್ಕೆ ಹಾಕಿದ್ರೆ ಅದು 2 ವರ್ಷ ಬೇಕಾಗ್ತದೆ ಕಂಪ್ಲೀಟ್ ಕರಗಿ ಅದರ ಒಂದು ಪೋಷಕಾಂಶ ಗಿಡಕ್ಕೆ ರೀಚ್ ಆಗ್ಲಿಕ್ಕೆ. ಬಟ್ ನಾವು ಆಕ್ಟಿವ್ 80 ಮತ್ತೆ ಆಕ್ಟಿವ್ ಮ್ಯಾಕ್ಸ್ ಅನ್ನು ಅದರ ಮೇಲೆಗೆ ನಾವು ಸಿಂಪಡಣೆ ಮಾಡಿದಾಗ ಆ ಏನು ಕುರಿ ಗೊಬ್ಬರ ಇದೆ ಅದು ಕಂಪ್ಲೀಟ್ ಆಗಿ ಪೌಡರ್ ಆಗ್ಬಿಟ್ಟು ಅದರಲ್ಲಿರುವಂತ ಏನು ಕಂಟೆಂಟ್ಸ್ ಇದೆ ಅದನ್ನು ಅಬ್ಸಾರ್ಬ್ ಮಾಡಿಬಿಟ್ಟು ಗಿಡಕ್ಕೆ ಸಪ್ಲೈ ಮಾಡೋ ಕೆಲಸ ಕೂಡ ಇದು ಮಾಡ್ತದೆ. ಸೊ ಇದನ್ನು ನಾವು ಬೈ ಪ್ರಾಡಕ್ಟ್ ಆಗಿ ಕೂಡ ಯೂಸ್ ಮಾಡಬಹುದು. ಯಾವುದೇ ನಾವು ಫರ್ಟಿಲೈಸರ್ ಯೂಸ್ ಮಾಡಿದ್ರು ಕೂಡ ಅದ್ರ ಜೊತೆಗೆ ನಾವು ಆಕ್ಟಿವ್ 80 ಆಕ್ಟಿವ್ ಮ್ಯಾಕ್ಸ್ ಅನ್ನು ಯೂಸ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ರಿಸಲ್ಟ್ ಸಿಗ್ತದೆ, ಇಮಿಡಿಯೇಟ್ ಆಗಿ ಬೂಸ್ಟ್ ಮಾಡಿ ಕೊಡ್ತದೆ, ನಮಗೆ ಯಥೇಚ್ಛವಾದ ಒಂದು ಈಲ್ಡ್ ಅನ್ನು ಕೂಡ ಒಂದು ಕೊಡುವಂತ ಒಂದು ಕೆಲಸ ಮಾಡಿ ಕೊಡ್ತದೆ ಈ ಆಕ್ಟಿವ್ ಮ್ಯಾಕ್ಸ್ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಸೊ ಏನೆಲ್ಲ ಬೆನಿಫಿಟ್ ಇದೆ, ಆಕ್ಟಿವ್ ಮ್ಯಾಕ್ಸ್ ಬೆನಿಫಿಟ್ಸ್ ಏನಿದೆ ಅಂತ ನೋಡುದಾದ್ರೆ, ನಾನು ಆಗ್ಲೇ ಹೇಳಿದ ಹಾಗೆ ಇಂಪ್ರೂವ್ಡ್ ಸೀಡ್ ಜರ್ಮಿನೇಷನ್ ಅಂದ್ರೆ ಬೀಜಗಳು ಮೊಳಕೆ ಹಿಡಿಯುವುದನ್ನು ಜಾಸ್ತಿ ಮಾಡ್ತದೆ. ಇನ್ನು ಲೀಫ್, ನಾನು ಆಗ್ಲೇ ಹೇಳಿದ ಹಾಗೆ ನಿಮ್ಮ ಎಲೆಗಳು ಜಾಸ್ತಿ ಆದಷ್ಟು ಗಿಡಗಳಿಗೆ ಒಂದು ಆಹಾರ ಉತ್ಪತ್ತಿ ಮಾಡುವ ಕ್ರಿಯೆಯನ್ನು ಜಾಸ್ತಿ ಮಾಡ್ತದೆ. ಸೊ ವೆಜಿಟೇಷನ್ ಕೂಡ ಇನ್ಕ್ರೀಸ್ ಮಾಡಿ ಕೊಡ್ತದೆ. ಅದೇ ತರ ರೂಟ್ ಸ್ಟಿಮ್ಯುಲೇಟ್ ರೂಟ್ ಗ್ರೋತ್, ವೈಟ್ ರೂಟ್ಸ್ ಅನ್ನು ಡೆವಲಪ್ ಮಾಡುವಂತ ಒಂದು ಕೆಲಸವನ್ನು ಕೂಡ ಮಾಡ್ತದೆ. ಇನ್ನು ಕ್ರಾಪ್ ಸ್ಟ್ರೆಸ್, ನಾನು ಹಾಗೆ ರಿಡ್ಯೂಸ್ ಕ್ರಾಪ್ ಸ್ಟ್ರೆಸ್, ಸೊ ಗಿಡಗಳಿಗೆ ಇರುವಂತಹ ಸ್ಟ್ರೆಸ್ ಅನ್ನು ಕೂಡ ಒಂದು ಕಡಿಮೆ ಮಾಡುವಂತ ಒಂದು ಕೆಲಸ ಈ ಆಕ್ಟಿವ್ ಮ್ಯಾಕ್ಸ್ ಮಾಡ್ತದೆ. ಸೊ ಅದೇ ರೀತಿ ಬೆಟರ್ ಫ್ಲವರಿಂಗ್ ಅಂಡ್ ಫ್ರೂಟಿಂಗ್, ಇಳುವರಿಯನ್ನು ಜಾಸ್ತಿ ಮಾಡಿ ಕೊಡ್ತದೆ, ನಿಮಗೆ ಫ್ಲವರ್ ಜಾಸ್ತಿ ಮಾಡಿ ಕೊಡ್ತದೆ, ಇಳುವರಿ ಜಾಸ್ತಿ ಮಾಡಿ ಕೊಡ್ತದೆ. ಬೆಟರ್ ಫ್ರೂಟ್ ಕ್ವಾಲಿಟಿ, ಒಂದು ಗುಣಮಟ್ಟ, ಹಣ್ಣಿನ ಗುಣಮಟ್ಟವನ್ನು ಕೂಡ ಇನ್ಕ್ರೀಸ್ ಮಾಡಿ ಕೊಡುವಂಥದ್ದು. ಬೆಟರ್ ಈಲ್ಡ್, ಬೆಳವಣಿಗೆ ಜಾಸ್ತಿ ಮಾಡಿ ಕೊಡ್ತದೆ. ನಿಮ್ಮ ಮಣ್ಣಿನಲ್ಲಿರುವಂತಹ ಸೂಕ್ಷ್ಮ ಜೀವಿಗಳನ್ನು ಜಾಸ್ತಿ ಮಾಡಿ ಕೊಡುವಂತ ಕೆಲಸ ಕೂಡ ಮಾಡ್ತದೆ. ಸೊ ಎಷ್ಟು ಮೈಕ್ರೋನ್ಯೂಟ್ರಿಯನ್ಸ್ ಜಾಸ್ತಿ ಆಗ್ತದೆ, ಇದು ಬ್ಯಾಕ್ಟೀರಿಯಾಸ್ಗಳು ಜಾಸ್ತಿ ಆಗ್ತಾ ಹೋಗ್ತದೆ, ಮಣ್ಣಿನ ಫಲವತ್ತತೆ ಕೂಡ ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಇಲ್ಲಿ ನೋಡ್ಬೋದು ನಿಮಗೆ ಯಾವ ತರ ಅಪ್ಲಿಕೇಶನ್ ಸ್ಟೇಜ್, ಯಾವ ಸ್ಟೇಜ್ ಅಲ್ಲಿ ಇದನ್ನ ನಾವು ಸ್ಪ್ರೇ ಮಾಡ್ಬೇಕು ಅಂತ ಹೇಳಿ. ಒಂದು ವೆಜಿಟೇಟಿವ್ ಸ್ಟೇಜ್ ಅಲ್ಲಿ ನೀವು ಮೊಳಕೆ ಹೊಡೆಯುವ ಟೈಮ್ ಅಲ್ಲಿ, ಗಿಡ ಏನು ನರ್ತೀರಿ ಅದ್ರ ಚಿಗುರು ಬರುವ ಟೈಮ್ ಅಲ್ಲಿ ಒಮ್ಮೆ ಸ್ಪ್ರೇ ಮಾಡುವಂತದ್ದು. ಎರಡನೇದು ಫ್ಲವರಿಂಗ್ ಸ್ಟೇಜ್, ಯಾವಾಗ ಹೂ ಬಿಡ್ತದೆ, ಹೂ ಬಿಡುವ ಸ್ಟೇಜ್ ಅಲ್ಲಿ ಒಮ್ಮೆ ಇದಕ್ಕೆ ಒಂದು ಸ್ಪ್ರೇ ಕೊಡುವಂತದ್ದು. ಅದೇ ತರ ಫ್ರೂಟ್ ಸೆಟ್ಟಿಂಗ್, ಕಾಯಿ ಬಿಟ್ಟ ನಂತರ ಕಾಯಿಯ ಒಂದು ಸೈಜ್ ಜಾಸ್ತಿ ಆಗಿಲ್ಲ, ಕಾಯಿಯ ಗುಣಮಟ್ಟ ಜಾಸ್ತಿ ಆಗ್ಲಿಕ್ಕೆ ಒಂದು ಫ್ರೂಟ್ ಸೆಟ್ಟಿಂಗ್ ಕೂಡ ಒಂದು ಸ್ಪ್ರೇ ಕೊಡುವಂತದ್ದು. ಈ ತರ ಮೂರು ಸಲ ನಾವು ಇದನ್ನು ಸ್ಪ್ರೇ ಕೊಟ್ರೆ ಅತ್ಯುತ್ತಮವಾದ ಒಂದು ಈಲ್ಡ್ ನಮಗೆ ಸಿಗ್ತದೆ ಯಾವುದೇ ಒಂದು ಕ್ರಾಪಿಗೆ ಕೂಡ. ಇನ್ನು ಅಪ್ಲಿಕೇಶನ್ ಸ್ಟೇಜ್, ಯಾವಾಗ ಅಪ್ಲಿಕೇಶನ್ ಮಾಡುದು, ಹೇಗೆ ಅಪ್ಲಿಕೇಶನ್ ಮಾಡುದು, ಅದು ಕೂಡ ನಾವು ತಿಳ್ಕೊಳ್ಬೇಕಾಗ್ತದೆ. ಇದನ್ನೊಂದು ಬರ್ಕೊಳ್ಳಿ. ಆಕ್ಟಿವ್ ಮ್ಯಾಕ್ಸ್ ಅನ್ನು ಯಾವ ತರ ನಾವು ಮಿಕ್ಸ್ ಮಾಡಬೇಕು, ಅಪ್ಲಿಕೇಶನ್ ಯಾವ ತರ ಅಂತ ಹೇಳಿ ಒಂದು ಬರ್ಕೊಳ್ಳಿ. ಇದು ಕೂಡ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಇರ್ತದೆ ಫೀಲ್ಡ್ ಅಲ್ಲಿ. ಸೀಡ್ ಟ್ರೀಟ್ಮೆಂಟ್, ನಾನು ಆಗಲೇ ಹೇಳಿದಾಗೆ ಬೀಜೋಪಚಾರಕ್ಕೆ ಯಾವ ತರ ಯೂಸ್ ಮಾಡಬಹುದು. 2 to 3 ml ಆಕ್ಟಿವ್ ಮ್ಯಾಕ್ಸ್ ಲಿಕ್ವಿಡ್ ಇನ್ 1 ಲೀಟರ್ ಆಫ್ ವಾಟರ್. 1 ಲೀಟರ್ ನೀರಿಗೆ 2 ರಿಂದ 3 ml ಆಕ್ಟಿವ್ ಮ್ಯಾಕ್ಸ್ ಅನ್ನ ಹಾಕುವಂತದ್ದು. ಹಾಕಿ ಇದನ್ನು ಸೋಕ್ ಮಾಡುವಂಥದ್ದು. ಸೋಕ್ ಅಂತ ಹೇಳಿದ್ರೆ ಅದನ್ನು ನಾವು ನೆನೆಸಿಡುವಂಥದ್ದು. 10 ರಿಂದ 15 ನಿಮಿಷ ನಾವು ನೆನೆಸಿಡಬೇಕಾಗ್ತದೆ. ನಾವು ಭತ್ತ ಇರಬಹುದು, ಯಾವುದೇ ಹಾರ್ಡ್ ಸೀಡ್ಸ್ ಗಳನ್ನ ಹಾಕುದಾದ್ರೆ ನಾವು ಸೀಡ್ ಟ್ರೀಟ್ಮೆಂಟ್, ಬೀಜೋಪಚಾರ ಮಾಡುವಂಥದ್ದು. ಇನ್ನು ಸೀಡ್ ಕೋಟಿಂಗ್ ಅಂದ್ರೆ ಬೇಳೆ ಕಾಳುಗಳಿಗೆ ಅದು ಸಾಫ್ಟ್ ಇರ್ತದೆ, ನಾವು ಅದನ್ನು ಸೋಕ್ ಮಾಡಿ ಇಡುವ ಅಗತ್ಯ ಇಲ್ಲ. ಇದಕ್ಕೆ ನಾವು ಮಾಡುವಂಥದ್ದು ಸೀಡ್ ಕೋಟಿಂಗ್. ಅಂದ್ರೆ ಬೀಜೋಪಚಾರದಲ್ಲೇ ಸೀಡ್ ಕೊಡಿ, ಒಂದು ಸೀಡ್ ಟ್ರೀಟ್ಮೆಂಟ್ ಅಲ್ಲಿ ಅದು ಎರಡನ್ನು ಮಿಕ್ಸ್ ಮಾಡಿ ನಾವು ನೆನೆಸಿಡುವಂಥದ್ದು. ಸೀಡ್ ಕೋಟಿಂಗ್ ನಾವು ಯಾವ ತರ ಮಾಡ್ತೇವೆ ಅಂತ ಹೇಳಿದ್ರೆ, 2 to 3 ml ಆನ್ 1 kg ಸೀಡ್ಸ್ ಇನ್ ಎ ಪಾಲಿಬ್ಯಾಗ್ ಅಂಡ್ ಮಿಕ್ಸ್ ವೆಲ್ ಫಾರ್ ಯೂನಿಫಾರ್ಮ್ ಕೋಟಿಂಗ್. ಈಗ 1 kg ಬೀಜಕ್ಕೆ 2 ರಿಂದ 3 ml ಆಕ್ಟಿವ್ ಮ್ಯಾಕ್ಸ್ ಅನ್ನ ಡೈರೆಕ್ಟ್ ಆಗಿ ಹಾಕಿ, ನೀರ್ ಹಾಕುವ ಅಗತ್ಯ ಇಲ್ಲ. ಯಾಕೆ ನೀರ್ ಹಾಕಿದ್ರೆ ನಾವು ಸೋಕ್ ಮಾಡ್ಲಿಕ್ಕೆ ಮಾತ್ರ ನೀರ್ ಹಾಕುವಂಥದ್ದು. ಇಲ್ಲಿ ನೀರ್ ಹಾಕ್ಲಿಕ್ಕಿಲ್ಲ, ಡೈರೆಕ್ಟ್ ಆಗಿ ನಾವು 1 kg ಬೀಜಕ್ಕೆ 2 ರಿಂದ 3 ml ಆಕ್ಟಿವ್ ಮ್ಯಾಕ್ಸ್ ಅನ್ನು ಕ್ಯಾಪ್ ಇಂದ ತೆಗೆದು ಒಂದು ಪ್ಲಾಸ್ಟಿಕ್ ಬ್ಯಾಗ್ ಅಲ್ಲಿ, ಪ್ಲಾಸ್ಟಿಕ್ ಕವರ್ ಎಲ್ಲ ಹಾಕ್ಬಿಟ್ಟು ಅದನ್ನ ಪ್ರಾಪರ್ ಆಗಿ ಮಿಕ್ಸ್ ಮಾಡುವಂಥದ್ದು. ಅಂದ್ರೆ ಪ್ರಾಪರ್ ಆಗಿ ಅದು ಕೋಟ್ ಆಗ್ಬೇಕು, ನೆನೆಸ್ಲಿಕ್ಕೆಲ್ಲ ಕೋಟ್ ಆಗುವಂಥದ್ದು. ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ಳಿ ಎರಡು ಡಿಫ್ರೆನ್ಸ್. ಸೀಡ್ ಟ್ರೀಟ್ಮೆಂಟ್ ಅಂದ್ರೆ ನೀರಿನೊಟ್ಟಿಗೆ ಮಿಕ್ಸ್ ಮಾಡಿ ನೆನೆಸಿಡುವಂಥದ್ದು. ಸೀಡ್ ಕೋಟಿಂಗ್ ಅಂತ ಹೇಳಿದ್ರೆ ಅದಕ್ಕೆ ಲೇಪನ ಆಗುವಂಥದ್ದು, ಆ ಬೀಜಕ್ಕೆ ಲೇಪನ ಆಗ್ಬೇಕು. ಲೇಪನ ಆಗ್ಬೇಕು ಅಂತ ಹೇಳಿದ್ರೆ
ಕೆಜಿ ಬೀಜಕ್ಕೆ 2-3 ml ಅಷ್ಟು ಆಕ್ಟಿವ್ ಮ್ಯಾಕ್ಸ್ ಅನ್ನು ಒಂದು ಪ್ಲಾಸ್ಟಿಕ್ ಪಾಲಿ ಬ್ಯಾಗ್ ಅಲ್ಲಿ ಹಾಕ್ಬಿಟ್ಟು ಪ್ರಾಪರ್ ಆಗಿ ಮಿಕ್ಸ್ ಮಾಡುವಂತದ್ದು. ಸೊ ಈ ಪ್ರೊಸೀಜರ್. ಇನ್ನು ಕೆಲವರು ಗಿಡವನ್ನೇ ನಾಟಿ ಮಾಡ್ತಾರೆ. ಒಂದು ಟ್ರೇಯಲ್ಲಿ ಬೀಜವನ್ನು ಹಾಕ್ಬಿಟ್ಟು ಅದನ್ನು ಬೆಳೆಸ್ಬಿಟ್ಟು ವೆಜಿಟೇಬಲ್ ಆಗಿರ್ಬೋದು, ಭತ್ತ ಆಗಿರ್ಬೋದು, ಯಾವುದೇ ಇರ್ಬೋದು, ಆಮೇಲೆ ಅದನ್ನು ನಾಟಿ ಮಾಡುವಂತದ್ದು. ಆ ಸಮಯದಲ್ಲಿ ನಾವು ಯಾವ ತರ ಇದನ್ನು ಅಪ್ಲಿಕೇಶನ್ ನಾವು ನೋಡುದಾದ್ರೆ ಇದು ರೂಟ್ ಡಿಪ್ಪಿಂಗ್ ಅಂತ ಹೇಳ್ತೇವೆ. ಅಂದ್ರೆ ಅದನ್ನು ರೂಟ್ ಅಂದ್ರೆ ಬೇರನ್ನು ಆ ಒಂದು ದ್ರಾವಣದಲ್ಲಿ ಅದ್ದುವಂಥದ್ದು, ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಪ್ಲಾಂಟೇಶನ್ ಮಾಡುವಂಥದ್ದು. ಅದು ಯಾವ ತರ ನಾವು ನೋಡುದಾದ್ರೆ ಪ್ರಿಪೇರ್ 2 to 3% ಸೊಲ್ಯೂಷನ್ ಆಫ್ ಆಕ್ಟಿವ್ ಮ್ಯಾಕ್ಸ್ ಲಿಕ್ವಿಡ್ ಅಂಡ್ ಡಿಪ್ ಆನ್ ದ ರೂಟ್ 4 to 5 minutes ಬಿಫೋರ್ ಟ್ರಾನ್ಸ್ಪ್ಲಾಂಟಿಂಗ್. ನೀವು ನಾಟಿ ಮಾಡುವಕ್ಕಿಂತ ಮುಂಚೆ, ನಡುವಕ್ಕಿಂತ ಮುಂಚೆ 2-3% ಅಂದ್ರೆ 100 ml ನೀರಿಗೆ 3 ml ಅಷ್ಟು ಆಕ್ಟಿವ್ ಮ್ಯಾಕ್ಸ್ ಅನ್ನು ಹಾಕುವಂಥದ್ದು. ಹಾಕ್ಬಿಟ್ಟು ಒಂದು 4-5 ನಿಮಿಷದ ಕಾಲ ಅದನ್ನು ಡಿಪ್ ಮಾಡಿ ಇಟ್ಕೊಂಡು ಆಮೇಲೆ ನಾವು ನಾಟಿ ಮಾಡುವಂಥದ್ದು. ಈ ತರ ಮಾಡಿದ್ರೆ ನಮಗೆ ಒಳ್ಳೆ ಒಂದು ಪ್ಲಾಂಟ್ ಡೆವಲಪ್ಮೆಂಟ್ ಆಗ್ತದೆ. ನಿಮ್ಮ ಮೊಳಕೆ ಕೂಡ ಹೊಡಿತದೆ ಬೀಜಕ್ಕಾದ್ರೆ. ಸೊ ಒಳ್ಳೆ ಒಂದು ಗ್ರೋತ್ ಬರುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಇನ್ನು ಸ್ಪ್ರೇ ಮಾಡುವಂಥದ್ದು. ಈಗ ಭತ್ತ ನಾವು ನಾಟಿ ಮಾಡಿ ಅದಕ್ಕೆ ನಾವು ಸ್ಪ್ರೇ ಕೊಡುವಂಥದ್ದು. ಅದು ಯಾವ ತರ ಅಂತ ನಾವು ನೋಡುದಾದ್ರೆ 1 to 2 ml ಆಫ್ ಆಕ್ಟಿವ್ ಮ್ಯಾಕ್ಸ್ ಪರ್ ಲೀಟರ್. 1 ಲೀಟರ್ ನೀರಿಗೆ 1-2 ml ಆಕ್ಟಿವ್ ಮ್ಯಾಕ್ಸ್ ಅನ್ನು ಹಾಕ್ಬಿಟ್ಟು ವಾಟರ್ ಡಿಪೆಂಡಿಂಗ್ ಅಪಾನ್ ಕ್ರಾಪ್ ಸ್ಟೇಜಿನ ಹಂತದ ಪ್ರಕಾರ. ಈಗ ಮೊಳಕೆ ನಾವು ಜಸ್ಟ್ ನಾಟಿ ಮಾಡಿದಷ್ಟೇ ಅಂತ ಹೇಳಿದ್ರೆ 1 ml ಹಾಕಿದ್ರೆ ಸಾಕು. ಇಲ್ಲ ಮೊಳಕೆ ಬಂದಿದೆ ಅಂತ ಹೇಳಿದ್ರೆ, ಚಿಗುರ್ತಾ ಇದೆ ಅಂತ ಹೇಳಿದ್ರೆ 2 ml ಹಾಕ್ಬೋದು. ಡಿಪೆಂಡ್ಸ್ ಅಪಾನ್ ಪ್ಲಾಂಟ್ ಸ್ಟೇಜ್ ಮೇಲೆ ನೀವು ಮಿಕ್ಸ್ ಮಾಡುವಂಥದ್ದು. ವೆಜಿಟೇಷನ್ ಸ್ಟೇಜ್ಗೆ 1 ml, ಮತ್ತೆ ಫ್ಲವರಿಂಗ್ ಸ್ಟೇಜ್ ಅಲ್ಲಿ 1 ml, ಆಮೇಲೆ ಫ್ರೂಟ್ ಕಾಯಿ ಕಟ್ಟುವ ಸಮಯದಲ್ಲಿ 2 ml ತರ ನೀವು ಹಾಕಿ ಸ್ಪ್ರೇ ಮಾಡುವಂಥದ್ದು. ಸೊ ಒಳ್ಳೆ ಅದ್ಭುತವಾದ ರಿಸಲ್ಟ್ ಬರ್ತದೆ. ಇನ್ನು ಆಕ್ಟಿವ್ ಮ್ಯಾಕ್ಸ್ ಲಿಕ್ವಿಡ್ ಈಸ್ ಕಂಫರ್ಟಬಲ್ ವಿತ್ ಡಿಫರೆಂಟ್ ಟೈಪ್ಸ್ ಆಫ್ ಫರ್ಟಿಲೈಸರ್ಸ್ ಅಂಡ್ ಪೆಸ್ಟಿಸೈಡ್ಸ್. ಯಾವುದೇ ಫರ್ಟಿಲೈಸರ್ಸ್ ಇರ್ಬೋದು, ಪೆಸ್ಟಿಸೈಡ್ಸ್ ಇರ್ಬೋದು, ಅದು ಕೂಡ ಇದನ್ನು ಮಿಕ್ಸ್ ಮಾಡಿ ಸ್ಪ್ರೇ ಮಾಡಬಹುದು. ಕಂಪನಿ ಇದು ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಯಾವುದೇ ಸ್ಪ್ರೇ ಮಾಡೋಕ್ಕಿಂತ ಮುಂಚೆ ಒಂದು ಟೆಸ್ಟ್ ಡೋಸ್ ನೀವು ಒಂದು 4-5 ಗಿಡಕ್ಕೆ ಹಾಕಿ ನೋಡಿ ಆಮೇಲೆ ಮಾಡೋದು ಬೆಟರ್. ಇದು ಕಂಪನಿ ಕೂಡ ಸಜೆಸ್ಟ್ ಮಾಡ್ತದೆ. ಸೊ ಮಿಕ್ಸಿಂಗ್ ಅಲ್ಲಿ ಯಾವ್ದು ಏನೇ ಪ್ರಾಬ್ಲಮ್ ಆಗಿದ್ರೆ ನಾಳೆ ಸೈಡ್ ಎಫೆಕ್ಟ್ಸ್ ಬರೋಕ್ಕಿಂತ ಮುಂಚೆ ಒಂದು 2 ಗಿಡಕ್ಕೆ ಹಾಕಿ ನಿಮ್ಮ ಮಿಕ್ಸಿಂಗ್ ಸರಿ ಇದೆಯಾ ನೋಡ್ಕೊಂಡು ರಿಸಲ್ಟ್ ಬಂದ ನಂತರ ಬಾಕಿದಕ್ಕೆ ನೀವು ಸ್ಪ್ರೇ ಮಾಡ್ಕೊಡುವಂಥದ್ದು. ಸೊ ಇದನ್ನು ಒಂದು ಮುನ್ನೆಚ್ಚರಿಕೆಯಾಗಿ ನೀವು ತೆಗೆದಿಟ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಓಕೆ, ಆಕ್ಟಿವ್ ಮ್ಯಾಕ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂಡ್ ಪ್ರಿಕಾಕ್ಷನ್ಸ್. ನಾನು ಆಗ್ಲೇ ಹೇಳಿದಾಗೆ ಇದನ್ನು ಏನು ಪ್ರಿಕಾಕ್ಷನ್ಸ್ ಯಾವ ತರ ಇಟ್ಕೊಳ್ಬೇಕು ಏನು ಅಂತ ಹೇಳಿ. ಕೀಪ್ ಇನ್ ಕೂಲ್ ಅಂಡ್ ಡ್ರೈ ಪ್ಲೇಸ್. ಯಾವುದೇ ಇದನ್ನು ಒಂದು ಕೂಲ್ ಮತ್ತೆ ಡ್ರೈ ಪ್ಲೇಸಸ್ ಅಲ್ಲಿ ಇದನ್ನು ಸ್ಟೋರ್ ಮಾಡಿ. ಮತ್ತೆ ಅದರ ಮುಚ್ಚಳವನ್ನು ಕರೆಕ್ಟ್ ಆಗಿ ಟೈಟ್ ಮಾಡಿ ಇಡಿ. ಮಕ್ಕಳಿಗೆ ಸಿಗದಾಗೆ ಇಡಿ. ಕೀಪ್ ಅವೇ ಫ್ರಮ್ ಚಿಲ್ಡ್ರನ್. ಮಕ್ಕಳಿಗೆ ಸಿಗದಾಗೆ ಇಡಿ. ಸೊ ನಾನು ಆಗ್ಲೇ ಹೇಳಿದಾಗೆ ಬಿಫೋರ್ ಮಿಕ್ಸಿಂಗ್ ಚೆಕ್ ದ ಕಂಪ್ಯಾಟಬಿಲಿಟಿ. ಅಂದ್ರೆ ಅದು ಹೇಗೆ ಎಫೆಕ್ಟ್ ಇದೆ ಅದು ನೋಡ್ಕೊಳ್ಳಿ. ಮತ್ತೆ ಇನ್ನೊಂದು high soluble water, non-toxic in nature. Shelf life is 5 years. So 5 ವರ್ಷದ ಸೆಲ್ಫ್ ಲೈಫ್ ಇದೆ. ಸೊ ಆಗ್ಲೇ ಕವರ್ ಮಾಡಿದಾಗೆ. ಇನ್ನು ಯಾವ ಕ್ರಾಪ್ ಗಳಿಗೆಲ್ಲ ಇದನ್ನು ಯೂಸ್ ಮಾಡಬಹುದು? ಇನ್ನೊಂದು ದೊಡ್ಡ ಕ್ವಶನ್ ಎಲ್ರಿಗೂ ಇರುವಂತದ್ದು, ಯಾವ ಕ್ರಾಪ್ ಗೆ ನಾವು ಆಕ್ಟಿವ್ ಮ್ಯಾಕ್ಸ್, ಝೈಮ್, ಆಕ್ಟಿವ್ 80 ಯೂಸ್ ಮಾಡಬಹುದು ಅಂತ ಹೇಳುವಂತದ್ದು. ಸೊ ಆಕ್ಟಿವ್ ಮ್ಯಾಕ್ಸ್ ಅನ್ನು ಯಾವ ಕ್ರಾಪ್ ಕೂಡ ನಾವು ಯೂಸ್ ಮಾಡಬಹುದು, ಏನೇ ಒಂದು ಪ್ರಾಬ್ಲಮ್ ಇಲ್ಲ. ಫೀಲ್ಡ್ ಕ್ರಾಪ್ಸ್ ಲೈಕ್ ನಿಮ್ಮ ಪ್ಯಾಡಿ ಇರ್ಬೋದು, ಇಲ್ಲ ಗೋಧಿ ಇರ್ಬೋದು ಅಂತ ಯಾವ್ದಕ್ಕೂ ಇದು ಮಾಡ್ಬೋದು. ಪಲ್ಸಸ್ ನಿಮ್ಮ ಬೇಳೆಕಾಳುಗಳಿಗೂ ಕೂಡ ಯೂಸ್ ಮಾಡಬಹುದು. ವೆಜಿಟೇಬಲ್ಸ್ ಗೆ ಯೂಸ್ ಮಾಡಬಹುದು. ಪ್ಲಾಂಟೇಶನ್ಸ್ ಅಲ್ಲಿ ನಿಮಗೆ ಕಾಫಿ ಇರ್ಬೋದು, ಟೀ ಎಸ್ಟೇಟ್ಸ್ ಇರ್ಬೋದು, ಇಲ್ಲ ಅಡಿಕೆ ಇರ್ಬೋದು, ಅದಕ್ಕೂ ಕೂಡ ಹಾಕ್ಬೋದು. ಹಾರ್ಟಿಕಲ್ಚರ್ ಕ್ರಾಪ್ಸ್ ಇರ್ಬೋದು, ಆಯಿಲ್ ಸೀಡ್ಸ್ ಇರ್ಬೋದು, ಸ್ಪೈಸಸ್ ಇರ್ಬೋದು, ಲಾನ್ ಗಾರ್ಡನ್ ಗಳಿರ್ಬೋದು, ಗಾಲ್ಫ್ ಕೋರ್ಸ್ ಇರ್ಬೋದು, ಗ್ರೀನ್ ಹೌಸ್ ಇರ್ಬೋದು, ಯಾವುದಕ್ಕೂ ಕೂಡ ನೀವು ಇದನ್ನು ಯೂಸ್ ಮಾಡಬಹುದು. ಎಲ್ಲಾ ಒಂದು ಬೆಳೆಗೂ, ಎಲ್ಲಾ ಒಂದು ಕ್ರಾಪ್ ಗೆ ಇದು ಕಂಪ್ಯಾಟಬಿಲಿಟಿ ಆಗಿದೆ, ಏನು ಸಮಸ್ಯೆ ಇಲ್ಲ. ಸ್ಟಿಮ್ಯುಲೇಟ್ ಮೆಟಬಾಲಿಸಮ್, ಮ್ಯಾಕ್ಸಿಮೈಸ್ ಪ್ಲಾಂಟ್ ಗ್ರೋತ್, ಈಲ್ಡ್ ಅಂಡ್ ಪ್ರಾಫಿಟ್. ಸೊ ಇಲ್ಲಿಗೆ ನಮ್ಮ ಏನು ಪ್ರೆಸೆಂಟೇಶನ್ ಕ್ಲೋಸ್ ಆಯ್ತು. ನಾನು ಈಗ ಕೆಲವು ಡೆಮೋಗಳನ್ನು, ಅಂದ್ರೆ ಆಲ್ರೆಡಿ ಅಲ್ಲಿ ನಮ್ಮ ಇದಲ್ಲಿರುವಂತ ಒಂದು ರಿಸಲ್ಟ್ ಗಳನ್ನ ಇದನ್ನು ಯೂಸ್ ಮಾಡಿ ರಿಸಲ್ಟ್ ಬಂದಿದೆ. ಅದನ್ನು ಕೂಡ ನಾನೊಂದು 3-4 ವಿಡಿಯೋನ ಪ್ಲೇ ಮಾಡ್ತೇನೆ. ಮತ್ತೆ ನಿಮ್ಮ ಎಲ್ಲ ಅನ್ಮ್ಯೂಟ್ ಮಾಡ್ತೇನೆ. ಯಾವುದೇ ಕ್ವಶನ್ ಅಂಡ್ ಆನ್ಸರ್ ಇದ್ರೂ ಕೂಡ ಕೇಳ್ಬೋದು. ಇದೊಂದು ಚಿಲ್ಲಿ ಪ್ಲಾಂಟೇಶನ್ ಯೂಸ್ ಮಾಡಿರುವಂತದ್ದು. ಸೊ ವಾಯ್ಸ್ ಕೇಳ್ತಾ ಇದೆ ಅಂತ ತಿಳ್ಕೊಂಡಿದ್ದೇನೆ ನಾನು. Recording in progress.
ಓಕೆ, ಮೋಸ್ಟ್ಲಿ ವಾಯ್ಸ್ ಕೇಳ್ತಾ ಇಲ್ಲ ಅಂತ ಕಾಣ್ತಾ ಇದೆ. ಸೊ ಇದು ಒಂದು ಆಲ್ಮೋಸ್ಟ್ ಎಲ್ಲ ಕಿತ್ತಾಕುವಂತ ಒಂದು ಸ್ಟೇಜ್ ಅಲ್ಲಿ ಇದ್ದ ಒಂದು ಚಿಲ್ಲಿ ಪ್ಲಾಂಟೇಶನ್. ನೀವು ಬೇರೆ ರೋದಲ್ಲಿ ಕಾಣಬಹುದು, ಬೇರೆ ಸಾಲುಗಳಲ್ಲಿ ಕಂಪ್ಲೀಟ್ ಹೋಗಿದೆ. ಖಾಲಿ ಒಂದು ಸಾಲಿಗೆ ಮಾತ್ರ ಇವರು ನಮ್ಮ ಸಂತೋಷ್ ಶೆಟ್ಟಿ ಅವರು ಡೆಮೋ ಕೊಟ್ಟಿದ್ದಾರೆ. ಸೊ ಯಾವ ತರ ಬೆಳೆ ಬಂದಿದೆ ಒಂದು ಸಾಲಲ್ಲಿ, ಅದ್ಭುತವಾದ ಒಂದು ಬೆಳೆ ನೀವು ಕಾಣ್ತಾ ಇರಬಹುದು. ಬೇರೆ ಸಾಲುಗಳಲ್ಲಿ ಏನೋ ಒಂದು ಚೆನ್ನಾಗಿಲ್ಲ, ಬಟ್ ಇದಕ್ಕೆ ಒಂದು ಟೆಸ್ಟ್ ಡೋಸ್ ಕೊಟ್ಟಿರುವಂತದ್ದು. ಸೊ ಅತ್ಯುತ್ತಮವಾದ ರಿಸಲ್ಟ್ ಬಂದಿದೆ. ಸೊ ಈ ರಿಸಲ್ಟ್ ನೋಡಿದ ನಂತರ ಫಾರ್ಮರ್ ಎಂಟೈರ್ ಪ್ಲಾಂಟಿಂಗ್ ಕೂಡ ಯೂಸ್ ಮಾಡಿದ್ದಾರೆ. ಸೊ ನೋಡ್ತಾ ಇರ್ಬೋದು ರಿಸಲ್ಟ್. ಸೊ ನೆಕ್ಸ್ಟ್ ನಾವು ವಿಡಿಯೋ ನೋಡುವ. ಸೊ ಇದು ಬಂದ್ಬಿಟ್ಟು ನಿಮ್ಮ ವೀಳ್ಯದೆಲೆಗೆ ಕೊಟ್ಟಿರುವಂತ ಒಂದು ರಿಸಲ್ಟ್. ಒಂದು ಎಲೆ ಬಳ್ಳಿಗೆ ಒಂದು ಆಕ್ಟಿವ್ 80, ಆಕ್ಟಿವ್ ಝೈಮ್, ಆಕ್ಟಿವ್ ಮ್ಯಾಕ್ಸ್ 3 ಕೊಟ್ಟಿದ್ದಾರೆ ಇವರು. ಸ್ಪ್ರೇ ಮಾಡಿದ್ದಾರೆ. ಸ್ಪ್ರೇ ಅಲ್ಲಿ ಒಂದು ಒಳ್ಳೆ ಅತ್ಯುತ್ತಮವಾದ ರಿಸಲ್ಟ್ ಬಂದಿದೆ. ಸೊ ಹೊಸ ಚಿಗುರುಗಳನ್ನು ತೋರಿಸ್ತಾ ಇದ್ದಾರೆ. ಇಲ್ಲಿ ಹೊಸ ಚಿಗುರು ಕೂಡ ಬರ್ತಾ ಇದೆ ಅದರಲ್ಲಿ. ನೀವು ರಿಸಲ್ಟ್ ನೀವೇ ನೋಡ್ತಾ ಇದ್ದೀರಿ, ಅತ್ಯುತ್ತಮವಾದ ರಿಸಲ್ಟ್. ಫಾರ್ಮರ್ ಕೂಡ ತುಂಬಾ ಖುಷಿ ಪಡ್ತಾ ಇದ್ದಾರೆ. ಸೊ ಅದರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಈ ಸೈಜ್ ಕೂಡ ಇನ್ಕ್ರೀಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹೊಸ ಚಿಗುರಿನೊಟ್ಟಿಗೆ ಸೈಜ್ ಕೂಡ ಅಗಲಾಗಿ ಸೈಜ್ ಬಂದಿದೆ. ಸೊ ಭಾರಿ ಖುಷಿಯಿಂದ ಹೇಳ್ಕೊಳ್ತಾ ಇದ್ದಾರೆ. ಸೊ ವಾಯ್ಸ್ ಕೇಳ್ತಾ ಇದೆಯಾ ಎಲ್ರಿಗೂ? ಕೇಳಿಸ್ತಿದೆ ಸರ್, ಕೇಳಿಸ್ತಿದೆ. ಕೇಳ್ತಾ ಇದೆಯಲ್ಲ? ಓಕೆ ಓಕೆ, ಥ್ಯಾಂಕ್ ಯು. ಸರ್ ವಾಯ್ಸ್ ಕ್ಲಿಯರ್ ಇಲ್ಲ ಸರ್, ಅದು ವಿಡಿಯೋದ್ದು ಆಡಿಯೋ ಇಲ್ಲ ಸರ್ ಅದ್ರದ್ದು, ಖಾಲಿ ವಿಡಿಯೋ. ಹೌದಾ? ಸರಿ 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 ಸರಿ. ಸೊ ಇನ್ನೊಂದು ಅಡಿಕೆಗೆ ಕೊಟ್ಟಿರುವಂತದ್ದು. ಇವನ್ ಅವರಿಗೆ ಆಕ್ಟಿವ್ ಮ್ಯಾಕ್ಸ್ ಯೂಸ್ ಮಾಡಿದ ನಂತರ ಗಿಡಗಳಲ್ಲಿ ಹೊಸ ಚಿಗುರುಗಳು ರೆಗ್ಯುಲರ್ ಎಲೆಗಳಿಂದ ಈ ಒಂದು ಎಲೆ ತುಂಬಾ ಉದ್ದವಾಗಿ ಬೆಳೀತಾ ಇದೆ ಅಂತ ಹೇಳಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಸ್ವಲ್ಪ ವಾಯ್ಸ್ ಅವ್ರದ್ದು ಲೋ ಇದೆ ಅದರಲ್ಲಿ ವಿಡಿಯೋದಲ್ಲಿ. ಸೊ ಇನ್ನೊಂದು ಅಡಿಕೆಯಲ್ಲಿ ಈ ಮಂಗಳ ಒಂದು ತಳಿಯಲ್ಲಿ ಮುಂಡು ಸೀರಿ ರೋಗ ಅಂತ ಹೇಳ್ತಾರೆ. ಅಂದ್ರೆ ಅದರ ತುದಿಯಲ್ಲಿ ಕಂಪ್ಲೀಟ್ ಆಗಿ ಕಟ್ ಆಗಿ ಬೀಳುವಂತದ್ದು, ಕಂಪ್ಲೀಟ್ ಬಾಡಿ ಕಟ್ ಆಗಿ ಬೀಳುವಂತ ಒಂದು ರೋಗ. ಆ ಮುಂಡು ಸಿರಿ ರೋಗ ಕೂಡ ಒಂದು ಒಳ್ಳೆ ರಿಸಲ್ಟ್ ಬಂದಿದೆ. ಅದನ್ನು ಅವರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಸೊ ನಿಮಗೆ ಕಾಣ್ತಾ ಇದೆ ನೋಡಿ, ಆ ಗಿಡದ ಮುಂಡು ಸಿರಿ ಆಗಿದೆ, ಹೊಸ ಚಿಗುರುಗಳು ನಿಮಗೆ ಕಾಣ್ತಾ ಇರ್ಬೋದು. ಸೊ ಇನ್ನು ಅದೇ ರೀತಿ ಇನ್ನು ನೆಕ್ಸ್ಟ್ ವಿಡಿಯೋಕ್ಕೆ ಹೋಗುವ. ಸೊ ಇದು ಬಂದ್ಬಿಟ್ಟು ಬಾಳೆಗೊನೆಗೆ ಬಂದಿರುವಂತ ರಿಸಲ್ಟ್.